ಹಲೋ, ಗುಡ್ ಈವ್ನಿಂಗ್. ಸ್ವಲ್ಪ ಏನೋ ಇಂಟರ್ನೆಟ್ ಇಶ್ಯೂ ಇತ್ತು ಅಂತ ಅಂದ್ಬಿಟ್ಟು ಕನೆಕ್ಟ್ ಆಗಿರಲಿಲ್ಲ. ಸೊ ವಿಲ್ ಸ್ಟಾರ್ಟ್. ನೆನ್ನೆ ನಿಲ್ಸಿದ ಕಡೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೆನ್ನೆ ಆಕ್ಚುಲ್ ಆಗಿ MS ವರ್ಡ್ ಮಾಡ್ತಾ ಇದ್ದೆ. ಅಲ್ಲಿಂದ ಮುಂದಕ್ಕೆ ಈಗ ಮೇಲ್ ಮರ್ಜ್ ಅನ್ನೋದೊಂದು ಕಾನ್ಸೆಪ್ಟ್ ಇದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದನ್ನ ಇವತ್ತು ಮಾಡ್ಕೊಂಡು ಬರೋಣ. ಸೊ ಮೇಲ್ ಮರ್ಜ್ ಏನಕ್ಕೆ ಯೂಸ್ ಮಾಡ್ತೀವಿ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮೇಲ್ ಮರ್ಜ್ ನಿಮ್ಮ ಬುಕ್ ಅಲ್ಲಿ 106 ಅಲ್ಲಿ ಇದೆ ಮೇಲ್ ಮರ್ಜ್ ಅಂತಾನೆ ಹೇಳ್ಬಿಟ್ಟು. ಸೊ ಮೇಲ್ ಮರ್ಜ್ ಇಸ್ ಅನ್ ಇಂಪಾರ್ಟೆಂಟ್ ಫೀಚರ್ ಆಫ್ MS ವರ್ಡ್. ವರ್ಡ್ ಅಲ್ಲಿ ಮಾತ್ರ ಇರೋದು, ಇನ್ನೆಲ್ಲೂ ಸಿಗೋದಿಲ್ಲ ಇದು ನಿಮ್ಗೆ. ಮೇಲ್ ಮರ್ಜ್ ಅಂತ ಅಂದ್ರೆ ಏನು? ಆಸ್ ದ ನೇಮ್ ಇಟ್ ಸೆಸ್, ಎರಡು ಡಾಕ್ಯುಮೆಂಟ್ಸ್ ನ ಟೋಟಲ್ ಆಗಿ ಒಟ್ಟಿಗೆ ಸೇರ್ಸೋ ಅಂತದಕ್ಕೆ ನಾವೇನ್ ಹೇಳ್ತೀವಿ? ಮೇಲ್ ಮರ್ಜ್ ಅಂತ ಹೇಳ್ತೀವಿ. ಸೊ ಮೇಲ್ ಮರ್ಜ್ ಬಂದ್ಬಿಟ್ಟು ಎಲ್ಲೆಲ್ಲಿ ಉಪಯೋಗ ಆಗುತ್ತೆ ಅಂತ ಅಂದ್ರೆ, ನಾನು ಅಕಸ್ಮಾತ್ ಆಗಿ ಸೇಮ್ ಲೆಟರ್ ನಾನು n ನಂಬರ್ ಆಫ್ ಮೆಂಬರ್ಸ್ಗೆ ನಾನು ಸೆಂಡ್ ಮಾಡ್ಬೇಕಾಗಿತ್ತು ಅಂತ ಅಂದಾಗ ಮೇಲ್ ಮರ್ಜ್ ಅಂತ ಯೂಸ್ ಮಾಡ್ತೀವಿ. ಒಂದ್ ಕಡೆ ನನ್ನ ಮೇನ್ ಡಾಕ್ಯುಮೆಂಟ್, ದಟ್ ಈಸ್ ದ ವಾಟ್ ಲೆಟರ್ we have to send, the common letter ಏನ್ ಸೆಂಡ್ ಮಾಡ್ಬೇಕು ಅಂತ ಇರುತ್ತೋ ಅದನ್ನ ಅಲ್ಲಿಗೆ ಹಾಕೋಬೇಕಾಗುತ್ತೆ. ಮತ್ತೆ ಇನ್ನೊಂದ್ ಕಡೆ ನಾವ್ ಏನ್ ಮಾಡ್ತೀವಿ ಅಂತ ಅಂದ್ರೆ, ಯಾರ್ಯಾರಿಗೆ ಸೆಂಡ್ ಮಾಡ್ಬೇಕು ಅಂತ ಹೇಳಿರ್ತೀವಿ ಅದ್ರದ್ದು ಅಡ್ರೆಸ್ ಗಳನ್ನ ಒಂದ್ ಕಡೆ ಬರ್ದಿರ್ತೀವಿ. ಜಸ್ಟ್ ಸಿಂಗಲ್ ಕ್ಲಿಕ್ ಮಾಡಿದ ತಕ್ಷಣ ಎರಡು ಒಟ್ಟಿಗೆ ಮರ್ಜ್ ಆಗುತ್ತೆ. ಎಲ್ಲಿ ಹತ್ರ ಪ್ಲೇಸ್ ಮಾಡ್ಬೇಕು ಅಂತ ಹೇಳಿರ್ತೀವಿ ಆ ಜಾಗಕ್ಕೆ ಅದೇನಾಗುತ್ತೆ, ಯೂಶುವಲ್ ಆಗಿ ಮರ್ಜ್ ಆಗುತ್ತೆ. ಇದು ಒಂದ್ ಕಡೆ ಯೂಸ್ ಮಾಡೋದು. ಇನ್ನೊಂದು, ಮಾರ್ಕ್ಸ್ ಕಾರ್ಡ್ಗಳೆಲ್ಲನೂ ಬೇಕು ಅಂದಾಗ ಒಂದು ಟೇಬಲ್ ಅಲ್ಲಿ ಇಟ್ಕೊಂಡ್ಬಿಡ್ಬೋದು ಮಾರ್ಕ್ಸ್ ಎಲ್ಲಾರ್ದುವೆ. ನಮ್ಮ ಎಲ್ಲಾ ರಿಸಲ್ಟ್ ಬರುತ್ತೆ ನೋಡಿ, PUC ಫಸ್ಟ್ PUC ಮತ್ತೆ ಡಿಗ್ರಿದೆಲ್ಲ ಬರುತ್ತಲ್ಲ. ಸೊ ಅವಾಗ ಎಷ್ಟೊಂದ್ ಜನದ ಇರುತ್ತೆ. ಸೊ ಒಂದ್ ಕಡೆ ಏನ್ ಮಾಡಿರ್ತಾರೆ, ಟೇಬಲ್ ಅಲ್ಲಿ ಎಂಟ್ರಿ ಮಾಡ್ಕೊಂಡಿರ್ತಾರೆ ಮಾರ್ಕ್ಸ್ ಗಳನ್ನ. ಇನ್ನೊಂದ್ ಕಡೆ ಯಾವ ಜಾಗದಲ್ಲಿ ಯಾವ ನಂಬರ್ನ ಅಂದ್ರೆ ಯಾವ ಸಬ್ಜೆಕ್ಟ್ ನ ಪ್ಲೇಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹಾಕಿರ್ತಾರೆ. ಸೊ ಸಿಂಗಲ್ ಕ್ಲಿಕ್ ಮಾಡಿದ ತಕ್ಷಣ ಆ ಜಾಗದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ, ನಿಮ್ಗೆ ಮಾರ್ಕ್ಸ್ ಕಾರ್ಡ್ ಪ್ರಿಂಟ್ ಔಟ್ ಆಗಿ ಬರುತ್ತೆ. ಸೊ ಲೆಟ್ ಮಿ ಟೇಕ್ ಒನ್ ಎಕ್ಸಾಂಪಲ್. ಹೇಗೆ ಮಾಡೋದು ಅನ್ನೋದಕ್ಕೆ ಎಕ್ಸಾಂಪಲ್ ಮಾಡಿ ತೋರಿಸ್ತಾನೆ. ಹಾಗೆ ಹೇಳಿದ್ರೆ ಇದು ಅರ್ಥ ಆಗೋದಿಲ್ಲ. ಸೊ ಶೇರ್ ಮಾಡ್ತಾ ಇದ್ದೇನೆ, ವರ್ಡ್ ನ ಶೇರ್ ಮಾಡ್ತೀನಿ, ನೋಡ್ಕೊಳ್ಳಿ. ಸೊ ಒಂದು ಯಾವಾಗ್ಲೂ ಮೇನ್ ಡಾಕ್ಯುಮೆಂಟ್ ಬಂತು ಅಂತ ಅಂದಾಗ ನಾವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ, ಪ್ಲೇನ್ ಡಾಕ್ಯುಮೆಂಟ್ ನ ನಾವು ತಗೋಬೇಕಾಗತ್ತೆ. ಯಾವಾಗ್ಲೂ ಏನ್ ತಗೋಬೇಕು? ಪ್ಲೇನ್ ಡಾಕ್ಯುಮೆಂಟ್ ನ ತಗೋಬೇಕು. ಅಂದ್ರೆ ನ್ಯೂ ಡಾಕ್ಯುಮೆಂಟ್ ನ ನಾವು ತಗೋಬೇಕಾಗತ್ತೆ. ಸೊ ಫ್ಯೂ ಮಿನಿಟ್ಸ್ ಆಗತ್ತೆ ಅದು ಶೇರ್ ಆಗಕ್ಕೆ. ಸೊ ಪ್ಲೇನ್ ನ್ಯೂ ಪೇಜ್ ನ ನೀವು ತಗೊಳ್ಳಿ. ತಗೊಂಡ ತಕ್ಷಣ ಫಸ್ಟ್ ಲೈನ್ ಇಂದ ಟೈಪ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೇಕು. 2 ಅಂತ ಬರ್ದ್ಬಿಟ್ಟು ಅಡ್ರೆಸ್ ನ ಟೈಪ್ ಮಾಡೋದು. ನಿಮ್ಮ ಬುಕ್ ಅಲ್ಲೇ ಕೊಟ್ಟಿದ್ದಾರೆ ನೋಡಿ, 2 ಅಂತ ಹೇಳ್ಬಿಟ್ಟು ಆ ಜಾಗದಲ್ಲಿ ಏನ್ ಮಾಡ್ಬೇಕಾಗತ್ತೆ, ಖಾಲಿ ಜಾಗ ಬಿಡ್ಬೇಕಾಗತ್ತೆ. ಸೊ ಯಾಕೆ ಅಂತಂದ್ರೆ ಬೇಕು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್, ವಾಟ್ ಇಸ್ ದ ಸಬ್ಜೆಕ್ಟ್ ಅಥವಾ ನೀವ್ ಏನ್ ಯೂಸ್ ಮಾಡ್ಬೇಕು ಅಂತ ಇದ್ದೀರಾ ಅದನ್ನ ನಾವು ಅಲ್ಲಿಗೆ ಪ್ಲೇಸ್ ಮಾಡ್ಬೇಕಾಗತ್ತೆ. ಸೊ ಇನ್ನು ಅದು ವ್ಯೂ ಆಗ್ತಾ ಇಲ್ಲ, ಇಲ್ಲಿ ನನಗೆ ತೋರಿಸ್ತಾ ಇದೆ, ಅಲ್ಲಿ ವ್ಯೂ ಆಗ್ತಾ ಇಲ್ಲ. ಶೇರ್ ಆಗ್ತಾ ಇದೆ ಅಂತ ತೋರಿಸ್ತಾ ಇದೆ, ಬಟ್ ಇಲ್ಲಿ ನಮ್ಗೆ ತೋರಿಸ್ತಾ ಇಲ್ಲ. ಓಕೆ, ಬಂತು ಅಂತ ಅನ್ಕೊಂತಾನೆ ಈಗ. ಸೊ ನ್ಯೂ ಡಾಕ್ಯುಮೆಂಟ್, ಹೊಸ ಡಾಕ್ಯುಮೆಂಟ್ ನ ನೀವು ಓಪನ್ ಮಾಡ್ಬೇಕಾಗತ್ತೆ ಯಾವಾಗ್ಲೂ. ಸೊ ಹೊಸ ಡಾಕ್ಯುಮೆಂಟ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಬ್ಲಾಂಕ್ ಶೀಟ್ ಅಲ್ಲೇ ನೀವು ಟೈಪ್ ಮಾಡ್ಬೇಕಾಗತ್ತೆ. ಸೊ ಫಸ್ಟ್ ನಾನು ಈಗ ಟೈಪ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ. ನಾನು ನಿಮ್ಗೆ ನೀಟಾಗಿ ಕಾಣಿಸುತ್ತೆ, ಬೇಗ ಬೇಗ ಕಾಣಿಸುತ್ತೆ ಅಂತ ಅನ್ನೋದಕ್ಕೋಸ್ಕರ ನಾನೇನ್ ಮಾಡಿದ್ದೀನಿ, ಟೈಪ್ ಮಾಡಿ ಇಟ್ಟಿದ್ದೇನೆ. 2 ಅಂತ ಹೇಳ್ಬಿಟ್ಟು ಜಾಗ ಖಾಲಿ ಬಿಟ್ಬಿಡಿ. ಅದಾದ್ಮೇಲಿಂದ ಡಿಯರ್, ಅಲ್ಲೂ ನಾನು ಜಾಗ ಬಿಟ್ಟಿದ್ದೀನಿ ಹೆಸರು ಬರೆಯೋದಕ್ಕೆ. ಸಬ್ಜೆಕ್ಟ್ ಟು ಬರ್ತ್ಡೇ ಇನ್ವಿಟೇಷನ್ ಅಂತ ಹೇಳಿದೀನಿ. ಐ ಕಾರ್ಡಿಯಲಿ ಇನ್ವೈಟ್ ಯು ಅಂಡ್ ಯೋರ್ ಫ್ಯಾಮಿಲಿ ವಿತ್ ಫ್ರೆಂಡ್ಸ್ ಟು ಮೈ ಬರ್ತ್ಡೇ ಪಾರ್ಟಿ ಆನ್ 1st January ರೆಸಿಡೆನ್ಸ್ at 6:30 PM. ವೆನ್ಯೂ ಎಲ್ಲ ಬರೆದು ರೆಡಿ ಮಾಡಿದ್ದೀನಿ. ದಿಸ್ ಇಸ್ ದ ಕಾಮನ್ ಥಿಂಗ್ ಐ ವಾಂಟೆಡ್ ಟು ಸೆಂಡ್ ಟು ಆಲ್ ದ ಪರ್ಸನ್ಸ್. ನನ್ನ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಎಲ್ಲರಿಗೂ ಕಳಿಸೋ ಒಂದು ಇನ್ವಿಟೇಷನ್ ನ ಇಲ್ಲಿ ಬರ್ದಿದ್ದೀನಿ. ಬೈ ಚಾನ್ಸ್ ಅಕಸ್ಮಾತ್ ಆಗಿ ನೀವು ಯಾವ್ದಾದ್ರು ಕಂಪ್ನಿ ಇತ್ತು ಅಂತ ಅಂದ್ರೆ, ಇಂಟರ್ವ್ಯೂ ಕರಿಬೇಕು ಅಂತ ಅಂದಾಗ್ಲೂ ಈ ತರ ನಾವು ಯೂಸ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಇದಾದ ತಕ್ಷಣ ನಾವ್ ಎಲ್ಲಿಗೆ ಹೋಗ್ಬೇಕಾಗತ್ತೆ ಅಂತ ಅಂದ್ರೆ, ಇಲ್ಲಿ ಮೇಲಿಂಗ್ಸ್ ಅಂತ ಇದೆ, ಕಾಣಿಸ್ತಿದೆ ಅಂತ ಅನ್ಕೊಂತೀನಿ. ಮೇಲಿಂಗ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ ಟ್ಯಾಬ್ ಮೇಲೆ. ಅದಾದ್ಮೇಲಿಂದ ಸ್ಟಾರ್ಟ್ ಮೇಲ್ ಮರ್ಜ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮೇಲ್ ಮರ್ಜ್ ವಿಜಾರ್ಡ್ ಅಂತ ಇದೆ. ಸ್ಟೆಪ್ ಬೈ ಸ್ಟೆಪ್ ಮೇಲ್ ವಿಜಾರ್ಡ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ಹೋಗಿ. ಇದು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೂ ಕೊಟ್ಟಿದ್ದಾರೆ, ನಾನು ಇಲ್ಲಿನೇ ನಿಮ್ಗೆ ತೋರಿಸ್ಕೊಂಡು ಬರ್ತಿದ್ದೀನಿ. ಸೊ ರೈಟ್ ಸೈಡ್ ಅಲ್ಲಿ ಮೇಲ್ ಮರ್ಜ್ ಅಂತ ಹೇಳ್ಬಿಟ್ಟು ಒಂದು ಪ್ಲೇಸ್ ಆಗಿದೆ. ರೈಟ್ ಸೈಡ್ ಅಲ್ಲಿ ಬಂದಿದೆ ನೋಡಿ, ಇಲ್ಲೊಂದು ನ್ಯೂ
ಟ್ಯಾಬ್ ಓಪನ್ ಆಗಿದೆ. ಸೊ ಇಲ್ಲೇನಾಗಿದೆ, ಮೇಲ್ ಮರ್ಜ್ ಅಂತಾನೆ ಇದೆ. ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಇದೆ, ಲೆಟರ್ಸ್, ಇಮೇಲ್, ಮೆಸೇಜಸ್, ಲೇಬಲ್ಸ್, ಡೈರೆಕ್ಟರಿ ಎಲ್ಲ ಸೇಮ್, ಬಟ್ ನಾವು ಮಾಡೋದು ಲೆಟರ್ಸ್. ಇದನ್ನ ಕಾನ್ಸಂಟ್ರೇಟ್ ಮಾಡೋಣ. ಸೊ ಕೆಳಗಡೆ ಬಂದು ನ್ಯೂ ಸ್ಟಾರ್ಟಿಂಗ್ ಡಾಕ್ಯುಮೆಂಟ್ ಅಂತ ಹೇಳಿದ್ರೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಯೂಸ್ ದ ಕರೆಂಟ್ ಡಾಕ್ಯುಮೆಂಟ್. ಏನಕ್ಕೆ ಕರೆಂಟ್ ಡಾಕ್ಯುಮೆಂಟ್ ಅಂತಂದ್ರೆ ನಾವ್ ಈಗಾಗ್ಲೇನೆ ರೆಡಿ ಮಾಡಿ ಇಟ್ಬಿಟ್ಟಿದೀವಿ. ಲೆಟರ್ನ ಏನ್ನ ಸೆಂಡ್ ಮಾಡ್ಬೇಕು ಅದನ್ನ ರೆಡಿ ಮಾಡಿಟ್ಟಿದೀನಿ. ಇಟ್ ಕ್ಯಾನ್ ಬಿ 2 pages ಆರ್ ಆಲ್ಸೋ. ಆದ್ರೆ ಯೂಶುವಲ್ ಆಗಿ 1 page ನ ನಾವು ಪ್ರಿಫರ್ ಮಾಡ್ತೀವಿ. ಕಳ್ಸಿದ್ರು ತೊಂದರೆ ಇಲ್ಲ. 2 pages ಆಗಿರ್ಬೋದು, 3 pages ಆಗಿರ್ಬೋದು, ನಿಮ್ಮ ಡಾಕ್ಯುಮೆಂಟ್ ನೀವು ಸೆಂಡ್ ಮಾಡ್ತಿರೋದು. ನೆಕ್ಸ್ಟ್ ರೆಸಿಪಿಯೆಂಟ್ಸ್ ಅಂತ ಹೇಳ್ತಿದ್ದಾರೆ. ಸೆಲೆಕ್ಟ್ ರೆಸಿಪಿಯೆಂಟ್ಸ್ ಅಂತ ಹೇಳ್ಬಿಟ್ಟು, ಸೊ ಸೆಲೆಕ್ಟ್ ರೆಸಿಪಿಯೆಂಟ್ಸ್ ಅಂತ ಹೇಳಿದ ತಕ್ಷಣ ನಿಮ್ಗೆ ಯಾವ್ದು ಬೇಕು, ಯಾರ್ಯಾರಿಗೆ ಕಳಿಸ್ಬೇಕು ಅನ್ನೋ ಲಿಸ್ಟ್ ನ ನಾನು ತಯಾರಿಸ್ಬೇಕು. ನನ್ನ ಹತ್ರ ಈಗ ಲಿಸ್ಟ್ ಇಲ್ಲ. ಸೊ ನಾನೀಗ ಹೊಸದಾಗಿ ಲಿಸ್ಟ್ ನ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ಮಾಡ್ಬೋದು. ಲಿಸ್ಟ್ ಈಗಾಗ್ಲೇ ರೆಡಿ ಇತ್ತು ಅಂತ ಅಂದಿದ್ರೆ ನಾನು ಬ್ರೌಸ್ ಮಾಡ್ಕೊಂಡು ನಾನು ತಗೋಬಹುದಿತ್ತು ರೆಸಿಪಿಯೆಂಟ್ ಲಿಸ್ಟ್ ನ. ನನ್ನ ಹತ್ರ ಇಲ್ಲ, ಯಾಕೆ ಅದನ್ನ ನಿಮ್ಗೆ ತೋರ್ಸಕ್ಕೋಸ್ಕರ ನಾನು ಹೊಸದಾಗೆ ಮಾಡ್ತಾ ಇದ್ದೀನಿ. ಟೈಪ್ ಎ ನ್ಯೂ ಲಿಸ್ಟ್ ಅಂತ ಹೇಳಿ ಕ್ಲಿಕ್ ಮಾಡಿ, ಅದಾದ್ಮೇಲೆ ಕ್ರಿಯೇಟ್ ಅಂತ ಒಂದಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಎಷ್ಟೊಂದು ಕಾಲಮ್ಸ್ ಇದೆ, ಆದ್ರೆ ನನ್ಗೆ ನನ್ನ ಅಡ್ರೆಸ್ಗೆ ಇದೆಲ್ಲ ಬೇಕಿಲ್ಲ. ಸೊ ಐ ವಾಂಟ್ ಟು ಕಸ್ಟಮೈಸ್ ದೋಸ್ ಕಾಲಮ್ಸ್. ಸೊ ಕೆಳಗಡೆ ಇದೆ ನೋಡಿ ಒಂದು ಬಟನ್, ಕಸ್ಟಮೈಸ್ ಕಾಲಮ್ಸ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಫೀಲ್ಡ್ಸ್ ಬೇಕು ಅಂದ್ರೆ, ಕಾಲಮ್ ಹೆಡಿಂಗ್ ಇಸ್ ನೋನ್ ಆಸ್ ದ ಫೀಲ್ಡ್ಸ್ ಅಂತ ಹೇಳ್ತೀವಿ. ಯಾವ್ದು ಬೇಕು ಇಟ್ಕೊಳ್ಳಿ, ಮಿಕ್ಕಿದ್ನೆಲ್ಲ ಡಿಲೀಟ್ ಮಾಡಿ. ಹೇಗೆ ಡಿಲೀಟ್ ಮಾಡೋದು? ನಂಗೆ ಟೈಟಲ್ ಬೇಡ, ಡಿಲೀಟ್ ಅಂತ ಹೇಳಿ, ಎಸ್ ಅಂತ ಹೇಳಿ. ಐ ಡೋಂಟ್ ವಾಂಟ್ ಲಾಸ್ಟ್ ನೇಮ್, ಡಿಲೀಟ್ ಅಂತ ಹೇಳಿ. ಕಂಪನಿ ನೇಮು ನನ್ಗೆ ಬೇಡ, ನೋ ಅಂತ ಹೇಳ್ತಿದೀನಿ. ನಂಗೆ ಸಿಂಪಲ್ ಆಗಿ ಮಾಡ್ಕೋಣ ತೋರ್ಸೋದಕ್ಕೋಸ್ಕರ. ಸ್ಟೇಟು ಬೇಡ ನನ್ಗೆ. ಜಿಪ್ ಕೋಡ್ ಅಂದ್ರೆ ಅವರೇ ಒಂದಷ್ಟು ಕಾಲಮ್ ನ ಈಗ ಆಗ್ಲೇ ಹೆಸರು ಕೊಟ್ಟಿದ್ದಾರೆ. ಆಮೇಲಿಂದ ನನಗ್ ಬೇಕು ಹೊಸದು ಅಂತ ಅಂದ್ರೂ ಇನ್ಕ್ಲೂಡ್ ಮಾಡ್ಕೋಬಹುದು, ಇಲ್ಲ ಹಳೇದ್ನೇ ನಾನು ರಿಟೈನ್ ಮಾಡ್ಕೊಂತೀನಿ ಅಂತ ಅಂದ್ರೂ ಇಟ್ಕೋಬಹುದು. ಸೇ ಫಾರ್ ಎಕ್ಸಾಂಪಲ್ ಫಸ್ಟ್ ನೇಮ್ ಅಂತ ಇದೆ, ನಂಗೆ ಬರೀ ನೇಮ್ ಅಂತ ಡಿಸ್ಪ್ಲೇ ಮಾಡ್ಬೇಕಾಗಿತ್ತು ಅಂತ ಅಂದ್ರೆ ಇಲ್ಲಿದೆ ಅಂತ ಹೇಳಿ ಇಲ್ಲಿ ಹತ್ರ ಬಂದು ನೀವು ಏನ್ ಟೈಪ್ ಮಾಡ್ಬೇಕು ಅನ್ಸುತ್ತೋ ಅದನ್ನ ಟೈಪ್ ಮಾಡ್ಕೊಂಡು ಓಕೆ ಅಂತ ಹೇಳ್ತೀವಿ. ಸೊ ಐ ಹ್ಯಾವ್ ರಿಟೈನ್ಡ್ ಓನ್ಲಿ 3. ಬೈ ಚಾನ್ಸ್ ಆಗಿ ಇನ್ನೂ ಹೊಸದ್ ಬೇಕಿತ್ತು ಅಂತಂದ್ರೆ ಆಡ್ ಅಂತ ಹೇಳಿ ನಿಮ್ಗೆ ಏನಾದ್ರು ಬೇಕಿತ್ತು ಅಂತ ಅಂದ್ರೆ ನೀವು ಹಾಕೋಬಹುದು. ಈಗ ನಾನು ಅಕಸ್ಮಾತ್ ಆಗಿ ಜಿಪ್ ಕೋಡ್ ಅಂತ ಬೇಕಿತ್ತು ಅಂತ ಹೇಳಿದ್ರೆ, ಅಥವಾ ಸೊ ಜಿಪ್ ಕೋಡ್ ಅಂತ ಹೇಳ್ಬಿಟ್ಟು ಒಂದು ತಗೋತಾ ಇದ್ದೀನಿ. ಓಕೆ ಅಂತ ಹೇಳ್ತೀನಿ. ಎಲ್ಲಿ ಹತ್ರ ಪ್ಲೇಸ್ ಮಾಡ್ಬೇಕು, ಸೊ ಇಲ್ಲಿ ಬಂದ್ಬಿಡ್ತು. ಸೊ ಮೂವ್ ಡೌನ್ ಅಂತ ಹೇಳಿದ್ರೆ ಲಾಸ್ಟ್ ಅಲ್ಲಿ ಬಂದು ಪ್ಲೇಸ್ ಆಗತ್ತೆ. ಓಕೆ ಅಂತ ಹೇಳಿ, ಓಕೆ ಅಂತ ಹೇಳಿದ ತಕ್ಷಣ ಅದು ಕೇಳುತ್ತೆ, ಸೇವ್ ಮಾಡ್ಬೇಕು ಅಂತ ಕೇಳುತ್ತೆ, ಸೇವ್ ಮಾಡ್ಬೇಕಾಗತ್ತೆ. ಇಲ್ಲಿ ನಾನು ಈಗ ಎಂಟ್ರಿ ಮಾಡ್ತಾನೆ. ಸೊ ರಾಜು ಅಂತ ಕೊಡ್ತಿದ್ದೀನಿ. ಸೊ KR ಮೊಹಲ್ಲಾ, ಮೈಸೂರ್. ಜಿಪ್ ಕೋಡ್ ನಂಬರ್ ಬರ್ದೆ. ನೆಕ್ಸ್ಟ್ ರಾಮು ಅಂತ ಕೊಡ್ತೀನಿ. ಸರಸ್ವತಿ ಪುರಂ ಅಂತ ಕೊಡ್ತೀನಿ. ಮೈಸೂರ್ ಅಂತ ಹೇಳಿದೆ. ಜಿಪ್ ಕೋಡ್ ನ ಟೈಪ್ ಮಾಡಿದೆ. ಸುಮಾ ಅಂತ ಕೊಟ್ಟೆ. ಸೊ ಇದು ಚಾಮುಂಡಿಪುರಂ ಅಂತ ಹೇಳ್ತೇನೆ. ಎನಿಥಿಂಗ್ ಅಡ್ರೆಸ್ ನೀವು ಬರ್ತಾನೆ, ಇನ್ನೇನಿಲ್ಲ, ಕರೆಕ್ಟ್ ಆಗಿ ಬರ್ಕೊಂಡು ಹೋಗ್ತೀನಿ. ನಾನೊಂದು 3 ಜನ ತಗೊಂಡ್ಬಿಟ್ಟು ನಾನು ಏನ್ ಹೇಳ್ತಿದ್ದೀನಿ, ಓಕೆ ಅಂತ ಹೇಳ್ತೀನಿ. ಓಕೆ ಅಂತ ಕೇಳಿದ ತಕ್ಷಣ ಅದು ಸೇವ್ ಮಾಡೋದಕ್ಕೆ ಕೇಳುತ್ತೆ. ಅದ್ರದ್ದೇ ಆದ ಒಂದು ಫೈಲ್ ಇರುತ್ತೆ, ಅಲ್ಲಿ ಹತ್ರ ಹೋಗಿ ಸ್ಟೋರ್ ಮಾಡಕ್ಕೆ ಅದು ಕೇಳ್ತಾ ಇದೆ. ನೀವು ಏನಾದ್ರೂ ಹೆಸರು ಕೊಟ್ಕೊಂಡು ಹೋಗ್ಬೋದು. ನಾನಿಲ್ಲಿ ಡೇಟಾ ಅಂತ ಹೇಳ್ಬಿಟ್ಟೆ ಕೊಡ್ತಾ ಇದ್ದೀನಿ. ಡೇಟಾ 02 ಅಂತ ಹೇಳ್ಬಿಟ್ಟು ಕೊಟ್ಟು ಸೇವ್ ಅಂತ ಹೇಳ್ತೀನಿ. ಇದಾದ ತಕ್ಷಣ ಅದು ಕೇಳುತ್ತೆ, ಎಲ್ಲಾನು ಬೇಕಾ ಅಂತ ಕೇಳುತ್ತೆ. ಸೊ ಇದು ಟಿಕ್ ಮಾರ್ಕ್ ಆಗಿತ್ತು ಅಂತ ಅಂದ್ರೆ ವೆಲ್ ಅಂಡ್ ಗುಡ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಓಕೆ ಅಂತ ಹೇಳ್ಬಿಟ್ಟು ಆಚೆಗೆ ಬಂದ್ಬಿಡಿ. ಎಲ್ಲಿಗೆ ಬರ್ತೀವಿ? ದ ಮೇನ್ ಡಾಕ್ಯುಮೆಂಟ್ ಬಂದ್ಬಿಡ್ತೀವಿ. ಈಗ ನಾನೇನ್ ಮಾಡ್ಬೇಕಾಗತ್ತೆ ಅಂದ್ರೆ, ಎಲ್ಲಿ ಏನು ಪ್ಲೇಸ್ ಅಡ್ರೆಸ್ ನ ಯಾವ ರೀತಿ ಬರಿತೀವಿ ಅನ್ನೋದನ್ನ ಕರ್ಸರ್ ಇಲ್ಲಿ ಇಟ್ಟಿದ್ದೀನಿ. ಇಲ್ಲಿದೆ ನೋಡಿ, ಇಲ್ಲಿ ಇನ್ಸರ್ಟ್ ಮರ್ಜ್ ಫೀಲ್ಡ್ ಅಂತ ಇದೆ. ಕ್ಲಿಕ್ ಮಾಡ್ಕೊಳ್ಳಿ. ನಾನ್ ತಗೊಂಡಿರೋ 4 ಅಲ್ಲೇ ತೋರಿಸ್ತಾ ಇದೆ. ನೇಮ್ ಅಂತ ಕ್ಲಿಕ್ ಮಾಡ್ಕೊಂತೀನಿ. ನೆಕ್ಸ್ಟ್ ಎಂಟರ್ ಕೀ ಪ್ರೆಸ್ ಮಾಡಿ. ಇನ್ಸರ್ಟ್ ಮರ್ಜ್ ಫೀಲ್ಡ್, ಅಡ್ರೆಸ್ ಲೈನ್ 1. ಇನ್ಸರ್ಟ್ ಮರ್ಜ್ ಫೀಲ್ಡ್ ಹೋಗಿ ಸಿಟಿ ಅಂತ ಹಾಕ್ತೀನಿ. ಆಮೇಲೆ ಪಕ್ಕದಲ್ಲೇ ಡ್ಯಾಶ್ ಅಂತ ಹಾಕಿ ಇನ್ಸರ್ಟ್ ಮೇಲ್ ಫಾರ್ ಜಿಪ್ ಕೋಡ್ ಅಂತ ಹಾಕ್ತೀನಿ. ನೆಕ್ಸ್ಟ್ ಐ ವಾಂಟ್ ಟು ರಿಪೀಟ್ ದ ನೇಮ್. ಪುನಃ ನಂಗೆ ರಿಪೀಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ರಿಪೀಟ್ ಮಾಡ್ತಾ ಇದ್ದೀನಿ. ಸೊ ಇದು ಪ್ಲೇಸ್ಮೆಂಟ್ಗೋಸ್ಕರ. ಸೊ ನೀವು ಟೈಪ್ ಮಾಡಬಾರ್ದು. ಈ ತರ ಗ್ರೇಟರ್ ದೆನ್ ಸಿಂಬಲ್, ಲೆಸ್ ದೆನ್ ಸಿಂಬಲ್ ಕೊಟ್ಬಿಟ್ಟು ಇನ್ಸರ್ಟ್ ಮರ್ಜ್ ಫೀಲ್ಡ್ ಅಂತಾನೆ ನೀವು ತಗೋಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಪ್ರಿವ್ಯೂ ರಿಸಲ್ಟ್ಸ್ ಅಂತ ಇದೆ ನೋಡಿ, ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮೊದಲನೇ ಅವರು ತೋರಿಸ್ತಾ ಇದ್ದಾರೆ. ಇಲ್ಲಿ ಹತ್ರ ನಿಮ್ಗೆ ಬಾಕ್ಸ್ ಇದೆ. ಸೆಕೆಂಡ್ ಅಂತ ನೋಡ್ಬೇಕು, ಥರ್ಡ್ ಅಂತ ನೋಡ್ಬೇಕು. ಸೊ ದಿಸ್ ಬಟನ್ಸ್, ಇದು ಫಸ್ಟ್ ತೋರಿಸುತ್ತೆ, ಇದು ಹಿಂದ್ಗಡೆ ಇದು ಪ್ರೀವಿಯಸ್ ರೆಕಾರ್ಡ್, ಇದು ನೆಕ್ಸ್ಟ್ ರೆಕಾರ್ಡ್, ಇದು ಲಾಸ್ಟ್ ರೆಕಾರ್ಡ್. ನಾನು ಫಸ್ಟ್ ರೆಕಾರ್ಡ್ ಹೋಗ್ಬೇಕು. ಸೊ ಫಸ್ಟ್ ರೆಕಾರ್ಡ್. ಪ್ರಿಂಟ್ಔಟ್ ಬೇಕಾ? ಪ್ರಿಂಟ್ಔಟ್ ತಗೋತೀರಾ. ಸೆಕೆಂಡ್ ರೆಕಾರ್ಡ್,
ಇಲ್ಲ ಥರ್ಡ್ ರೆಕಾರ್ಡ್. ಇಲ್ಲ ನಾನು ಒಂದೊಂದೇ ಸಿಂಗಲ್ ಆಗಿ ತಗೊಳಲ್ಲ, ಒಟ್ಟಿಗೆನೆ ನಾನು ಶೀಟ್ ಹಾಕ್ಬಿಟ್ಟು ಪ್ರಿಂಟ್ ಔಟ್ ಕೊಡ್ತೀನಿ ಅಂತ ಅಂದ್ರೆ ಜಸ್ಟ್ ಕ್ಲಿಕ್ ಆನ್ ದಿಸ್ ಅಂಡ್ ಸೇ ಎಡಿಟ್ ಇಂಡಿವಿಜುವಲ್ ಡಾಕ್ಯುಮೆಂಟ್ಸ್ ಆರು ಮಾಡ್ಬೋದು. ಪ್ರಿಂಟ್ ಔಟ್ಗೆ ರೆಡಿ ಇತ್ತು ಅಂತಂದ್ರೆ ಪ್ರಿಂಟ್ ಅಂತ ರೆಡಿ ಮಾಡ್ಬೋದು. ನಾನೀಗ ಎಡಿಟ್ ಇಂಡಿವಿಜುವಲ್ ಡಾಕ್ಯುಮೆಂಟ್ಸ್ ಅಂತ ಹೇಳ್ತೀನಿ, ಆಲ್ ಅಂತ ಹೇಳ್ತೀನಿ. ನನಗೆ ಹೊಸದೊಂದು ಡಾಕ್ಯುಮೆಂಟ್ ಓಪನ್ ಆಯ್ತು, ಹೆಸರು ನೋಡಿ ಲೆಟರ್ಸ್ 1 ಅಂತ ಹೇಳ್ತು. ಸೊ ಫಸ್ಟ್ ಪೇಜ್ ಅಲ್ಲಿ ಫಸ್ಟ್ ರೆಕಾರ್ಡ್ ಇರುತ್ತೆ, ಸೆಕೆಂಡ್ ಪೇಜ್ ಅಲ್ಲಿ ಸೆಕೆಂಡ್ ರೆಕಾರ್ಡ್ ಇರುತ್ತೆ, ಥರ್ಡ್ ಪೇಜ್ ಅಲ್ಲಿ ಥರ್ಡ್ ಅವ್ರದ್ದು ಇರುತ್ತೆ. ಸೊ ಹೀಗೆ ಇಟ್ಕೊಂಡು ಆಮೇಲೆ ನಾ ಪ್ರಿಂಟ್ ಔಟ್ ತಗೋತೀನಿ ಅಂತಂದ್ರೆ ತಗೋಬಹುದು. ಸೊ ಎನ್ ನಂಬರ್ ಆಫ್ ಟೈಪ್ ಇದು ಪ್ರಿಂಟಿಂಗ್ ಮಾಡ್ತಾರೆ ನೋಡಿ, ಮಾರ್ಕ್ಸ್ ಕಾರ್ಡ್ಗಳನ್ನೆಲ್ಲ SLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಗಳಿಗೆಲ್ಲಾನು ಇದೇ ರೀತಿ ಅವ್ರದ್ದು ಒಂದು ಫಾರ್ಮ್ಯಾಟ್ ಇರುತ್ತೆ, ಹೇಗೆ ರಿಸಲ್ಟ್ ಶೀಟ್ ನ ಬರ್ಬೇಕು ಅಂತ ಅಲ್ಲಿಗೆ ಇಟ್ಬಿಟ್ಟು ಟೇಬಲ್ ಅಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಮಾಡ್ಕೊಂಡು ಹೋಗ್ಬಿಟ್ಟು ಜಸ್ಟ್ ಅ ಸಿಂಗಲ್ ಕ್ಲಿಕ್ ಕೊಟ್ಟ ತಕ್ಷಣ ನಿಮ್ಗೆ ಬರುತ್ತೆ. ಸೊ ಇಫ್ ಯು ಎನಿ ಹ್ಯಾವ್ ಡೌಟ್ಸ್ ಯು ಕ್ಯಾನ್ ಸೆಂಡ್ ಇನ್ ದ ಕಾಮೆಂಟ್ ಲೈನ್. ಏನಾದ್ರು ಡೌಟ್ಸ್ ಇತ್ತು ಅಂತ ಅಂದ್ರೆ, ಇಲ್ಲ ನನ್ಗೇನು ಕ್ಲಿಯರ್ ಆಗಿದೆ ಅಂತ ಹೇಳ್ತು ಅಂತ ಅಂದ್ರೆ, ನಾವು ಐ ಆಮ್ ಗೋಯಿಂಗ್ ಟು ಮೂವ್ ಟು ಎಕ್ಸೆಲ್. ಎಕ್ಸೆಲ್ಗೆ ನಾನು ಮೂವ್ ಆಗ್ತಾ ಇದ್ದೀನಿ. ಸೊ ಇವತ್ತು ಎಕ್ಸೆಲ್ ಮುಗಿಸ್ಬಿಟ್ರೆ ನಾಳೆ ಇನ್ನು 2 ಕ್ಲಾಸ್ ಅಲ್ಲಿ ನಾನು ಕಂಪ್ಲೀಟ್ ಆಗಿ ಥಿಯರಿ ಮಾಡ್ಕೊಂಡು ಹೊಟ್ಟೋಗ್ಬಿಡ್ಬೋದು. ಸೊ ಎಕ್ಸೆಲ್ನು ಅಷ್ಟೇನೆ ನಾವು ಹಾಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರನೇ ನಾನೇನ್ ಮಾಡ್ತಾ ಇದ್ದೀನಿ, ಎಕ್ಸೆಲ್ನುವೆ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ಜಸ್ಟ್ ಯಾರಾದ್ರೂ ಎಕ್ಸೆಲ್ ಇತ್ತು ಮನೇಲಿ ಅಂತ ಅಂದ್ರೆ ಯು ಕ್ಯಾನ್ ಜಸ್ಟ್ ಓಪನ್ ಇಟ್. ಇಲ್ಲ ಅಂತ ಅಂದ್ರೆ ಬರ್ಕೊಳ್ಳಿ. ನಿಮ್ಮ ಸ್ಟೇಜ್ ಬುಕ್ಕಲ್ಲಿ ಹೇಗಿದೆ ಅಷ್ಟನ್ನೇ ನಾನು ಹೇಳ್ಕೊಟ್ಟಿದ್ದೇನೆ. ಪೇಜ್ ನಂಬರ್ 181 ನಿಮ್ಮ ಬುಕ್ಕಲ್ಲಿ ಬಂದು 181 ಬರುತ್ತೆ. ಸೊ ನಾನೇನ್ ಮಾಡ್ತಾ ಇದ್ದೀನಿ, ಶೇರ್ ಎಕ್ಸೆಲ್ ನ ಶೇರ್ ಮಾಡ್ತೀನಿ. ಫ್ಯೂ ಮಿನಿಟ್ಸ್ ಆದ ತಕ್ಷಣ ಬರುತ್ತೆ. ಇಲ್ಲಿ ಕಾಣಿಸ್ತಾ ಇದೆ ನನಗೆ ಓಪನ್ ಆಗಿರೋದು. ಫ್ಯೂ ಮಿನಿಟ್ಸ್ ಆದ ತಕ್ಷಣ ನಿಮ್ಗೆ ಬರುತ್ತೆ. ಎಕ್ಸೆಲ್ ಅಂತ ಹೇಳಿದ ತಕ್ಷಣ ವಿ ಆರ್ ಗೋಯಿಂಗ್ ಟು ಪ್ಲೇ ಆನ್ ದ ನಂಬರ್ಸ್. ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ನಂಬರ್ಸ್ ಮೇಲೆ ನಾವು ತುಂಬಾ ಪ್ಲೇ ಮಾಡ್ತೀವಿ ಅಂತಂದ್ರೆ ವಿ ಆರ್ ನಾಟ್ ಕಾನ್ಸಂಟ್ರೇಟಿಂಗ್ ಆನ್ ದ ಟೆಕ್ಸ್ಟ್ ಮೇಲೆ ನಾವು ವರ್ಕೌಟ್ ಮಾಡಲ್ಲ. ವಿ ಆರ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ಆನ್ ದ ನಂಬರ್ಸ್. ಸೊ ಎಕ್ಸೆಲ್ ಅಂತ ಹೇಳಿದ ತಕ್ಷಣ ವಿ ವಿಲ್ ಬಿ ಹ್ಯಾವಿಂಗ್ ರೋಸ್ ಅಂಡ್ ಕಾಲಮ್ಸ್. ಒಂದು ಟೇಬಲ್ ತರ ಇರುತ್ತೆ, ಯಾವಾಗ್ಲೂ ಕಾಣಿಸ್ತಿದೆ ಅಂತ ಅನ್ಕೊಂತಾನೆ. ಸೊ ಟೇಬಲ್ ತರ ಇರುತ್ತೆ. ಇಟ್ ವಿಲ್ ಬಿ ಹ್ಯಾವಿಂಗ್ ರೋಸ್ ಅಂಡ್ ಕಾಲಮ್ಸ್, n ನಂಬರ್ ಆಫ್ ರೋಸ್ ಅಂಡ್ ಕಾಲಮ್ಸ್ ಇರುತ್ತೆ. ಸೊ ಇಲ್ಲಿ ಬಂದು ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲ್ಗಡೆ ಮೇಲ್ಗಡೆ ಇದೆ ನೋಡಿ, KSO ಎಕ್ಸರ್ಸೈಸ್ ಅಂತ, ದಟ್ ಈಸ್ ನೋನ್ ಆಸ್ ದ ಟೈಟಲ್ ಬಾರ್. ಅಂಡ್ ದಿಸ್ ಫೈಲ್ ಮೆನು, ಇದನ್ನ ನೆನ್ನೆನೂ ಹೇಳಿದೀನಿ, ಮೆನು ಇದೀವಿ. ದಿಸ್ ಇಸ್ ನೋನ್ ಆಸ್ ದ ರಿಬನ್. ಪ್ರತಿ ಒಂದು ಮೆನು ಮೇಲೆ ಕ್ಲಿಕ್ ಮಾಡಿದ್ರೆ ಅದ್ರದೇ ಅದು ಕಮಾಂಡ್ಸ್ ಗಳನ್ನ ಅಲ್ಲಿ ಪ್ಲೇಸ್ ಮಾಡ್ತಂದ್ರೆ ಒಂದು ಹೆಸರು ತಕ್ಕಗೆ ಅದಕ್ಕೆ ರಿಲೇಟೆಡ್ ಆಗಿರೋ ಕಮಾಂಡ್ಸ್ ಗಳನ್ನೆಲ್ಲಾನು ಒಟ್ಟಿಗೆ ಶೇರ್ ಮಾಡಿರ್ತಾರೆ. ನೆಕ್ಸ್ಟ್ ಕಮ್ಸ್ ದಿಸ್ ಇಸ್ ದ ಫಾರ್ಮುಲಾ ಬಾರ್. ಈ ಎಫೆಕ್ಟ್ಸ್ ಅಂತ ಏನಿದೆ ಇದನ್ನ ನಾವು ಫಾರ್ಮುಲಾ ಬಾರ್ ಅಂತ ಹೇಳ್ತೀವಿ. ಇದನ್ನ ನಾವು ನೇಮ್ ಬಾಕ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಇಲ್ಲಿ ಎಷ್ಟು ಕಾಲಮ್ಸ್ ಮತ್ತೆ ಎಷ್ಟು ರೋಸ್ ಇದೆ. ಸೊ ಕಾಲಮ್ಸ್ ಅಂದ್ರೆ ABCD ಅಂತ ಇರೋದಂದ್ರೆ ಉದ್ದುದಕ್ಕೆ ಸ್ಕೇಲ್ ಅಲ್ಲಿ ಲೈನ್ ಹೇಳ್ದಂಗೆ ಉದ್ದುದಕ್ಕೆ ಇರುತ್ತಲ್ಲ, ದಟ್ ಈಸ್ ನೋನ್ ಆಸ್ ದ ಕಾಲಮ್ಸ್. ಮತ್ತೆ ಮಲಗಿರೋದನ್ನೆಲ್ಲ ನಾವು ರೋ ಅಂತ ಹೇಳ್ತೀವಿ. ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ನಾನು ಅದನ್ನ ಹಂಗೆ ಹೇಳ್ಕೊಡ್ತಾ ಇದ್ದೇನೆ. ಸೊ ರೋಸ್ಗೆ 1 2 3 4 ಅಂತ ಇದೆ. ಅದೇ ರೀತಿ ಕಾಲಮ್ಸ್ಗೆ ABCD ಅಂತ ಇದೆ. ಸೊ ಎಷ್ಟತ್ರ ತನಕ ಇದೆ ಅಂತ ನೀವು ಕೇಳ್ಬೋದು. ಸೊ ನಮ್ಮ ಹತ್ರ ಇರೋ ಇಂಗ್ಲಿಷ್ ವರ್ಡ್ಸ್ 26 ಅಕ್ಷರಗಳು. 26 ಆದ್ಮೇಲಿಂದ ಏನ್ ಮಾಡ್ತಾರೆ. ಸೊ ಈಗ ರೈಟ್ ನಾವು Z ತನಕ ಇದೆ. ಅದಾದ್ಮೇಲಿಂದ ಏನ್ ಮಾಡ್ತಾರೆ, A ಜೊತೆಗೆ A to Z ಮಾಡ್ತಾರೆ. ಅದೇ ರೀತಿ B ಜೊತೆಗೆ A to Z. ಎಷ್ಟು ಕಾಲಮ್ಸ್ ಇದೆ. ಅರ್ಲಿ ಡೇಸ್ ಅಲ್ಲಿ ಬರೀ 256 ಕಾಲಮ್ಸ್ ಇತ್ತು, ಈಗ ಜಾಸ್ತಿ ಆಗಿದೆ. ಲಾಸ್ಟ್ ಅಂತ ನಾನು ನೋಡ್ತೀನಿ ಅಂತ ಅಂದ್ರೆ ಆರೋ ಮಾರ್ಕ್, ಲೆಫ್ಟ್ ಆರೋ ಮಾರ್ಕ್ ಇಟ್ಕೊಂಡು ಶಿಫ್ಟ್ ಇಟ್ಕೊಂಡು ಲೆಫ್ಟ್ ಆರೋ ಮಾರ್ಕ್ ಮಾಡಿ, ಯು ಆರ್ ಗೋಯಿಂಗ್ ಟು ಗೆಟ್ ಇಟ್. ಸಾರಿ, ಶಿಫ್ಟ್ ಅಲ್ಲ, ಕಂಟ್ರೋಲ್ ಇಟ್ಕೊಂಡು ರೈಟ್ ಆರೋ ಪ್ರೆಸ್ ಮಾಡಿ ಲಾಸ್ಟ್ ಅಂತಕ್ಕೆ ಸುರುತ್ತೆ. ಸೊ n ನಂಬರ್ ಆಫ್ ಅಂತ ನಾನು ಏನಕ್ಕೆ ಹೇಳಿದೆ ಅಂದ್ರೆ X ಜೊತೆಗೆ ABCDF ಅಂತ ಬಂದಿದೆ. ಇಷ್ಟೊಂದು ಈಗ ರೈಟ್ ನಾವು ನ್ಯೂ ಎಕ್ಸೆಲ್ ಅಲ್ಲೆಲ್ಲಾನು ನಿಮ್ಗೆ ಇಷ್ಟು ಬರುತ್ತೆ. ಅದೇ ರೀತಿ ಕಂಟ್ರೋಲ್ ಇಟ್ಕೊಂಡು ಲೆಫ್ಟ್ ಆರೋ ಪ್ರೆಸ್ ಮಾಡಿ ಎಗೆ ಬರ್ತೀರಾ. ಅದೇ ರೀತಿ ಕಾಲಮ್ ಎಷ್ಟಿದೆ ಅಂತ ನೆಕ್ಸ್ಟ್ ಕ್ವಶನ್, ಕಂಟ್ರೋಲ್ ಇಟ್ಕೊಂಡು ಡೌನ್ ಆರೋ ಪ್ರೆಸ್ ಮಾಡಿ ಎಷ್ಟಿದೆ ನೋಡ್ಕೊಳ್ಳಿ ನೀವೇನೆ. 10,48,576 ರೋಸ್ ಇದೆ. ಅಷ್ಟು ಒಟ್ಟಿಗೆ ನಾವು ಟೈಪ್ ಮಾಡಿದ್ರೂ ಪ್ರಿಂಟ್ ಔಟ್ ತೆಗೆಯೋದಕ್ಕೆ ಆಗೋದಿಲ್ಲ.
ಸೊ ಒಂದು ಎಕ್ಸೆಲ್ ತಕ್ಷಣ ವಿ ಸೇ ಇಟ್ ಆಸ್ ಎ ಬುಕ್. ಎಕ್ಸೆಲ್ ನ ನಾವೇನ್ ಹೇಳ್ತೀವಿ, ಬುಕ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅಂಡ್ ವಿ ಹ್ಯಾವ್ ಎನ್ ನಂಬರ್ ಆಫ್ ಶೀಟ್ಸ್ ಅಂತ ಹೇಳ್ತೀವಿ. ಶೀಟ್ಸ್ ಇಲ್ಲಿ ಶೀಟ್ 1 ಅಂತ ಕಾಣಿಸ್ತಿದೆ ನೋಡಿ, ಶೀಟ್ 2 ಅಂತ ಕಾಣಿಸ್ತಿದೆ. ಸೊ ನಿಮ್ಗೆ ಎಷ್ಟು ಶೀಟ್ಸ್ ಬೇಕು ಇದ್ರ ಮೇಲೆ ಆರೋ ಮಾರ್ಕ್ ಇದೆ ನೋಡಿ, ನ್ಯೂ ಶೀಟ್ ಅಂತ ಹೇಳಿದ್ರೆ ಕ್ಲಿಕ್ ಆಗ್ತಾ ಹೋಗುತ್ತೆ. ನ್ಯೂ ಶೀಟ್ ಅಂತ ಹೇಳಿದ ತಕ್ಷಣ ಹೊಸದು ನಿಮ್ಗೆ ಏನಾಗುತ್ತೆ, ಕ್ಲಿಕ್ ಆಗ್ತಾ ಬರುತ್ತೆ. ನಿಮ್ಗೆ ಎಲ್ ಬೇಕಾದ್ರೂ ನೀವು ತಗೊಂಡ್ ಹೋಗ್ಬೋದು. ಸೊ ಒಂದು ದಿನಕ್ಕೆ ಯಾವಾಗ ಈ ಶೀಟ್ಸ್ ನ ಯೂಸ್ ಆಗುತ್ತೆ, ಇಷ್ಟೊಂದಿದೆ ಅಂತ ಅಂದ್ರೆ, ಈಗ ಅಕಸ್ಮಾತ್ ನೀವು ಸ್ಯಾಲ್ರಿ ಇಂಡೆಂಟ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋಣ. ಸೊ ಒಂದ್ ವರ್ಷಕ್ಕೆ ಒಂದ್ ಬುಕ್ ನ ಓಪನ್ ಮಾಡ್ಕೊಂಡ್ರೆ ಸಾಕು. ಜಾನ್ವರಿ ನೀವು ಶೀಟ್ 1 ಅಲ್ಲಿ ಮಾಡಿರ್ತೀರಾ, ದ ಸೇಮ್ ಥಿಂಗ್ ಯು ಕಾಪಿ ಅಂಡ್ ಪೇಸ್ಟ್ ದ ಶೀಟ್ 2. ಸ್ಮಾಲ್ ಮೈನರ್ ಚೇಂಜಸ್ ಇರುತ್ತೆ, ಅದನ್ನ ನೀವು ಹಾಕೊಂಡು ಹೋಗಬಹುದು. ಆ ಕಾರಣಕ್ಕೋಸ್ಕರ ಒಂದು ಬುಕ್ ಅಲ್ಲಿ ಎನ್ ನಂಬರ್ ಆಫ್ ಶೀಟ್ಸ್ ಇರುತ್ತೆ. ನಿಮಗೆ ಕಾಣಿಸೋದು ಯೂಶುವಲ್ ಆಗಿ 2 ಶೀಟ್ಸ್ ಮಾತ್ರ ಕಾಣಿಸುತ್ತೆ. ವೆನ್ ಯು ವಾಂಟ್ ಯು ಕ್ಯಾನ್ ಗೋ ಆನ್ ಇನ್ಕ್ರೀಸಿಂಗ್. ಸೊ ಶೀಟ್ 2ಗೆ ಹೇಗೆ ಹೋಗೋದು, ಜಸ್ಟ್ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಕಾಣಿಸುತ್ತೆ. ಸೊ ಶೀಟ್ 1ಗೆ ಹೊಸ ಹೆಸರು ಕೊಡ್ಬೇಕು. ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಫಂಕ್ಷನ್ಸ್ ಅಂತ ಹೇಳ್ಬಿಟ್ಟು. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅದು ಸೆಲೆಕ್ಟ್ ಆಗುತ್ತೆ. ವಾಟ್ ಯು ಕ್ಯಾನ್ ಡೂ ಈಸ್ ಯು ಕ್ಯಾನ್ ಚೇಂಜ್ ಇಟ್. ನೀವು ಹೋಗ್ಬಿಟ್ಟು ಏನ್ ಮಾಡ್ಬೋದು, ಅಲ್ಲಿ ಹೆಸರನ್ನ ಚೇಂಜ್ ಮಾಡ್ಬೇಕು ಅಂತ ಅಂದ್ರೆ ಟೈಪ್ ಮಾಡಿದ್ರೆ ಚೇಂಜ್ ಆಗುತ್ತೆ. ಸಿಮಿಲರ್ಲಿ ಶೀಟ್ 2 ಹೋದ್ರೂ ಅಷ್ಟೇ ರೋಸ್ ಅಷ್ಟೇ ಕಾಲಮ್ಸ್ ಇರುತ್ತೆ. ಸೊ ಎಲ್ಲಿ ತನಕ ಒಂದ್ ರೋ ಬರುತ್ತೆ, ಒಂದ್ ಕಾಲಮ್ ಬರುತ್ತೆ ಅಂತ ನಿಮ್ಗೆ ಡೌಟ್ ಆಯ್ತು ಅಂತ ಅಂದ್ರೆ ಯು ಶುಡ್ ಗೋ ಫಾರ್ ದ ಪ್ರಿಂಟ್ ಪ್ರಿವ್ಯೂ. ಒಂದ್ಸತಿ ನೀವು ಪ್ರಿಂಟ್ ಪ್ರಿವ್ಯೂಗೆ ಹೋಗ್ಬಿಟ್ಟು ವಾಪಸ್ ಬಂದ್ರೆ, ಪ್ರಿಂಟ್ ಪ್ರಿವ್ಯೂ ಇಂದ ಆಚೆಗೆ ವಾಪಸ್ ಬಂದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್ ಡಾಟೆಡ್ ಲೈನ್. ಕಾಣಿಸ್ತಿದೆ ಅಂತ ಅನ್ಕೊಂತೀನಿ. ಯು ಆರ್ ಗೋಯಿಂಗ್ ಟು ಗೆಟ್ ಎ ಡಾಟೆಡ್ ಲೈನ್ ನಿಮ್ಗೆ ಕಾಣಿಸುತ್ತೆ. ಆ ಡಾಟೆಡ್ ಲೈನ್ ನ ನಿಮ್ಗೆ ಏನಾಗುತ್ತೆ, ರೆಪ್ರೆಸೆಂಟ್ ಮಾಡುತ್ತೆ. ಎಲ್ಲಿಂದ ಎಲ್ಲಿ ತನಕ ಒಂದು ಶೀಟ್ ಬರುತ್ತೆ ಅನ್ನೋದನ್ನ ನಮಗೆ ಗೊತ್ತಾಗುತ್ತೆ. ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಓಕೆನಾ. ನೆಕ್ಸ್ಟ್ ಹೇಗೆ ಟೈಪ್ ಮಾಡೋದು ನೆಕ್ಸ್ಟ್. ಸೊ ಇಲ್ಲಿ ಟೈಪ್ ಮಾಡ್ತೀನಿ. ನಾನೇನ್ ಮಾಡ್ತೀನಿ, KSOU ಅಂತ ಈಗ ಟೈಪ್ ಮಾಡ್ತೀನಿ. ನೀವೇನ್ ಟೈಪ್ ಮಾಡ್ತೀರಾ ಇಲ್ಲೇನ ಹೇಳ್ತೀನಿ ಅಂದ್ರೆ, ವರ್ಡ್ ಅಲ್ಲೆಲ್ಲ ನಾವು ಯಾವ ಲೈನ್ ಅಲ್ಲಿ ಇದೆ ಅಂತ ಹೇಳ್ಕೊಂಡ್ ಬರ್ತಾ ಇದ್ವಿ. ಇಲ್ಲಿ ಯಾವ ಲೈನ್ ಅಲ್ಲಿ ಇದೆ, ಬ್ಲರ್ ಇದ್ರೆ ಐ ಕಾಂಟ್ ಹೆಲ್ಪ್, ಅದು ಅವರೇ ಏನಾದ್ರು ಮಾಡ್ಬೇಕು. ಈಗ ಏನಾದ್ರು ಕ್ಲಿಯರ್ ಆಗಿದೆಯಾ ನೋಡಿ. ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋದ್ರೆ ಬರೋದಿಲ್ಲ, ನಾನು ಅಲ್ಲಿಗೆ ಹೋಗ್ಬೇಕು. ಇಲ್ಲಂತೂ ಫುಲ್ ಇಟ್ಟಿದ್ದೀನಿ, ನಾನು ಬೋಲ್ಡ್ ಆಗು ಮಾಡ್ಕೊಂಡಿದ್ದೇನೆ, ಬ್ರೈಟ್ನೆಸ್ ಅಲ್ಲೂ ಇದೆ. ಓಕೆನಾ. ಸೊ ಇಲ್ಲಿ ನಾನು ಟೈಪ್ ಮಾಡಿರ್ತೇನೆ. ಇಲ್ಲಿ ನಾವೇನ್ ಹೇಳ್ತೀವಿ ಅಂತ ಅಂದ್ರೆ, ನನ್ನ ಕರ್ಸರ್ ಎಲ್ಲಿದೆ ಅಂತ ಹೇಳ್ಬೇಕು ಅಂತ ಅಂದ್ರೆ ಯಾವ ಸೆಲ್ ಅಲ್ಲಿ ಇದೆ ಅಂತ ಹೇಳ್ತೀವಿ. ಸೆಲ್ ಅಂತ ಅಂದ್ರೆ ಏನು ಅಂತ ಅಂದ್ರೆ, ಇಂಟರ್ಸೆಕ್ಷನ್ ಆಫ್ ರೋ ಅಂಡ್ ಕಾಲಮ್ ಇಸ್ ನೋನ್ ಆಸ್ ಎ ಸೆಲ್ ಅಂತ ನೀವು ತಿಳ್ಕೊಬೇಕು. ಸೊ ರೈಟ್ ನಾವು ನಾನು ಯಾವ ಸೆಲ್ ಅಲ್ಲಿ ಇದೆ ಅಂತ ಹೇಳ್ಬೇಕು ಅಂತಂದ್ರೆ, ಕಾಲಮ್ ಹೆಡ್ಡಿಂಗು ಮತ್ತೆ ರೋ ನಂಬರ್ ನ ಹೇಳಿದ್ರೆ ಆ ಜಾಗದಲ್ಲಿ ಇದೆ ಅಂತ ಗೊತ್ತಾಗುತ್ತೆ ನಿಮ್ಗೆ. ಇಲ್ಲಿ ರೈಟ್ ನಾ ಎಲ್ಲಿದ್ದೀನಿ, D ಮತ್ತೆ 7 ಅಲ್ಲಿ ಇದ್ದೀನಿ. ಇಲ್ಲಿ ಇದ್ದಾಗ H ಮತ್ತೆ 3 ಅಲ್ಲಿ ಇದ್ದೀನಿ ಅಂತ ಗೊತ್ತಾಗ್ಬೇಕು ನಿಮ್ಗೆ. H ಮತ್ತೆ 3 ಅಲ್ಲಿ ಇದೀನಿ ಅಂತ ಅನ್ಬಿಟ್ಟು ನಿಮ್ಗೆ ಗೊತ್ತಾಗ್ಬೇಕು. ಆಯ್ತಾ. ಅದು ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ, ಇಲ್ಲಿ ನೇಮ್ ಬಾಕ್ಸ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ H3 ಅಂತ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಹತ್ರ ನಿಮ್ಗೆ ಗೊತ್ತಾಗುತ್ತೆ. ನಾನೊಂದ್ ಸ್ವಲ್ಪ ಬೋಲ್ಡ್ ಮಾಡ್ಕೊಂಡಿದ್ದೀನಿ, ಲಾರ್ಜ್ ಮಾಡ್ಕೊಂಡು ಬಂದಿದ್ದೀನಿ. ಈಗ್ಲಾರು ಕಾಣಿಸ್ಬಹುದು ಅಂತ ಅನ್ಕೊಂತಾ ಇದ್ದೀನಿ. ಇಲ್ಲಿ ಹತ್ರ ನಾನೇನು ಮಾಡಕ್ ಆಗೋದಿಲ್ಲ, ಬಟ್ ನನಗೆ ಕ್ಲಿಯರ್ ಆಗಿದೆ. ಡಿಸ್ಪ್ಲೇಲಿ ಐ ಡೋಂಟ್ ನೋ ಹೌ ದೇ ವಿಲ್ ಡೂ, ಅದು ಗೊತ್ತಿಲ್ಲ ನನಗೆ. ಸರಿನಾ. ಸೊ ಸ್ವಲ್ಪ ಬ್ರೈಟ್ನೆಸ್ ನಾನು ಮಾಡ್ಕೊಂಡಿದ್ದೇನೆ. ಹೆಲ್ಮೆಟ್ ಬ್ರೈಟ್ನೆಸ್ ಮಾಡಿದೀನಿ. ಸೈಜರ್ ನ ಸ್ವಲ್ಪ ಬಿಗ್ ಮಾಡ್ಕೊಂಡಿದ್ದೀನಿ, ನಿಮ್ಗೆ ಕಾಣಿಸೋದಕ್ಕೋಸ್ಕರ ಸ್ವಲ್ಪ ಬಿಗ್ ಮಾಡ್ಕೊಂಡಿದ್ದೀನಿ. ಸೊ ಟೈಪ್ ಮಾಡ್ತೀರಾ, ವಾಟ್ ಎವರ್ ಯು ಕ್ಯಾನ್ ಟೈಪ್ ಹಿಯರ್. ಅದೇನ್ ಹಿಂಗೆ ಟೈಪ್ ಮಾಡ್ಬೇಕು ಅಂತಲ್ಲ. ನಾನು ಇಲ್ಲಿ ಬರಿತಾ ಇದ್ದೀನಿ, ವೆಲ್ಕಮ್ ಟು KSOU, ವೆಲ್ಕಮ್ ಟು KSOU ಕ್ಲಾಸಸ್ ಅಂತ ನಾನು ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಸೊ ಇದು ಎಲ್ಲಿ ಟೈಪ್ ಮಾಡಿದೆ, ನಾನು ಟೈಪ್ ಮಾಡಿದ್ದು A3 ಅಲ್ಲಿ ಟೈಪ್ ಮಾಡಿದೆ. ಇಫ್ ಐ ವಾಂಟ್ ಟು ಮೇಕ್ ಸಮ್ ಚೇಂಜಸ್, ಅಲ್ಲಿ ಹತ್ರ ಏನಾಗ್ತಿತ್ತು ವರ್ಡ್ ಅಲ್ಲಿ ಅಂತಂದ್ರೆ, ಗೆಟ್ ಎ ಕರ್ಸರ್, ಸ್ಟಿಕ್ ತರ ಕರ್ಸರ್ ಬರ್ತಿತ್ತು, ಅಲ್ಲೇ ಹೋಗಿ ಕ್ಲಿಕ್ ಮಾಡಿ ಚೇಂಜಸ್ ಮಾಡ್ತೀರಿ. ಇಲ್ಲಿ ನೀವು ಚೇಂಜಸ್ ಮಾಡ್ಬೇಕು ಅಂತ ಅಂದ್ರೆ ಇಲ್ಲಿದೆ ನೋಡಿ, ಫಾರ್ಮುಲಾ ಬಾರ್ಗೆ ಹೋಗ್ಬಿಟ್ಟು ನೀವು ಚೇಂಜಸ್ ಮಾಡ್ಬೇಕು, ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಹೋಗಿ ನನ್ನ ಕ್ಲಾಸಸ್ ನ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿ, C ಅನ್ನೋದು ಕ್ಯಾಪಿಟಲ್ ಬರ್ಬೇಕಾಗಿತ್ತು ಅಂತ ಹೇಳಿ ಚೇಂಜ್ ಮಾಡ್ತೀನಿ ಅಂತಂದ್ರೆ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಇದು ಯಾವ್ದಲ್ಲಿದೆ, B3 ಅಲ್ಲಿ ಬರದ್ವಿ. ಸೊ A3 ಅಲ್ಲಿ ಬರ್ದಿ. B3 ಅಲ್ಲಿ ನಾನು ಏನಾದ್ರು ನಂಬರ್ ಬರೆದ್ರೆ, ಎಸ್ ಯು ಕಾಂಟ್ ವ್ಯೂ ಇಟ್.
ನೀವು ಇಲ್ಲಿ ನೋಡಕ್ ಆಗೋದಿಲ್ಲ. ಸೊ ವಾಟ್ ಐ ಹ್ಯಾವ್ ಟು ಡೂ ಇಸ್ ಐ ವಾಂಟ್ ಟು ಇನ್ಕ್ರೀಸ್ ದ ಕಾಲಮ್ ಸೈಜ್. ಸೊ ಕಾಲಮ್ ಸೈಜ್ ನ ಹೇಗೆ ಇನ್ಕ್ರೀಸ್ ಮಾಡೋದು? ಸೊ ಇಲ್ಲಿ ಹತ್ರ ABCD ಅಂತ ಏನಿದೆ ಅದ್ರ ಮೇಲೆ ಇಟ್ರೆ ನಿಮ್ಗೆ ಡಬಲ್ ಹೆಡೆಡ್ ಆರೋ ಬರುತ್ತೆ. ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ. ಯು ಶುಡ್ ನಾಟ್ ಡ್ರ್ಯಾಗ್ ಮಾಡ್ಬೇಕು, ಇಲ್ಲಿ ಇಡ್ಬೇಕು ಫಸ್ಟ್. ಜಸ್ಟ್ ಹೋಗಿ ಇಡಿ, ನಾ ಇನ್ನೂ ಕ್ಲಿಕ್ಕೇ ಮಾಡಿಲ್ಲ. ಕ್ಲಿಕ್ ಮಾಡಕ್ಕಿಂತ ಮುಂಚೆ ನಿಮ್ಗೆ ಆ ಸಿಂಬಲ್ ಕಾಣಿಸುತ್ತೆ. ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ, ಇಟ್ ವಿಲ್ ಬಿ ಓಪನಿಂಗ್ ಫಾರ್ ಯು. ಎಷ್ಟು ದೊಡ್ಡದ್ ಬೇಕೋ ಅಷ್ಟು ದೊಡ್ಡದ್ ಮಾಡಬಹುದು. ಸೊ ಒಂದ್ ಪೇಜ್ ಅಲ್ಲಿ ಎಷ್ಟು ಕಾಲಮ್ಸ್ ಬರುತ್ತೆ ಅನ್ನೋ ಒಂದು ಪ್ರಶ್ನೆ ಬರ್ಬಹುದು. ಅದು ಅಷ್ಟೇ, ಇಟ್ ಈಸ್ ಲೆಫ್ಟ್ ಫಾರ್ ಯು ಪೀಪಲ್. ನೀವ್ ಎಷ್ಟು ಕಾಲಮ್ ಹಾಕೊಂತೀರಾ ಅಷ್ಟು. ಸೊ ಅದನ್ನ ನೋಡ್ಕೊಳಕ್ ಏನ್ ಮಾಡ್ಬೇಕು? ಗೋ ಟು ದ ಪ್ರಿಂಟ್ ಪ್ರಿವ್ಯೂ ಹೋಗ್ಬಿಟ್ಟು ಬನ್ನಿ. ನಿಮ್ಗೆ ಏನಾಗುತ್ತೆ, ಒಂದು ಡಾಟೆಡ್ ಲೈನ್ ನಿಮ್ಗೆ ಕಾಣಿಸುತ್ತೆ. ಡಾಟೆಡ್ ಲೈನ್ ಕಾಣಿಸಿದ ತಕ್ಷಣ ಇಲ್ಲಿದೆ ನೋಡಿ, G ಹತ್ರ ಇದೆ. ಡಾಟೆಡ್ ಲೈನ್ ಕಾಣಿಸಿದ ತಕ್ಷಣ ನಿಮ್ಗೆ ಏನ್ ಅನ್ಸುತ್ತೆ? ಓಕೆ, ನಂದು ಒಂದ್ ಪೇಜ್ ಇಲ್ಲಿ ತನಕ ಬರುತ್ತೆ ಅಂತ. ಆಮೇಲೆ ಇಲ್ಲಿ ನಿಮ್ಗೆ ಲೈನ್ಸ್ ಕಾಣಿಸ್ತಾ ಇದೆ. ಬಟ್ ವೆನ್ ಗೋ ಫಾರ್ ದ ಪ್ರಿಂಟ್ ಪ್ರಿವ್ಯೂ, ನಿಮ್ಗೆ ಪ್ರಿಂಟ್ ಪ್ರಿವ್ಯೂ ಅಲ್ಲಿ ಲೈನು ಕಾಣಿಸೋದಿಲ್ಲ. ಸೊ ಲೈನ್ ಅಲ್ಲೂ ಕಾಣಿಸ್ಬೇಕಿತ್ತು ಅಂತ ಅಂದ್ರೆ ನಾವೇನ್ ಮಾಡ್ಬೇಕಾಗುತ್ತೆ? ಇಲ್ಲಿ ಪ್ರಿಂಟ್ ಔಟ್ ತೆಗಿಯಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕಾಗತ್ತೆ? ಯೂಶುವಲ್ ಆಗಿ ಅದಕ್ಕೆ ಲೈನ್ ಹಾಕ್ಬೇಕಾಗತ್ತೆ. ಇಲ್ಲಿ ಬಂದು ನಾನೇನ್ ಮಾಡ್ತಾ ಇದ್ದೀನಿ, ಎಷ್ಟು ಅಗ್ಲಕ್ ಬೇಕು ಅಷ್ಟದಕ್ಕೆ ಇಲ್ಲಿ ಬಾರ್ಡರ್ಸ್ ಅಂತ ಇದೆ ನೋಡಿ, ಆಲ್ ಬಾರ್ಡರ್ಸ್ ಅಂತ. ಇದು ವರ್ಡ್ ಅಲ್ಲೂ ಇತ್ತು, ಆಲ್ ಬಾರ್ಡರ್ಸ್ ಅಂತ ಹಾಕ್ಬಿಟ್ಟು ಈಗ ಪ್ರಿಂಟ್ ಪ್ರಿವ್ಯೂ ನೋಡಿ. ಈಗ ಪ್ರಿಂಟ್ ಪ್ರಿವ್ಯೂ ಅಲ್ಲಿ ನಿಮ್ಗೆ ಅನ್ಸುತ್ತೆ, ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಗೆಟ್ ದ ಲೈನ್ಸ್. ಇಲ್ಲ ಅಂತ ಅಂದ್ರೆ ಇಲ್ಲಿ ಲೈನ್ ಕಾಣಿಸುತ್ತೆ, ದಟ್ ಈಸ್ ನೋನ್ ಆಸ್ ದ ಗ್ರಿಡ್ ಲೈನ್ಸ್ ಅಂತ ಹೇಳ್ತೀವಿ. ಈವನ್ ದೋ ಇಟ್ ಈಸ್ ಶೋಯಿಂಗ್ ದ ಲೈನ್ಸ್, ಬಟ್ ಇಟ್ ವಿಲ್ ನಾಟ್ ಗೆಟ್ ಪ್ರಿಂಟೆಡ್. ಬೇಕು ಅಂದಾಗ ನೀವು ಮಾಡ್ಬೇಕು. ಓಕೆನಾ? ನೆಕ್ಸ್ಟ್ ನಾನು ಈಗಾಗಲೇ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಇಲ್ಲಿ ಒಂದಷ್ಟನ್ನ. ಸೊ ಐ ಥಿಂಕ್ ಇಲ್ಲಿ ತನಕ ವ್ಯೂ ಮಾಡ್ಕೋಬಹುದು ಅಂತ ಅನ್ಕೊಂತೀನಿ. ಇಷ್ಟು ದೊಡ್ಡದಾಗಿ ಮಾಡಿದ್ದೀನಿ ನಾನು. ಸೊ ಟೈಪ್ ಮಾಡ್ಬೇಕಾದ್ರೆ ನಾವು ಟೈಪ್ ಮಾಡಿದಾಗ 0.00 ಡೆಸಿಮಲ್ ಪಾಯಿಂಟ್ ನಿಮ್ಗೆ ತೋರ್ಸೋದಿಲ್ಲ. ಇಲ್ಲಿ ಟೈಪ್ ಮಾಡ್ತೀನಿ ನೋಡಿ, ಇಲ್ಲಿ ನಾನು ಟೈಪ್ ಮಾಡ್ತೀನಿ 34.00 ಅಂತ ತೋರ್ತಾ ಇದ್ದೀನಿ. ಇಲ್ಲಿ ಫಾರ್ಮುಲಾ ಬಾರ್ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ಬಟ್ ಒನ್ಸ್ ಯು ಗೆಟ್ ಎಂಟರ್, ಇಟ್ ವಿಲ್ ನಾಟ್ ಬಿ ಶೋನ್. ನನಗೆ ಬೇಕಿತ್ತು ಅಂತ ಅಂದಾಗ ಯು ಫಸ್ಟ್ ಸೆಲೆಕ್ಟೆಡ್. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಸೆಲೆಕ್ಷನ್ ಮಾಡೋದು. ಸೊ ಸೆಲೆಕ್ಟ್ ಮಾಡಿದಾಗ ಮೊದಲನೇ ಸೆಲ್ಲು ವೈಟ್ ಅಲ್ಲಿ ಇರುತ್ತೆ. ಸೊ ಸೆಲೆಕ್ಟ್ ಆಗಿಲ್ಲ ಅಂತ ತಿಳ್ಕೊಬೇಡಿ. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಂಬರ್ ಅಂತ ಒಂದಿದೆ, ನಂಬರ್ಗೆ ಹೋಗ್ಬಿಟ್ಟು ಅದ್ರ ಪಕ್ಕದಲ್ಲೇ ಒಂದು ಕ್ಲಿಕ್ ಮಾಡ್ಕೊಳ್ಳಿ. ನಂಬರ್ ಅಂತ ಇದೆ ಇಲ್ಲಿ ನೋಡಿ. ಡೆಸಿಮಲ್ ಪ್ಲೇಸಸ್ ಎಷ್ಟು ಬೇಕು? 2 ಡೆಸಿಮಲ್ ಪ್ಲೇಸಸ್ ಬೇಕು ಅಂತ ಹೇಳ್ಬಿಟ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದ ಡೆಸಿಮಲ್ ಪ್ಲೇಸಸ್. ಅದೇ ರೀತಿ ನೆಗೆಟಿವ್ ನಂಬರ್ ಬೇಕಿತ್ತು ಅಂತ ಅಂದ್ರೆ ನಾನು 45.90ಗೆ ಮೈನಸ್ ಅಂತ ಒಂದು ಸಿಂಬಲ್ ಹಾಕ್ತೀನಿ. ಸೊ ಮೈನಸ್ ಅನ್ನೋದು ಕಾಣಿಸ್ತಿರೋ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಅಂದ್ರೆ ವಾಟ್ ಯು ಕ್ಯಾನ್ ಡೂ ಈಸ್, ಇಲ್ಲಿ ಹತ್ರ ಹೋದಾಗ ನಂಬರ್ ಅಂತ ಒಂದು ರಿಬ್ಬನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೆಗೆಟಿವ್ ನಂಬರ್ಸ್ ಅಂತ ಇದೆ, ಕಾಣಿಸ್ತಿದೆ ಅಂತ ಅನ್ಕೊಂತೀನಿ. ಇಲ್ಲಿ ನೀವು ರೆಡ್ ಕಲರ್, ಸಮ್ಟೈಮ್ಸ್ ಯು ಮೈಟ್ ಸೀನ್, ಫಾಂಟ್ ಚೇಂಜ್ ಮಾಡಲ್ಲ, ನೆಗೆಟಿವ್ ನಂಬರ್ ಎಲ್ಲ ಏನಾಗುತ್ತೆ ರೆಡ್ ಕಲರ್ ಅಲ್ಲಿ ಇತ್ತು ಅಂದ್ರೆ ಇಟ್ಸ್ ಎ ನೆಗೆಟಿವ್ ನಂಬರ್ ಅಂತ ಗೊತ್ತಾಗುತ್ತೆ. ಇಲ್ಲ ಸಿಂಬಲೇ ಬೇಕು ಅಂತಂದ್ರೆ ಸಿಂಬಲೇ ಹಾಕೋಬಹುದು. ಅದಲ್ದೇನೆ 1000ಗೆ ಒಂದು ಸಪರೇಟರ್ ಬೇಕು ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಓಕೆ ಅಂತ ಹೇಳಿ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್. ಸೊ 1000 ಇಲ್ಲಿಲ್ಲ, ನಾನೀಗ ಟೈಪ್ ಮಾಡ್ತೀನಿ ನೋಡಿ, ಆಟೋಮೆಟಿಕ್ ಆಗಿ ಬಂತು ನೋಡಿ. 1000 ಆದ್ಮೇಲೆ ನಮ್ಗೆ ಇಂಡಿಯನ್ ಸ್ಟೈಲ್ ಅಲ್ಲೇ ಕಾಮಾಗಳನ್ನು ಹಾಕೊಂಡು ಹೋಗಿದ್ದಾರೆ. ಸರಿನಾ? ನೆಕ್ಸ್ಟ್ ಐ ವಾಂಟ್ ಟು ಪ್ಲೇಸ್ ಎ ಕರೆನ್ಸಿ ಸಿಂಬಲ್ ಇನ್ ಫ್ರಂಟ್ ಆಫ್ ದಿಸ್ ನಂಬರ್. ಬರೀ ನಂಬರ್ ಇತ್ತು ಅಂತ ಅಂದ್ರೆ ಅದಕ್ಕೇನು ವ್ಯಾಲ್ಯೂ ಇರಲ್ಲ, ಅಂದ್ರೆ ಅದು ರುಪೀಸ್ ಎಲ್ಲ ಆಗಿತ್ತು ಅಂತಂದ್ರೆ ಐ ವಾಂಟ್ ದಟ್. ಸೊ ಕ್ಲಿಕ್ ಮಾಡ್ಕೊಳ್ಳಿ. ಅದೇ ರೀತಿ ಇಲ್ಲಿ ನಂಬರ್ಗೆ ಹೋಗಿ, ಇಲ್ಲ ಅಂತಂದ್ರೆ ಇಲ್ಲೇ ಆಚೆ ಕಡೆನೂ ಇದೆ, ಅಕೌಂಟಿಂಗ್ ನಂಬರ್ ಫಾರ್ಮ್ಯಾಟ್ಸ್ ಅಲ್ಲಿ ಇದೆ ನೋಡಿ. ಇಲ್ಲಿ ಹತ್ರ ಯು ಕ್ಯಾನ್ ಗೋ. ಇಲ್ಲಿ ಯಾವ್ದಿದೆ ನಿಮ್ಗೆ ಡಾಲರ್ ಸಿಂಬಲ್ ಬೇಕು ಅಂದ್ರೆ ಡಾಲರ್ ಸಿಂಬಲ್ ತಗೋಬೇಕು. ಇಲ್ಲ ಮೋರ್ ಅಕೌಂಟಿಂಗ್ ಫಾರ್ಮ್ಯಾಟ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅಕೌಂಟಿಂಗ್ ಬರ್ತೀವಿ. ಇಲ್ಲಿ ಸಿಂಬಲ್ ಇದೆ ನೋಡಿ, ರೂಪಾಯಿ, ಎಲ್ಲ ಕಡೆ ರುಪೀಸ್ ಅನ್ನೋದು ಇಲ್ಲಾದ್ರೂ ಮಾಡ್ಬೋದು, ಅಲ್ಲನಾದ್ರು ನೀವು ಚೇಂಜ್ ಮಾಡೋದು. ದ ಸೇಮ್ ಥಿಂಗ್ ಐ ವಾಂಟ್ ಟು ಇದು ಡೇಟ್ ನಾನು ಚೇಂಜ್ ಮಾಡಬೇಕು ಅಂತ ಅಂದಾಗ ಗೋ ಫಾರ್ ದ ನಂಬರ್, ಡೇಟ್ ಅಂತ ಹೋಗಿ ಡಿಫ್ರೆಂಟ್ ಫಾರ್ಮ್ಯಾಟ್ಸ್ ಅಲ್ಲಿ ಇದೆ. ನಿಮ್ಗೆ ಯಾವ ಫಾರ್ಮ್ಯಾಟ್ ಬೇಕು ಅಂತ ಅನ್ಸ್ತೋ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆ ಅಂತ ಹೇಳಿ. ಸೊ ಟೈಮಿಂಗ್ಸ್ಗೂ ಅದೇ ರೀತಿ. ನೆಕ್ಸ್ಟ್ ಐ ವಾಂಟ್ ಟು ಟೆಲ್ ಹೌ ಟು ಕಾಪಿ ಅಂಡ್ ಪೇಸ್ಟ್. ಕಾಪಿ ಮಾಡೋದು ಪೇಸ್ಟ್ ಮಾಡೋದು ಹೇಗೆ? ಜಸ್ಟ್ ಸೆಲೆಕ್ಟ್ ಇಟ್ ಆಸ್ ಯೂಶಲ್. Control-C ಮಾಡ್ತೀರಾ, ಇಲ್ಲ ಇಲ್ಲಿ ಹತ್ರ ಹೋಗಿ ಕಾಪಿ ಅಂತ ಹೇಳಿ ಎಲ್ಲಿ ಬೇಕು ಅನ್ಸುತ್ತೋ ಅಲ್ಲಿಗೆ ತಗೊಂಡು ಹೋಗ್ಬಿಟ್ಟು Control-V ಪ್ರೆಸ್ ಮಾಡಿ, Control-V ಪ್ರೆಸ್ ಮಾಡಿ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್. ದಿಸ್ ಇಸ್ ಒನ್ ವೇ ಆಫ್ ಕಾಪಿಂಗ್. ಇಲ್ಲ ಹಾಗೆ ಕಾಪಿ ಮಾಡಬಹುದಾ ಅಂತ ಅಂದ್ರೆ ಏನಿಲ್ಲ, ಒಂದು ಡ್ರ್ಯಾಗ್ ಅಂಡ್ ಡ್ರಾಪ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಇದರಲ್ಲಿ. ಇಲ್ಲಿ ಡೇಟ್ ಅನ್ನೋದನ್ನ ನನಗೆ ಇಲ್ಲಿ ಬೇಡ, ನಂಗೆ ಬೇರೆ ಕಡೆ ಬೇಕಿತ್ತು ಅಂತ ಹೇಳ್ತೀನಿ. ಸೆಲೆಕ್ಟ್ ಮಾಡ್ಕೊಂತೀನಿ. ಆಲ್ ದ 4 ಸೈಡ್ಸ್ ಆರೋ ಮಾರ್ಕ್ ಬರ್ತಿದೆ ನೋಡಿ, ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲಿಗೆ ಬೇಕು ಅನ್ಸುತ್ತೋ ಅಲ್ಲಿಗೆ ಹೋಗಿ ಡ್ರಾಪ್ ಮಾಡಿ. ದಿಸ್ ಇಸ್ ಒನ್ ಟೈಪ್ ಆಫ್ ಕಟ್ ಅಂಡ್ ಪೇಸ್ಟ್ ಆಗತ್ತೆ.
ಡ್ರ್ಯಾಗ್ ಅಂಡ್ ಡ್ರಾಪ್ ಇಸ್ ನಥಿಂಗ್ ಬಟ್ ಕಟ್ ಅಂಡ್ ಪೇಸ್ಟ್. ನಿಮ್ಗೆ ಎಲ್ಲಿ ಬೇಕು ಎಷ್ಟನ್ನಾದ್ರೂ ತಗೋಬಹುದು. ನೋಡಿ ಇಷ್ಟುದ್ದನೂ ಇದೆ, ಆರೋ ಮಾರ್ಕ್ ಇದೆ, ನಿಮ್ಗೆ ಎಲ್ಲಿ ಬೇಕು ಅಂತ ಅನ್ಸುತ್ತೋ ತಗೊಂಡ್ ಹೋಗಿ ಡ್ರಾಪ್ ಮಾಡಿ. ಈ ತರ ಹ್ಯಾಶ್ ಬರುತ್ತೆ ಒಂದೊಂದ್ಸತಿ. ಸಮ್ಟೈಮ್ಸ್ ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್ ಹ್ಯಾಶ್. ಏನಕ್ಕೆ ಇದು ಬಂದಿರೋದು ಅಂತ ಅಂದ್ರೆ ನನಗೆ ಕಾಲಮ್ಸ್ ವಿಡ್ತು ಚಿಕ್ಕದಾಗಿದೆ, ನಾನು ಏನ್ ನಂಬರ್ ಟೈಪ್ ಮಾಡಿದೀನಿ ಅದರದ್ದು ಸೈಜು ಚಿಕ್ಕದಾಗಿದೆ. ಏನು ಹೆದರ್ಕೋಬೇಡಿ, ಜಸ್ಟ್ ಕ್ಲಿಕ್ ಆನ್ ದಿಸ್, ಡ್ರ್ಯಾಗ್ ಮಾಡ್ಕೊಳ್ಳಿ, ದೊಡ್ಡದಾಗಿ ಕಾಣಿಸುತ್ತೆ. ಸೊ ಆಲ್ ದ ನಂಬರ್ಸ್ ವಿಲ್ ಬಿ ಡಿಸ್ಪ್ಲೇಡ್. ನೆಕ್ಸ್ಟ್ ಕಾಪಿ ಪೇಸ್ಟ್ ಮಾಡೋದ್ವಿ, ಡ್ರ್ಯಾಗ್ ಅಂಡ್ ಪೇಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಮೇಜರ್ ಥಿಂಗು ಎಕ್ಸೆಲ್ ಅಲ್ಲಿ ಇರೋದು ಅಂತ ಅಂದ್ರೆ ಆಟೋಫಿಲ್ ಫೀಚರ್ ಅಂತ ಒಂದು ಇದೆ ಆಪ್ಷನ್. ಸೊ ಕರ್ಸರ್ ನೋಡ್ತಿದ್ದೀರಾ ನೀವು, ಆಲ್ ದ 4 ಸೈಡ್ಸ್ ಅಲ್ಲಿ ಎಲ್ಲೂ ಒಂದ್ ಕಡೆನೂ ಒಂದು ಚುಕ್ಕಿ ಇಲ್ಲ, ನೋಟ್ಸ್ ಅಂತ ಏನು ಇಲ್ಲ. ಅದೇ ಈ ರೈಟ್ ಕಾರ್ನರ್ ಅಲ್ಲಿ, ಬಾಟಮ್ ರೈಟ್ ಕಾರ್ನರ್ ಅಲ್ಲಿ ಒಂದು ಪ್ಲಸ್ ಮಾರ್ಕ್ ಬಂದಿದೆ, ತುಂಬಾ ಸಣ್ಣದಾಗಿ ಕಾಣಿಸುತ್ತೆ. ನೀವು ಮೌಸ್ ನ ಅದ್ರ ಮೇಲೆ ಇಟ್ಟಾಗ ಪ್ಲಸ್ ಮಾರ್ಕ್ ಬರುತ್ತೆ. ಅದನ್ನ ಕ್ಲಿಕ್ ಮಾಡ್ಕೊಂಡು ನೀವು ಡ್ರ್ಯಾಗ್ ಮಾಡ್ತು ಅಂತ ಅಂದ್ರೆ ಯು ಆರ್ ಗೋಯಿಂಗ್ ಟು ಫಿಲ್ ದ ಸೇಮ್ ನಂಬರ್. ಸೊ ಟೈಮ್ ಅಂತ ಇಲ್ಲಿದೆ ನೋಡಿ, ನಾನು ಈ ತರ ಕ್ಲಿಕ್ ಮಾಡ್ಕೊಂಡು ಹೋದ್ರೆ ಟೈಮ್ ಅಂತ ಬರುತ್ತೆ. ನಾವು ಎಲ್ಲಿಗೆ ಕರ್ಕೊಂಡು ಹೋಗ್ತೀವಿ ಅಲ್ಲಿಗೆ ಟೈಮ್ ಅಂತ ಬರುತ್ತೆ. ಇದು ನಂಬರ್ನೇ ರೀಡ್ ಮಾಡೋದು. ನಾನು ಇನ್ನೊಂದ್ ತರ ಹೇಳ್ಕೊಡ್ತೀನಿ. ಆಟೋಫಿಲ್ ಫೀಚರ್ ಅಲ್ಲಿ ಹೆಂಗೆ ಅಂತ ಅಂದ್ರೆ 1 ಅಂತ ಗೊತ್ತು, ನೆಕ್ಸ್ಟ್ ನಂಬರ್ ನನ್ಗೆ 2 ಬೇಕು ಅಂತ ಹೇಳ್ತೀನಿ. ನೆಕ್ಸ್ಟ್ ಏನ್ ಬರ್ಬೇಕು ನಂಗೆ 2 ಬೇಕು ಅಂತ ಹೇಳ್ತೀನಿ. ಸೊ ಎರಡೂ ನಂಬರ್ ಮಾಡಿ, ಎರಡನ್ನೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಟೋಫಿಲ್ ಫೀಚರ್ ನ ಯೂಸ್ ಮಾಡ್ಕೊಂಡು ಡ್ರ್ಯಾಗ್ ಮಾಡ್ಕೊಂಡು ಹೋಗಿ ನಿಮ್ಗೆ ನಂಬರ್ ಬರುತ್ತೆ. ಸೊ 1 ಆದ್ಮೇಲೆ 2 ಬರ್ಬೇಕಾ? ಯು ನೀಡ್ ನಾಟ್. ನಾನು ಇಲ್ಲಿ 1 and 3 ಕೊಟ್ಟಿದ್ದೀನಿ. ಸೊ 2 ನಂಬರ್ ಗ್ಯಾಪ್ ಕೊಟ್ಕೊಂಡು ಬರುತ್ತೆ. ದಟ್ ಈಸ್ ಆಡ್ ನಂಬರ್ಸ್ ಬರ್ತಾ ಇದೆ. 2, 4 ಕೊಟ್ಟಿದ್ದೀನಿ, ಈವನ್ ನಂಬರ್ಸ್ ಬರುತ್ತೆ. ಅದೇ ರೀತಿ 99, 90 ಯಾವಾಗ್ಲೂ 1 ನಂಬರ್ ಇಂದಾನೇ ಶುರು ಮಾಡ್ಬೇಕಾ? ನೀಡ್ ನಾಟ್. ನೀವು ಯಾವ ರೀತಿ ಕೊಡ್ತೀರಾ ಆ ರೀತಿಗೆ ಬರುತ್ತೆ, ಸರಿನಾ? ಆಮೇಲೆ ಇದು ಬರೀ ಕೆಳಗಡೆಗೆ ಮಾತ್ರ ಮಾಡಿದ್ರೆ ಬರುತ್ತಾ? ನೀಡ್ ನಾಟ್. ನೀವ್ ಯಾವ ಕಡೆಗೆ ನೀವು ತಗೊಂಡ್ ಹೋಗ್ತೀರಾ ಅಲ್ಲಿಗೆ ಅದು ಬರುತ್ತೆ. ಸೊ 1 and 2 ಈ ಕಡೆಗೆ ಇಟ್ಕೊಂಡೆ ಲೆಫ್ಟ್ ಸೈಡ್ ಡ್ರ್ಯಾಗ್ ಮಾಡ್ತೀನಿ, ಬರುತ್ತೆ. ಆ ಕಡೆಗೆ ಬರುತ್ತಾ ಯೋ ಕ್ವಶನ್ ಬೇಕಾದ್ರು ಅಂತಂದ್ರೆ ಈ ಕಡೆಗೂ ಬರುತ್ತಾ? 0 ಬರುತ್ತೆ. 1 ಇಂದ 2 ಕಡೆ ನಂಬರ್ ಲೈನ್ ಇರೋದು ಯಾವ ತರ? 0 ಆದ್ಮೇಲೆ ಇಲ್ಲಿ ಮಾಡ್ತೀನಿ ನೋಡಿ, ಇಲ್ಲಿ 1 ಕೊಡ್ತಾನೆ, ಇಲ್ಲಿ 2 ಕೊಡ್ತಾನೆ. ಸೊ ಎರಡೂ ಸೆಲೆಕ್ಟ್ ಮಾಡ್ಕೊಂತೀನಿ ನೋಡಿ, 0, -1, -2, -3, -4. ಸಿಮಿಲರ್ಲಿ ಸಂಡೇ ಅಂತ ಕೊಡ್ತೀನಿ. ಈಗ ಯೂನಿವರ್ಸಲಿ ಸ್ಪೀಕಿಂಗ್ ಸಂಡೇ ಆದ್ಮೇಲೆ ಏನ್ ಬರುತ್ತೆ? ಮಂಡೇನೆ. ಡ್ರ್ಯಾಗ್ ಮಾಡಿ, ಸಾಟರ್ಡೆ ಆದ ತಕ್ಷಣ ಪುನಃ ಸಂಡೇ ರಿಪೀಟ್ ಆಗುತ್ತೆ. ಇದು ಆಲ್ ದ 4 ಸೈಡ್ಸ್ ಬರುತ್ತಾ? ಟ್ರೂ ಬರುತ್ತೆ. ಆಲ್ ದ 4 ಸೈಡ್ಸ್ ಬರುತ್ತೆ. ಸೊ ಈಸಿ. ನಾವು ಅದಕ್ಕೆ ಟೆಕ್ಸ್ಟ್ ಮೇಲೆ ಜಾಸ್ತಿ ಇಲ್ಲಿ ಪ್ಲೇ ಮಾಡಲ್ಲ. ಸೊ ಇದೆಲ್ಲ ಇಂಪಾರ್ಟೆಂಟ್, ನಾವು ಟೈಪ್ ಮಾಡ್ಬೇಕಾದ್ರೆ ಬೇಕಾಗುತ್ತೆ ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಅವರು ಕೊಟ್ಟಿದ್ದಾರೆ. ಸೊ ಕ್ವಾರ್ಟರ್ 1, 2, 3, 4 ಇದೆಲ್ಲಾನು ಜನವರಿ, ಫೆಬ್ರವರಿ ನೀವು ಯಾವ ರೀತಿ ಟೈಪ್ ಮಾಡ್ತೀರಾ ಆ ರೀತಿ ಬರ್ತಾ ಹೋಗುತ್ತೆ. ಸೊ ಪೇಜ್ ನಂಬರ್ 181 ಅಲ್ಲಿ ನಿಮ್ಗೆ ಇದನ್ನ ಹೇಳ್ಕೊಂಡ್ ಬಂದೆ. ಶೀಟ್ ಆಯ್ತು, ರಿಬನ್ ಆಯ್ತು. ಸೊ ಆಡಿಂಗ್ ರೋಸ್ ಅಂಡ್ ಕಾಲಮ್ಸ್. ಹೌ ಟು ಆಡ್ ರೋಸ್ ಅಂಡ್ ಕಾಲಮ್ಸ್. ನನಗೆ ಈಗ ರೈಟ್ ನಾವು ಇವೆರಡರ ಮಧ್ಯ ಒಂದು ಕಾಲಮ್ ಬೇಕಿತ್ತು, ಇವೆರಡು ಟೈಮ್ ಮಧ್ಯ ಒಂದು ಕಾಲಮ್. ಕರ್ಸರ್ ಅಲ್ಲೇ ಇಡಿ, ಕರ್ಸರ್ ಅಲ್ಲೇ ಇಟ್ಬಿಟ್ಟು ಮೌಸ್ ರೈಟ್ ಬಟನ್ ಕ್ಲಿಕ್ ಮಾಡ್ಬಿಟ್ಟು ಇನ್ಸರ್ಟ್ ಅಂತ ಹೇಳ್ಬಹುದು. ಇಲ್ಲ ಅಂತಂದ್ರೆ ಇಲ್ಲೇ ಇದೆ ನೋಡಿ, ಸೆಲ್ಸ್ ಅಂತ ಇದೆ, ಇನ್ಸರ್ಟ್ ಅಂತ ಹೇಳ್ಬಿಟ್ಟು ಇನ್ಸರ್ಟ್ ಶೀಟ್ ಕಾಲಮ್ ಅಂತ ಹೇಳ್ತೀನಿ. ಒಂದು ಇನ್ಸರ್ಟ್ ಆಯ್ತು. ನೀವು ಎಷ್ಟು ಸೆಲೆಕ್ಟ್ ಮಾಡ್ತೀರಾ ಅಷ್ಟು ಕಾಲಮ್ಸ್ ಇನ್ಸರ್ಟ್ ಆಗುತ್ತೆ. ನಾ 2 ಸೆಲೆಕ್ಟ್ ಮಾಡಿದೀನಿ, ಇನ್ಸರ್ಟ್ ಕಾಲಮ್ಸ್, 2 ಕಾಲಮ್ ಇನ್ಸರ್ಟ್ ಆಯ್ತು. ಅದೇ ರೀತಿ ರೋ ಇನ್ಸರ್ಟ್ ಮಾಡ್ಬೇಕು ಅಂತಂದ್ರೆ ಯು ನೀಡ್ ನಾಟ್, ಎಲ್ಲಿ ಬೇಕಾದ್ರೂ ಇಟ್ಕೊಳ್ಳಿ. ನಾನು ಆಕ್ಚುಲ್ ಆಗಿ ಅಲ್ಲಿ ಇದ್ದೀನಿ, ಅಲ್ಲೇ ಇದ್ಕೊಂಡು ನಾನೇನ್ ಹೇಳ್ತೀನಿ, ಹೋಗ್ಬಿಟ್ಟು ಇನ್ಸರ್ಟ್ ಶೀಟ್ ರೋಸ್, 2 ರೋ ಇನ್ಸರ್ಟ್ ಆಯ್ತು. ಅದೇ ರೀತಿ ಬೇಡ ನನ್ಗೆ ಈ ಕಾಲಮು ಅಂತ ಅಂದ್ರೆ ಕ್ಲಿಕ್ ಮಾಡಿ ಡಿಲೀಟ್ ಶೀಟ್ ಕಾಲಮ್. ಸೊ ಡಿಲೀಟ್ ಆಯ್ತು. ಸೊ ಕಂಟೆಂಟ್ಸ್ ಏನಾಗುತ್ತೆ, ಎ ಅಲ್ಲಿರೋದು ಮೂವ್ ಆಗ್ತಾ ಹೋಗುತ್ತೆ ಅಷ್ಟೇನೆ, ಬಿ ಮುಂದಕ್ಕೆ ಮೂವ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಬೇಸಿಕ್ ಥಿಂಗ್ಸ್. ಫಾರ್ಮ್ಯಾಟಿಂಗ್ ನಂಬರ್ಸ್ ಆಯ್ತು, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಇದು ನಿಮ್ಗೆ ಬೇಕಾಗಿರೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ನ ಈಗ ಹೇಳ್ಕೊಡ್ತಾನೆ ನಾನು. ಸೊ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು. ನನ್ನ ಹತ್ರ ಒಂದು ಟೆಸ್ಟ್ ಮಾರ್ಕ್ಸ್ ಡೇಟಾ ಆಫ್ ಎ ಕ್ಲಾಸ್ ಅಂತ ಹಾಕಿದ್ದೀನಿ. ಯಾವುದೋ ಒಂದು ಸ್ಟೂಡೆಂಟ್ಸ್ ಡೇಟಾನ ರೆಡಿ ಮಾಡಿ ಇಟ್ಟಿದ್ದೀನಿ. ಸ್ಟೂಡೆಂಟ್ಸ್ ಡೇಟಾನ ನಾನು ಏನ್ ಮಾಡಿ ಇಟ್ಟಿದ್ದೀನಿ, ರೆಡಿ ಮಾಡಿ. ಯು ಕ್ಯಾನ್ ವ್ಯೂ ಇಟ್, ಕಾಣಿಸುತ್ತೆ ಅಂತ ಅನ್ಕೊಂತೀನಿ. ಸೊ ಈಗ ನಾನು ಆಡ್ ಮಾಡ್ಬೇಕು. ಯಾವ್ದನ್ನ 4 ಸಬ್ಜೆಕ್ಟ್ ಮಾರ್ಕ್ಸ್ ನ ತಗೊಂಡಿದ್ದೇನೆ, ಆಡ್ ಮಾಡ್ಬೇಕು. ಹೇಗೆ ಆಡ್ ಮಾಡೋದು? ಮಾಮೂಲಿ ನಾವು ಹಳೆ ಕಾಲದಲ್ಲಿ ಮಾಡ್ದಂಗೆ, ಕ್ಯಾಲ್ಕುಲೇಟರ್ ಮಾಡ್ದಂಗೆ ನಾವು ಪ್ಲಸ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಲ್ಲಿ 4 ನಂಬರ್ ಇದೆ, ಮಾಡ್ಕೊಂಡು ಹೋಗ್ತೀನಿ. ಸೊ ಐ ವಾಂಟ್ n ನಂಬರ್ ಆಫ್ ನಂಬರ್ಸ್ ಟು ಆಡ್ ಇಟ್. ಹೇಗ್ ಮಾಡೋದು? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈಕ್ವಲ್ ಟು ಸಿಂಬಲ್ ಹಾಕ್ಬೇಕು, ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಫಾರ್ ಎನಿ ಕ್ಯಾಲ್ಕುಲೇಷನ್ಸ್ ವಿ ಹ್ಯಾವ್ ಟು ಇನ್ಪುಟ್ ಏನ್ ಮಾಡ್ಬೇಕಾಗುತ್ತೆ, ಈಕ್ವಲ್ ಟು ಸಿಂಬಲ್ ನ ಫಸ್ಟ್ ನಾವು ಹಾಕ್ಬೇಕಾಗಿರೋದು. ಈಕ್ವಲ್ ಟು ಸಿಂಬಲ್ ನ
ನಾನು ಹಾಕ್ಬೇಕಾಗತ್ತೆ. ಸೊ ನನ್ನ ಆನ್ಸರ್ ಎಲ್ಲಿಗೆ ಬೇಕು, ಇಲ್ಲಿ ಹತ್ರ ಬೇಕು. ಸೊ ಇಲ್ಲಿ ಏನ್ ಹಾಕ್ತೀನಿ, ಈಕ್ವಲ್ ಟು ಸಿಂಬಲ್ ನ ಹಾಕ್ತೀನಿ. ಈಕ್ವಲ್ ಟು ಸಿಂಬಲ್ ಹಾಕಿದ್ಮೇಲೆ ನಾನು ಈ ನಂಬರ್ನ ಎಂಟ್ರಿ ಮಾಡಬಾರ್ದು. ಮಾಡಿದ್ರೆ ಬರಲ್ವಾ, ಬರುತ್ತೆ. 78 ಪ್ಲಸ್ 84 ಪ್ಲಸ್ 75 ಪ್ಲಸ್, ಆ ನಂಬರ್ ನಂಗೆ ಗೊತ್ತಾಗ್ಲಿಲ್ಲ, ಕರೆಕ್ಷನ್ ಮಾಡ್ತಾ ಇದ್ದೀನಿ ನೋಡಿ, ಪ್ಲಸ್ 76 ಅಂತ ಹೇಳಿದೆ. ಆನ್ಸರ್ ಬಂತು. ಕರೆಕ್ಟ್ ಆಗಿದೆಯಲ್ಲ, ಬರುತ್ತೆ, ಬರಲ್ಲ ಅಂತ ಅಲ್ಲ. ಬಟ್ ಇಫ್ ಐ ವಾಂಟ್ ಟು ಮೇಕ್ ಚೇಂಜಸ್, 75 ಇರೋದು ಇಲ್ಲಿ ನಾನು 90 ಅಂತ ಕೊಡ್ತೀನಿ. ಸೊ ಟೋಟಲ್ ಏನಾಗಬೇಕಾಗಿತ್ತು, 90 ಅಂತ ಬರಬೇಕಾಗಿತ್ತು. ಸೊ ಅದು ಚೇಂಜಸ್ ಆಗ್ಲಿಲ್ಲ. ಸೊ ಈ ರೀತಿ ಇತ್ತು ಅಂತ ಅಂದ್ರೆ ನಮ್ ಕ್ಯಾಲ್ಕುಲೇಟರ್ ಅಲ್ಲೇ ಮಾಡಬಹುದಿತ್ತು. ಅದಕ್ಕೋಸ್ಕರ ನಾವಿಲ್ಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ, ವಿ ಆರ್ ಗೋಯಿಂಗ್ ಟು ಆಡ್ ದ ಸೆಲ್ ನೇಮ್ ನ ಆಡ್ ಮಾಡ್ಕೊಂಡು ಹೋಗ್ತೀವಿ, ನಂಬರ್ ನ ಆಡ್ ಮಾಡಲ್ಲ. 78 ಎಲ್ಲಿದೆ, C4 ಅಲ್ಲಿದೆ. 84 ಎಲ್ಲಿದೆ, D4 ಅಲ್ಲಿದೆ. 90 ಎಲ್ಲಿದೆ, E4 ಅಲ್ಲಿದೆ. 76 ಎಲ್ಲಿದೆ, F4 ಅಲ್ಲಿದೆ. ಸೊ ಈಕ್ವಲ್ಸ್ ಟು ಸಿಂಬಲ್ ಹಾಕಿ 78 ಎಲ್ಲಿದೆ, C4 ಟೈಪ್ ಮಾಡ್ತಾ ಇದ್ದೀನಿ. ಪ್ಲಸ್ 84 ಎಲ್ಲಿದೆ, D4 ಪ್ಲಸ್ 90 ಎಲ್ಲಿದೆ, E4 ಪ್ಲಸ್ ನೆಕ್ಸ್ಟ್ ನಂಬರ್ ಎಲ್ಲಿದೆ, F4. ಸೊ ಉತ್ತರ ಬಂತು. ಇದು ಕಷ್ಟ ಆಗುತ್ತೆ ಅಂತ ಅಂದ್ರೆ ಇನ್ನೂ ಈಸಿ ಮೆಥಡ್ ಏನು ಅಂತ ಅಂದ್ರೆ, ಡಿಲೀಟ್ ಮಾಡ್ತಾ ಇದ್ದೀನಿ. ಈಕ್ವಲ್ಸ್ ಟು ಸಿಂಬಲ್ ಹಾಕಿ 78 ಮೇಲೆ ಕ್ಲಿಕ್ ಮಾಡಿ, ಬಂತ ಅದು C4 ಅಂತ. ಪ್ಲಸ್ ಸಿಂಬಲ್ ಹಾಕಿ ಪುನಃ 84 ಮೇಲೆ ಕ್ಲಿಕ್ ಮಾಡಿ, ಪ್ಲಸ್ ಸಿಂಬಲ್ ಹಾಕಿ 90 ಮೇಲೆ ಕ್ಲಿಕ್ ಮಾಡಿ, ಪ್ಲಸ್ ಸಿಂಬಲ್ ಹಾಕಿ ಇದ್ರ ಮೇಲೂ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಅಂತೂ ನಲ್ಲಿ ಕಾಣಿಸ್ತಿಲ್ಲ ನಂಗೆ, F4 ಅಂತ ಹಾಕ್ತೀನಿ, ಅಲ್ಲಿ ಆನ್ಸರ್ ಬರುತ್ತೆ. ದಿಸ್ ಇಸ್ ಹೌ ಯು ಹ್ಯಾವ್ ಟು ಎಂಟರ್. ಯಾರುವೆ ನಂಬರ್ ಹಾಕ್ಬಾರ್ದು. ಈಗ ನೋಡಿ, ಇಲ್ಲಿ 90 ಇದ್ದಿದ್ನ ನಾನು ಏನ್ ಮಾಡ್ತೀನಿ, 9 ಅಂತ ಹಾಕ್ತೀನಿ. ಸೊ ಟೋಟಲ್ ಏನಾಯ್ತು, 328 ಇರೋದು 247 ಆಯ್ತು. ಫಾರ್ ದಟ್ ರೀಸನ್. ಸೊ ಫಾರ್ಮುಲಾ ಅಂತ ಹೇಳಿದ ತಕ್ಷಣ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ, ಒಂದು ಇನ್ಬಿಲ್ಟ್ ಫಂಕ್ಷನ್ಸ್ ಅಂತ ಇದೆ, ಇನ್ನೊಂದಷ್ಟು ನಾವೇ ಬೇಕಾಗಿದ್ದು ಮಾಡ್ಬೋದು. ಸೊ ನಮ್ಗೆ ಬೇಕಾದ ರೀತಿಲಿ ಅಂತ ಅಂದ್ರೆ ಈ ರೀತಿ ಮಾಡ್ಬೋದು. ನೆಕ್ಸ್ಟ್ ದ ಸೇಮ್ ಟೋಟಲ್ ಐ ಹ್ಯಾವ್ ಟು ಆಡ್ ಫಾರ್ ದಿಸ್. ಆದ್ರೆ ಏನಾಗುತ್ತೆ, ಇಲ್ಲೆಲ್ಲ C ಇದ್ದಿದ್ದು CDEF ವಿತ್ ಫೋರ್ತ್ ರೋಲ್ ಇತ್ತು. ಇಲ್ಲಿಗೆ ಬಂದಾಗ ಏನಾಗುತ್ತೆ, C5 D5 E5 ಮತ್ತೆ F5 ನ ಆಡ್ ಮಾಡ್ಬೇಕು. ಪುನಃ ಅದೇ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಯೂಸಿಂಗ್ ದ ಆಟೋಫಿಲ್ ಫೀಚರ್, ಇದನ್ನ ಆಟೋಫಿಲ್ ಹ್ಯಾಂಡಲ್ ಅಂತ ಹೇಳ್ತೀವಿ. ಇದನ್ನ ಇಟ್ಕೊಂಡು ಜಸ್ಟ್ ಡ್ರ್ಯಾಗ್ ಮಾಡಿದ್ರೆ ಎಲ್ಲಾನು ಟೋಟಲ್ ಆಗುತ್ತೆ. ನೆಕ್ಸ್ಟ್ ಇದು ಟೋಟಲ್ ಆಯ್ತು. ಬರೀ ಅಡಿಷನ್ ಮಾಡಕ್ ಆಗತ್ತಾ, ನೀಡ್ ನಾಟ್. ಏನ್ ಬೇಕಾದ್ರೂ ನೀವು ಮಾಡ್ಬೋದು. ಯಾವ್ದಾದ್ರು ಒಂದು ಫಾರ್ಮುಲಾ ಹಾಕ್ತೀನಿ ಅಂತ ಅಂದ್ರೂ ಅದನ್ನ ಹಾಕ್ಬೋದು. ಎಲ್ಲಿ ಕರ್ಸರ್ ಬೇಕು, ಪಕ್ಕದಲ್ಲೇ ಇಡ್ಬೇಕಾ, ಅದು ಬೇಕಿಲ್ಲ. ಈಕ್ವಲ್ಸ್ ಟು ಸಿಂಬಲ್ ಹಾಕ್ತೀನಿ. 34 ಪ್ಲಸ್ 45 ಪ್ಲಸ್ 56 ಮೈನಸ್ 100. ನಾನೇ ಒಂದ ನಂಬರ್ ಹಾಕೋತಾ ಇದ್ದೀನಿ. ಪ್ಲಸ್ ಬ್ರಾಕೆಟ್ ಓಪನ್ ಮಾಡ್ತಿದ್ದೀನಿ, 2 ಇಂಟು 3 ಬ್ರಾಕೆಟ್ ಕ್ಲೋಸ್ ಮಾಡ್ತೀನಿ, ಎಂಟರ್ ಕ್ಲಿಕ್. ಸೊ ನಾನು ಏನ್ ಫಾರ್ಮುಲಾ ಕೊಟ್ರು ನಿಮ್ಗೆ ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ಒಂದ್ಗೂ ಬರುತ್ತೆ. ನಾವಿಲ್ಲಿ ನಂಬರ್ ಕೊಡ್ಬೇಕಷ್ಟೇನೆ. ನಾನು ಇಲ್ಲಿ ನಂಬರ್ ಕೊಟ್ಟ ತಕ್ಷಣ ಆಟೋಮೆಟಿಕ್ ಆಗಿ ಅದು ಚೇಂಜಸ್ ಆಗತ್ತೆ. ನೋಡಿ, ನಾವೇನ್ ನಂಬರ್ ಕೊಡ್ತೀವಿ ಆ ನಂಬರ್ಗೆ ಫಾರ್ಮುಲಾ ಬರ್ತಾ ಇರುತ್ತೆ. ಇದು ನನಗ್ ಬೇಕಾದ ರೀತಿಲಿ ಮಾಡ್ತೀವಿ. ಇನ್ನೊಂದಷ್ಟು ಏನಾಗಿದೆ ಅಂತ ಅಂದ್ರೆ, ಇನ್ಬಿಲ್ಟ್ ಫಂಕ್ಷನ್ಸ್ ಇದೆ. ಇನ್ಬಿಲ್ಟ್ ಫಂಕ್ಷನ್ಸ್ ಅಂತಂದ್ರೆ ಎವ್ರಿಥಿಂಗ್ ಇಸ್ ರೆಡಿ, ಯು ಆರ್ ಗೋಯಿಂಗ್ ಟು ಯುಟಿಲೈಸ್ ದಟ್ ಫಂಕ್ಷನ್ ಅಷ್ಟೇನೆ. ನಂಬರ್ಸ್ ಯಾವ ಜಾಗದಲ್ಲಿ ಹಾಕ್ಬೇಕು ಅನ್ಸುತ್ತೋ ಆ ಜಾಗಕ್ಕೆ ಹಾಕಿ ನೀವು ಎಂಟ್ರಿ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿದೆ ನೋಡಿ, ಆಟೋ ಸಮ್ ಅಂತ ಹೇಳ್ಬಿಟ್ಟು ಸಮ್, ಆವರೇಜ್, ಮ್ಯಾಕ್ಸಿಮಮ್, ಮಿನಿಮಮ್ ಅಂತ ಇದೆ. ಇದಲ್ದೇನೆ ಮೋರ್ ಫಂಕ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್, ಇಲ್ಲಿ ನೀವು ಯೂಸ್ ಮಾಡಬಹುದು. ಎಲ್ಲಿ ಇಲ್ಲಿದೆ ಆಲ್ ಅಂತಂದ್ರೆ ಎಲ್ಲಾ ಫಂಕ್ಷನ್ಸ್ ಆಲ್ಫಾಬೆಟಿಕಲ್ ಆರ್ಡರ್ ಇರುತ್ತೆ. ಫೈನಾನ್ಷಿಯಲ್ ರಿಲೇಟೆಡ್ ಫಂಕ್ಷನ್ಸ್ ಎಲ್ಲ ಇಲ್ಲಿ ಇರುತ್ತೆ. ಇಲ್ಲ ನಂಗೆ ಡೇಟ್ ಅಂಡ್ ಟೈಮ್ ಸ್ಟ್ಯಾಟಿಸ್ಟಿಕಲ್ ಬೇಕು ಅಂತಂದ್ರೆ ಮೀನು, ಮೀಡಿಯನು, ಮೋಡು, ಆವರೇಜು, ಇವೆಲ್ಲ ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ಸ್ ಇಲ್ಲಿರುತ್ತೆ. ಆಮೇಲೆ ಡೇಟಾಬೇಸ್, ಇಂಜಿನಿಯರಿಂಗ್ದು ಎಷ್ಟೊಂದ್ ತರದ್ದು ಬೈಫರ್ಕೇಟ್ ಮಾಡಿ ಪ್ಲೇಸ್ ಮಾಡಿದ್ದಾರೆ. ಯು ಕ್ಯಾನ್ ಯೂಸ್ ಎನಿಥಿಂಗ್. ಮ್ಯಾಥ್ ಅಂಡ್ ಟ್ರಿಗ್ನೋಮೆಟ್ರಿ, ಕಾಸ್ ಥೀಟಾ, ಸೈನ್ ಥೀಟಾ. ಸೊ ನಿಮ್ಗೆ ಇದು ಗೊತ್ತಾಗ್ಲಿಲ್ಲ ಅಂತ ಅಂದಾಗ ಇಲ್ಲಿಗೆ ಬನ್ನಿ. ನಂಗೆ ಕಾಸ್ ಥೀಟಾ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಜಸ್ಟ್ ಕ್ಲಿಕ್ ಆನ್ ದಿಸ್, ಹೆಲ್ಪ್ ಆನ್ ದಿಸ್ ಫಂಕ್ಷನ್ ಅಂತ ಇರುತ್ತೆ. ಕ್ಲಿಕ್ ಮಾಡಿದ್ರೆ ಅದ್ರ ಬಗ್ಗೆ ಹೇಳುತ್ತೆ, ಹೇಗ್ ಮಾಡೋದು ಅಂತ ಎಕ್ಸಾಂಪಲ್ ಕೊಟ್ಟಿರ್ತಾರೆ. ಸೊ ನಾನು ಸಿಂಪಲ್ ಆಗಿ ಬೇಸಿಕ್ ಮಾತ್ರ ಹೇಳ್ತೀನಿ. ಪರ್ಸೆಂಟೇಜ್ ಕಂಡುಹಿಡಿಬೇಕು. ಪರ್ಸೆಂಟೇಜ್ ಇಸ್ ನಥಿಂಗ್ ಬಟ್ ದ ಆವರೇಜ್. ಸೊ ಟೋಟಲ್ ನಾನು ಈ ರೀತಿ ಹೇಳ್ಕೊಟ್ಟೆ.
ಈಗ ಅದನ್ನ ಡಿಲೀಟ್ ಮಾಡ್ತೇನೆ. ಡಿಲೀಟ್ ಮಾಡ್ಬಿಟ್ಟು ಆಟೋ ಸಮ್ ನ ಯೂಸ್ ಮಾಡೋಣ. ನೋಡಿ ಆಟೋ ಸಮ್ ಅಲ್ಲಿ ಹೋಗಿ ಕ್ಲಿಕ್ ಮಾಡ್ತೀನಿ, ಸಮ್ ಅಂತ ತಗೊಂತೀನಿ, ಪಕ್ಕದ್ನ ಅದೇ ತಗೊಳುತ್ತೆ. ದಿಸ್ C4 to F4 ಒಂದು ಕೋಲನ್ ಕೊಟ್ಟಿದೆ, ದಟ್ ರೆಪ್ರೆಸೆಂಟ್ಸ್ ರೇಂಜ್ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲಿಂದ ಎಲ್ಲಿ ತನಕ. ಯಾಕೆ ಸಮ್ನೆ ಕೊಟ್ಟಿದ್ದಾರೆ ಅಂತ ಅಂದ್ರೆ ನಾವು ಜಾಸ್ತಿ ಅಡಿಷನ್ ಮಾಡ್ತೀವಿ, ಎಷ್ಟೊಂದು ನಂಬರ್ಸ್ ನ ಆಡ್ ಮಾಡ್ಬೇಕು ಅಂದಾಗ ನಾನು ಕೂತ್ಕೊಂಡು ಕ್ಲಿಕ್ ಮಾಡಕ್ಕಾಗಲ್ಲ. ಮುಂಚೆ ಮಾಡಿ ತೋರ್ಸಿದ್ಮೇಲೆ ಆ ರೀತಿ ಮಾಡಕ್ಕಾಗಲ್ಲ. ಅವಾಗ ಏನ್ ಮಾಡ್ತೀವಿ, ರೇಂಜ್ ಕೊಟ್ಬಿಡೋದು. ಇಸ್ ಈಕ್ವಲ್ ಟು ಸಮ್, ಬ್ರಾಕೆಟ್ ಓಪನ್ ಮಾಡ್ಬಿಟ್ಟು ಯಾವ ಡೇಟಾ ಇಂದ ಯಾವ ಡೇಟಾ ತನಕ ರೇಂಜ್ ನ ಕೊಟ್ರೆ ಅದು ಆಟೋಮೆಟಿಕ್ ಆಗಿ ಆಡ್ ಆಗುತ್ತೆ. ನೋಡಿ ಸೇಮ್ ಎಲ್ಲಾ ಕೆಲಸನೂ ಸೇಮ್ ಮಾಡ್ತೀವಿ. ಆವ್ರೇಜ್ ಕಂಡುಹಿಡಿಬೇಕು. ಆವ್ರೇಜ್ ಕಂಡುಹಿಡಿಯೋದಕ್ಕೆ ಪರ್ಸೆಂಟೇಜ್ ಇಸ್ ನಥಿಂಗ್ ಬಟ್ ಆವ್ರೇಜ್. ನೋಡಿ ಆವ್ರೇಜ್ ಏನದು, ಟೋಟಲ್ ಮಾಡ್ಬಿಟ್ಟು ಡಿವೈಡೆಡ್ ಬೈ 4 ಇನ್ ದಿಸ್ ಕೇಸ್ ಅಲ್ವಾ. ಇಲ್ಲೇನಾಗಿದೆ, ಟೋಟಲ್ನು ತಗೊಂಡ್ಬಿಡ್ತಾ ಇದೆ. ನಂಗೆ ಟೋಟಲ್ ಬೇಡ, ನಂಗೆ ಬೇಕಾಗಿರೋದು 4 ಮಾರ್ಕ್ಸ್ ಮೇಲೆ. ಸೊ C4 to G4 ಇದೆ, ಟೈಪ್ ಮಾಡ್ಬೋದು. ಇಲ್ಲ ಕಷ್ಟ ಆಗುತ್ತೆ ಅಂತಂದ್ರೆ ನೋಡಿ ಸುಮ್ಮನೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿ. ಸೊ ಇಟ್ ಈಸ್ 82% ಅಷ್ಟೇ. ಅದೇ ರೀತಿ ಮ್ಯಾಕ್ಸಿಮಮ್ ಹೈಯೆಸ್ಟ್ ಮಾರ್ಕ್ಸ್ ತೋರಿಸ್ತಾ ಇದ್ವಿ. ಸೊ ಮ್ಯಾಕ್ಸ್ ಅಂತ ಇದೆ, ಕ್ಲಿಕ್ ಮಾಡ್ಕೊಳ್ಳಿ. ಟೋಟಲ್ ಪರ್ಸೆಂಟೇಜ್ ನ ರೇಂಜ್ ತಗೋಬೇಡಿ, ಕ್ಲಿಕ್ ಮಾಡಿ ಸಬ್ಜೆಕ್ಟ್ 1 ಇಂದ ಸಬ್ಜೆಕ್ಟ್ 4 ಒಳಗೆ. ಇವ್ರ 4 ಯಾವ ಸಬ್ಜೆಕ್ಟ್ ಅಲ್ಲಿ ಜಾಸ್ತಿ ಬಂದಿದೆ ಅವ್ರಿಗೆ 90 ಇಸ್ ದ ಹೈಯೆಸ್ಟ್ ಮಾರ್ಕ್ಸ್. ಡ್ರ್ಯಾಗ್ ಮಾಡ್ಕೊಳ್ಳಿ, ಬಿಡಿ. ಲೋಯೆಸ್ಟ್ ಮಾರ್ಕ್ಸ್ ಅದೇ ರೀತಿ ಮ್ಯಾಕ್ಸಿಮಮ್ ಆಯ್ತು. ಈಗ ಮಿನಿಮಮ್ ಹೋಗಿ ಈಗಲೂ ಪುನಃ ನಾನೇನ್ ಮಾಡ್ತೀನಿ, ಕ್ಲಿಕ್ ಮಾಡ್ತೀನಿ, ಸಬ್ಜೆಕ್ಟ್ 4 ತನಕ ಡ್ರ್ಯಾಗ್ ಮಾಡ್ತೀನಿ, ಎಂಟರ್ ಕೀ ಪ್ರೆಸ್ ಮಾಡ್ತೀನಿ, ಆಮೇಲೆ ಫಿಲ್ ಹ್ಯಾಂಡ್ಲು ಹಿಡ್ಕೊಂಡು ಡ್ರ್ಯಾಗ್ ಮಾಡಿ. ಸೊ ದಿಸ್ ಕಾರ್ನರ್ ಅಲ್ಲಿ ಬಿಲೋ ಇರೋದಕ್ಕೆ ನಾವೇನ್ ಹೇಳ್ತೀವಿ, ಫಿಲ್ ಹ್ಯಾಂಡಲ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಡೂ ಇಟ್. ನೆಕ್ಸ್ಟ್ ಸಮ್ ಕಂಡೀಷನ್ಸ್ ಬರ್ಬೇಕಾಗತ್ತೆ. ನೆಕ್ಸ್ಟ್ ತಗೊಂತಾ ಇದ್ದೀನಿ ನಾನು ಕಂಡೀಷನ್ಸ್. ಇಫ್ ಕಂಡೀಷನ್ ನಿಮ್ಗೆ ಕೊಟ್ಟಿದ್ದಾರೆ, ಯಾವ್ದಲ್ಲಿ ಪೇಜ್ ನಂಬರ್ 199 ಅಲ್ಲಿ ಇದೆ. ಆರ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಡೇಟು ಟೈಮು ಇದೆಲ್ಲ ಆದ್ಮೇಲಿಂದ ಐ ಥಿಂಕ್ ಫಾರ್ಮುಲಾ ಫಂಕ್ಷನ್ಸ್ ಅಲ್ಲಿ ಬಂದಿದೆ. 208, 9 ಅಲ್ಲೆಲ್ಲ ಇದೆ ನಿಮ್ಗೆ ಆಟೋ ಸಮ್ ಅಂಡ್ 6 ಫಂಕ್ಷನ್ಸ್ ನ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ. ಅದಕ್ಕಿಂತ ಮುಂಚೆ ಇಫ್ ಕಂಡೀಷನ್ಸ್ ನ ನಾವು ಯೂಸ್ ಮಾಡಬೇಕು. ಯು ಕ್ಯಾನ್ ಜಸ್ಟ್ ಟೇಕ್ ದಿಸ್ ಫಾರ್ಮುಲಾಗಳನ್ನ ನೀವು ತಗೊಳ್ಳಿ. ಇಲ್ಲಿ ಫಾರ್ಮುಲಾ ತೋರಿಸ್ತಾನೆ, ಇಫ್ ಕಂಡೀಷನ್ ಹಾಕ್ಬೇಕು. ಸೊ ಇಫ್ ಅಂತ ಹೇಳಿದಷ್ಟೇ ಇಫ್ ಕಂಡೀಷನ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ನೋಡಿ ಇಲ್ಲಿ ಬರಿತೀನಿ. ಹಾಗೇನೆ ಇಫ್ ಅಂತ ಹೇಳ್ಬಿಟ್ಟು ಒಂದು ಕಂಡೀಷನ್ ಹಾಕ್ಬಿಡ್ತೀವಿ. ಏನ್ ಕಂಡೀಷನ್, ಸಮಥಿಂಗ್ D3 ಏನೋ ಹೇಳಿರ್ತೀನಿ. ಇಫ್ D3 ಈಸ್ ಗ್ರೇಟರ್ ದೆನ್ 35 ಇದಾಗಿತ್ತು ಅಂತ ಅಂದ್ರೆ ಯು ಡೂ ಸಮಥಿಂಗ್, ಏನೋ ಒಂದ್ ಕೆಲಸ ಮಾಡ್ಬೇಕದು. ಏನ್ ಕೆಲಸ ಮಾಡ್ಬೇಕು ಅನ್ನೋದನ್ನ ನಾನು ಡಿಸ್ಪ್ಲೇ ಮಾಡ್ತೀನಿ. ಸುಮ್ನೆ ಪಾಸ್ ಅಂತ ಕೊಡ್ಬೇಕು ಅಂತ ಹೇಳ್ತೀನಿ. ಇಲ್ಲ ಅಂತ ಅಂದ್ರೆ ಫೇಲ್ ಅಂತ ಹೇಳ್ಬೇಕು ಅಂತ ಹೇಳ್ಬಿಡ್ತೀನಿ. ಸೊ ಈ ರೀತಿ ಬಂದಾಗ ಈಕ್ವಲ್ ಟು ಸಿಂಬಲ್ ಹಾಕ್ಬೇಕು. ಇಲ್ಲೂವೆ ನಾನು ನಿಮ್ಗೆ ತೋರ್ಸಕ್ಕೋಸ್ಕರ ಫಾರ್ಮುಲಾ ತೋರ್ಸಕ್ಕೋಸ್ಕರ ನಾನು ಹಾಕಿಲ್ಲ. ಇಲ್ಲಿ ನೋಡಿ ಬ್ರಾಕೆಟ್, ಅದು ಇಂಪಾರ್ಟೆಂಟ್. ಇಲ್ಲಿ ಬ್ರಾಕೆಟ್ ನ ಓಪನ್ ಮಾಡಿ ಕ್ಲೋಸ್ ಮಾಡ್ತೀವಿ. ಇಫ್ D3 ಇದು ಏನು ಅಂತ ಅಂದ್ರೆ ಈ ಕಂಡೀಷನ್ ಟ್ರೂ ಆಗಿತ್ತು ಅಂತ ಅಂದ್ರೆ ಈ ಮೊದಲನೇ ಕೋಟ್ಸ್ ಒಳಗಿರೋಂಥದ್ದು ಕೆಲಸ ಮಾಡುತ್ತೆ. ಅಕಸ್ಮಾತ್ ಆಗಿ ಈ ಕಂಡೀಷನ್ ಫಾಲ್ಸ್ ಆಗಿತ್ತು ಅಂತ ಅಂದ್ರೆ ಪಕ್ಕದಲ್ಲಿರೋ ಕಂಡೀಷನ್ ಆಗತ್ತೆ. ಈ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ನಾವು ಕಾಮಾ ಹಾಕಿದೀವಿ ಅಷ್ಟೇ, ಇನ್ನೇನು ಇಲ್ಲ. ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ನಾವೇನ್ ಹಾಕಿದೀವಿ, ಕಾಮಾ ಹಾಕಿದ್ದೇವೆ ಅಷ್ಟೇನೆ. ಇದು ಇಫ್ ಕಂಡೀಷನ್. ಸೊ ಇಫ್ ಕಂಡೀಷನ್ ಅಲ್ಲಿ 3 ಪಾರ್ಟ್ಸ್ ಇರುತ್ತೆ. ಫಸ್ಟ್ ಪಾರ್ಟ್ ಅಲ್ಲಿ ಕಂಡೀಷನ್ ಇರುತ್ತೆ, ಸೆಕೆಂಡ್ ಪಾರ್ಟ್ ಅಲ್ಲಿ ಟ್ರೂ ಆಗಿರೋದಾಗುತ್ತೆ, ಥರ್ಡ್ ಪಾರ್ಟ್ ಅಲ್ಲಿ ಫಾಲ್ಸ್ ಆಗಿರೋ ಪಾರ್ಟ್ ನ ನಾವು ಮಾಡ್ಬೇಕಾಗತ್ತೆ. ಇದನ್ನ ನೀವು ತಿಳ್ಕೊಬೇಕು, ಸರ್ನಾ. ಸೊ ಇಫ್ ಅಲ್ಲಿ ಮಲ್ಟಿಪಲ್ ಇಫ್ ಮಾಡ್ತೀವಿ, ಅಂದ್ರೆ ನೆಸ್ಟೆಡ್ ಇಫ್ಸ್ ಮಾಡ್ತೀವಿ. ಇಫ್ ಒಳಗೊಂದು ಇಫ್ ಅಂತ ಹೇಳ್ಬಿಟ್ಟು ಸೊ ಅದನ್ನ ಇಲ್ಲಿ ಫಾರ್ಮುಲಾ ಹಾಕಿ ಇಟ್ಬಿಟ್ಟಿದ್ದೀನಿ ನಾನು. ಇಲ್ಲಿ ತೋರಿಸ್ತೇನೆ ನೋಡಿ ನಿಮ್ಗೆ. ಫಾರ್ಮುಲಾನ ಇಲ್ಲಿ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ. ಇದನ್ನ ದೊಡ್ಡದ್ ಮಾಡಕ್ ಆಗ್ತಾ ಇಲ್ಲ. ಸೊ ಐ ವಿಲ್ ಕಾಪಿ ದಿಸ್. ಕಾಪಿ ಮಾಡ್ಕೊಂಡು ಇಲ್ಲಿ ಹತ್ರ ಹಾಕ್ತಾನೆ. ಅದು ಬರಲ್ಲ. ಸೊ ಇಲ್ಲಿ ಕಾಣಿಸುತ್ತೆ ನೋಡಿ. ಇಫ್ H5 is greater than or equal to 75 ನಾವ್ ಇಲ್ಲಿ ಏನ್ ಹಾಕ್ತಿದೀವಿ ಅಂತ ಅಂದ್ರೆ ಪರ್ಸೆಂಟೇಜ್ ಮೇಲೆ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ನ ನಾವು ಹೇಳ್ತಾ ಇದೀವಿ. ಡಿಸ್ಟಿಂಕ್ಷನ್ ನ ಮೇಲೆ ನಾವೇನ್ ಹೇಳ್ತಾ ಇದೀವಿ ಅಂತ ಅಂದ್ರೆ ಸಾರಿ ಪರ್ಸೆಂಟೇಜ್ ಮೇಲೆ ನಾವೇನ್ ಹೇಳ್ತಾ ಇದೀವಿ, ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸ್ ಡಿಸ್ಟಿಂಕ್ಷನ್ ಅಂತ ಹೇಳ್ತಾ ಇದೀವಿ. ಸೊ ಇದ್ರದ್ದು ಫಾರ್ಮುಲಾನ ನಾನು ದೊಡ್ಡದಾಗಿ ಮಾಡಿ ತೋರಿಸ್ಬೇಕು ಅಂತ ಅನ್ಕೊಂಡೆ. ನಿಮ್ಗೆ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ. ಇದನ್ನ ದೊಡ್ಡದ್ ಮಾಡಕ್ ಆಗ್ತಾ ಇಲ್ಲ. ಕಂಟ್ರೋಲ್ ಮತ್ತೆ
ಇಲ್ಲಿ ಚಿಕ್ಕದಾಗಿದೆ, ಹೇಳ್ತೀನಿ, ಬೇಕಾದ್ರೆ ಬರ್ದುಕೊಳ್ಳಿ. ಇಫ್ H5 is greater than or equal to 75, ನಾನು ಕೊಡ್ತಾ ಇರೋದೇನು ಅಂತ ಅಂದ್ರೆ 3 parts ಇದೆ. ಫಸ್ಟ್ ಒಂದು ಇಫ್ ಕಂಡೀಷನ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಕಂಡೀಷನ್ ಹಾಕ್ತಾ ಇದೀನಿ. ನೆಕ್ಸ್ಟ್ ಈ ಕಂಡೀಷನ್ ಟ್ರೂ ಆಗಿತ್ತು ಅಂದ್ರೆ ಡಿಸ್ಟಿಂಕ್ಷನ್ ಅನ್ನೋದನ್ನ ಡಿಸ್ಪ್ಲೇ ಮಾಡು ಅಂತ ಹೇಳ್ತೀನಿ. ನೆಕ್ಸ್ಟ್ ಇಲ್ಲ ಅಂತ ಹೇಳಿದಾಗ ಒನ್ಸ್ ಅಗೇನ್ ಐ ಆಮ್ ಸ್ಟಾರ್ಟಿಂಗ್ ಇಫ್ ಕಂಡೀಷನ್, ಇನ್ನೊಂದು ಇಫ್ ಕಂಡೀಷನ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಯಾವ್ದಾರು ಆಗಿರ್ಬೋದು, ನನಗೆ ಗೊತ್ತಿಲ್ಲ. H5 ದಟ್ ಈಸ್ ಅರ್ಪಿತಾ, ಅದು ಟೋಟಲ್ ಅಲ್ಲಿ 78.25 ಇದೆ. ಅದು ಕಮ್ಮಿನಾರು ಆಗ್ಬೋದು, ಜಾಸ್ತಿನೂ ಆಗಿರ್ಬೋದು, ಡಿಸ್ಟಿಂಕ್ಷನ್ ಗೊತ್ತಿಲ್ಲ ನನಗೆ. ಅದಕ್ಕೋಸ್ಕರ ಎಲ್ಲಾ ಕಂಡೀಷನ್ ನಾನು ಒಟ್ಟಿಗೆ ಹಾಕ್ತಾ ಇದೀನಿ. ಸೊ H5 is greater than or equal to 60, ಈ ಕಂಡೀಷನ್ ಟ್ರೂ ಆಗಿದೆ, ಫಸ್ಟ್ ಕ್ಲಾಸ್ ಅಂತ ಹೇಳೋ. ಫಾಲ್ಸ್ ಆಗಿತ್ತು ಅಂತಂದ್ರೆ ಇನ್ನೊಂದು ಕಂಡೀಷನ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಇಫ್ H5 is greater than or equal to 50, ಟ್ರೂ ಆಗಿತ್ತು ಅಂದ್ರೆ ಸೆಕೆಂಡ್ ಕ್ಲಾಸ್ ಅಂತ ಹೇಳೋ. ಫಾಲ್ಸ್ ಆಗಿತ್ತು ಅಂದ್ರೆ ಇನ್ನೊಂದು ಕಂಡೀಷನ್ ಹಾಕ್ತೀನಿ. ಅಟ್ ದ ಲಾಸ್ಟ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಇನ್ನೊಂದು ಕಾಮ ಹಾಕ್ಬಿಟ್ಟು ನಾಟ್ ಅಪ್ಲಿಕಬಲ್ ಅಂತನೋ ಏನಾದ್ರೂ ನಾವು ಹಾಕ್ಬಿಡ್ಬೋದು, ತೊಂದ್ರೆ ಇಲ್ಲ, ಏನಾದ್ರೂ ಹಾಕ್ಬೋದು. ನಾನು ಏನಂತ ಹಾಕ್ಬೇಕು ಅಂದ್ರೆ ಶುಡ್ ಬಿ ಇನ್ ದ ಕೋಡ್ಸ್, ಯಾವಾಗ್ಲೂ ಕೋಡ್ ಇರ್ಬೇಕಾಗತ್ತೆ, ನಾಟ್ ಅಪ್ಲಿಕಬಲ್ ಅಂತ ಹೇಳ್ಬಿಟ್ಟು ಹಾಕ್ಬಿಡ್ತಾ ಇದ್ದೀನಿ. ಸೊ ಇದಾದ್ಮೇಲೆ ಆಸ್ ಯೂಶಲ್ ನಾವೇನ್ ಮಾಡ್ತೀವಿ, ಡ್ರಾಗ್ ಮಾಡ್ಕೊಂತೀವಿ, ಎಲ್ಲಾ ಕಡೆನೂ ಅಪ್ಲೈ ಆಗತ್ತೆ. ಸೊ ಯಾವ್ದು ಚೇಂಜಸ್ ಆಗುತ್ತೆ ಆ ಚೇಂಜಸ್ ನ ಇಲ್ಲಿ ನೋಡ್ತಾ ಇರ್ತೀರಾ. ಈಗ ಇಲ್ಲಿ ಸೆಕೆಂಡ್ ಕ್ಲಾಸ್ ಬಂದಿದೆ, ಇಲ್ಲಿ ನಾನು ಇಲ್ಲಿ ಏನ್ ಮಾಡ್ತೀನಿ, ನಂಬರ್ ನ ಚೇಂಜ್ ಮಾಡ್ತೀನಿ. ಈಗ 90 ಕೊಟ್ಬಿಡ್ತೀನಿ ನೋಡಿ, 90 ಅಂತ. ಸೊ ಡಿಸ್ಟಿಂಕ್ಷನ್ ಅಂತ ಚೇಂಜ್ ಆಯ್ತು ಆಟೋಮೆಟಿಕಲಿ. 81 ಇಟ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 75 ಗಿಂತ ಜಾಸ್ತಿ ಇದೆ, ಡಿಸ್ಟಿಂಕ್ಷನ್ ಅಂತ ಹೇಳ್ಬಿಟ್ಟು ಅದು ಪ್ಲೇಸ್ ಮಾಡ್ತಾ ಇದೆ. ಓಕೆನಾ? ನೆಕ್ಸ್ಟ್ ನಾನು ಸ್ವಲ್ಪ ಫಾಸ್ಟ್ ಆಯ್ತು, ಕ್ಲಾಸಸ್ ಸ್ವಲ್ಪ ಲೇಟ್ ಆಗ್ಬಿಟ್ಟು ಸ್ವಲ್ಪ ಫಾಸ್ಟ್ ಆಗಿ ಮಾಡ್ತಾ ಇದ್ದೇನೆ. ಇದೇ ರೀತಿ ಇನ್ನೊಂದು ಕಂಡೀಷನ್ ಇದೆ, ಇಫ್ ಒಳಗೆ ಆಂಡ್ ಅನ್ನೋದೊಂದನ್ನ ನಾವು ಯೂಸ್ ಮಾಡ್ತೀವಿ. ಈಗ ನಿಮ್ಗೆ ಕಾಣಿಸುತ್ತೆ ಅಂತ ಅನ್ಕೊಂತೀನಿ, ಫಾರ್ಮುಲಾ ಕಾಣಿಸ್ತಾ ಇದೆ ನೋಡ್ಕೊಳ್ಳಿ. ಇವಾಗ ಇಲ್ಲಿ ತೋರಿಸ್ತೀನಿ ನಿಮ್ಗೆ, ಕಾಣಿಸ್ತಾ ಇದೆಯಾ? ದೇರ್ ಈಸ್ ಒನ್ ಆಪ್ಷನ್, ಕಂಟ್ರೋಲ್ ಕೀ ಮತ್ತೆ ಒಂದು ಟಿಲ್ಡೆ ಬಟನ್ ಅಂತ ಇರುತ್ತೆ. ಎಲ್ಲಿ ಒಂದ್ ಪಕ್ಕ ಲೆಫ್ಟ್ ಸೈಡ್ಗೆ ಟುವರ್ಡ್ಸ್ ಲೆಫ್ಟ್ ಸೈಡ್ ಇದೆ, ಅಲ್ಲಿ ಹಾಕಿದ್ರೆ ನಿಮ್ಗೆ ಫಾರ್ಮುಲಾ ಕಾಣಿಸುತ್ತೆ. ಪುನಃ ಅದನ್ನ ಉತ್ತರ ತೋರಿಸ್ಬೇಕು ಅಂತಂದ್ರೆ ಇಫ್ ಹೊಡೆದ್ಬಿಟ್ಟು ಕಂಟ್ರೋಲ್ ಹೊಡೆದ್ಬಿಟ್ಟು ಟಿಲ್ಡೆ ಬಟನ್ ನ ಪ್ರೆಸ್ ಮಾಡಿದ್ರೆ ನಿಮ್ಗೆ ಉತ್ತರ ಬರುತ್ತೆ. ಸೊ ಇಲ್ಲಿ ಕಂಡೀಷನ್ ನ ಬರ್ದಿರೋದು ನಿಮ್ಗೆ ಕಾಣಿಸ್ತಾ ಇದೆ ನೋಡ್ಕೊಳ್ಳಿ. ಬೇಕಾದವರು ಸ್ಕ್ರೀನ್ ಕ್ಲಿಕ್ ಮಾಡ್ಕೋಬಹುದು, ಯಾಕಂದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇಫ್ ಕಂಡೀಷನ್ ನಮ್ಗೆ ತುಂಬಾ ಕಡೆ ಯೂಸ್ ಮಾಡ್ತೇವೆ. ಸೊ ಇದನ್ನ ಬರ್ಕೊಳ್ಳಿ. ನೆಕ್ಸ್ಟ್ ದ ಸೇಮ್ ಥಿಂಗ್ ಐ ಹ್ಯಾವ್ ಯೂಸ್ಡ್ ವಿತ್ ಆಂಡ್ ಕಂಡೀಷನ್ ನ ಯೂಸ್ ಮಾಡ್ತೀವಿ. ಇಲ್ಲಿ ಇಫ್ ಅಂತ ಹೇಳಿದ ತಕ್ಷಣ ಇಟ್ಸ್ ನಥಿಂಗ್ ಬಟ್ ಆರ್ ಕಂಡೀಷನ್. ಯಾಕಂದ್ರೆ ಡಿಸ್ಟಿಂಕ್ಷನ್ ಟ್ರೂ ಆಗಿತ್ತು ಅಂತಂದ್ರೆ ಇಲ್ಲಿ ಹೇಳ್ಬಿಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. H5 is greater than 75 ಆದ್ರೆ ದಿಸ್ ಇಸ್ ದ ಫಸ್ಟ್ ಪಾರ್ಟ್, ದಿಸ್ ಇಸ್ ದ ಸೆಕೆಂಡ್ ಪಾರ್ಟ್, ಇಲ್ಲಿಂದ ಇಲ್ಲಿ ತನಕ ಥರ್ಡ್ ಪಾರ್ಟ್ ಅಂತ ಆಗುತ್ತೆ. ಯಾವ್ದಕ್ಕೆ? 75ಗೆ ಕಂಡೀಷನ್ಗೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಇಫ್ ಕಂಡೀಷನ್ ಓಪನ್ ಮಾಡಿದೀವಿ, 60 ಗಿಂತ ಇತ್ತು ಅಂತಂದ್ರೆ ದಿಸ್ ಇಸ್ ದ ಫಸ್ಟ್ ಪಾರ್ಟ್ ಕಂಡೀಷನ್, ಸೆಕೆಂಡ್ ಪಾರ್ಟ್, ಇದಿಷ್ಟು ಥರ್ಡ್ ಪಾರ್ಟ್ ಆಗುತ್ತೆ. ಸೊ ಈ ಕಂಡೀಷನ್ಗೆ ದಿಸ್ ಇಸ್ ದ ಕಂಡೀಷನ್ ಇಸ್ ದ ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್. ಇದಕ್ಕೆ ಕಂಡೀಷನ್ ಇಸ್ ದ ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್. ಎಲ್ಲದಕ್ಕೂ ಕಾಮಾ ಹಾಕ್ಬೇಕು. ಎಷ್ಟು ಬ್ರಾಕೆಟ್ ಓಪನ್ ಮಾಡ್ತೀರಾ ಅಷ್ಟು ಬ್ರಾಕೆಟ್ ನ ಕ್ಲೋಸ್ ಮಾಡ್ಬೇಕು. ಸೊ ನೆಕ್ಸ್ಟ್ ಇದು ಆರ್ ಕಂಡೀಷನ್ ರಿಫ್ಲೆಕ್ಟ್ ಆಗುತ್ತೆ. ಇಫ್ ಅಲ್ಲಿ ಆರ್ ಕಂಡೀಷನ್ ಅಕಸ್ಮಾತ್ ಆಗಿ 75 ಗಿಂತ ಜಾಸ್ತಿ ಇಲ್ಲ ಅಂತಂದ್ರೆ 60 ಗಿಂತ ಜಾಸ್ತಿ ಇರ್ಬೋದು, 60 ಗಿಂತ ಜಾಸ್ತಿ ಇಲ್ಲ ಅಂದ್ರೆ 50 ಗಿಂತ ಜಾಸ್ತಿ ಇರ್ಬೋದನ್ನ ಆರ್ ಕಂಡೀಷನ್ ನಾವು ಮಾಡ್ತಾ ಇದ್ವಿ. ಅದೇ ಒಂದು ಆಂಡ್ ಕಂಡೀಷನ್ ನಾವು ಯೂಸ್ ಮಾಡ್ತೀವಿ. ಆಂಡ್ ಕಂಡೀಷನ್ ಏನಾಗುತ್ತೆ ಅಂತ ಅಂದ್ರೆ ಯಾವ್ದಾರು ಒಂದು ಆಗಿರ್ಲೇಬೇಕು. ಈ ಕಂಡೀಷನ್ ಹೇಳೋದಿಕ್ಕೆ ಅದಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಇಲ್ಲಿ ನಿಮ್ಮ ರಿಸಲ್ಟ್ ಅಲ್ಲಿ ಇದೆ ನೋಡಿ, ನನಗೆ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ 35ಗಿಂತ ಜಾಸ್ತಿ ಇರಬೇಕು. ಯಾವ್ದಾದ್ರು ಸಬ್ಜೆಕ್ಟ್ ಅಲ್ಲಿ 35ಗಿಂತ ಕಮ್ಮಿ ಇತ್ತು ಅಂತ ಅಂದ್ರೆ ಅವನ್ಗೆ ಪರ್ಸೆಂಟೇಜ್ ಎಷ್ಟಾರು ಬಂದಿರ್ಲಿ, ಅವನು ಡಿಸ್ಟಿಂಕ್ಷನ್ ಎಲ್ಲಾರು ಇರ್ಲಿ, ಇಲ್ಲಿ ಸೆಕೆಂಡ್ ಕ್ಲಾಸ್ ಇದ್ದಾನೆ ಆದ್ರೆ ಹಿ ವಿಲ್ ಬಿ ಫೇಲ್ಡ್. ದಟ್ ಈಸ್ ಮೈ ಕಂಡೀಷನ್. ಆ ಕಂಡೀಷನ್ ನ ಮಾಡ್ಬೇಕು ಅಂದಾಗ ಇಫ್ ಆಂಡ್ ಕಂಡೀಷನ್ ನ ಯೂಸ್ ಮಾಡ್ತೀವಿ ನೋಡಿ. ಅದಕ್ಕೆ ಏನ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸಿದಾನೆ. ಐ ಥಿಂಕ್ ನೆಕ್ಸ್ಟ್ ಕ್ಲಾಸ್ ವಿಲ್ ಬಿ ರೆಡಿ, ನೋಡೋಣ. ಇಫ್ ಅಂತ ಹಾಕಿ ಆಂಡ್ ಅಂತ ಒಂದು ಬ್ರಾಕೆಟ್ ಒಳಗೆ ಹಾಕೋಬೇಕಾಗುತ್ತೆ. ಯಾರ್ಯಾರ್ದು ನೀವು ಕಂಡೀಷನ್ ಹಾಕ್ಬೇಕು ಅನ್ಕೊಂಡ್ರೆ ಮಸ್ಟ್ ಅಂಡ್ ಶುಡ್ ಅಂತ ಹೇಳಿರ್ತೀವಿ, ಅವ್ರದನ್ನೆಲ್ಲ ಇಲ್ಲಿ ಒಟ್ಟಿಗೆ ಕಾಮಾ ಹಾಕ್ಬಿಟ್ಟು ಕ್ಲೋಸ್ ಮಾಡಿ, ಕಾಮಾ ಹಾಕಿ ವಿತ್ ಇನ್ ಕೋಟ್ಸ್ ಪಾಸ್ ಅಂತ ಹಾಕಿ, ಆಮೇಲೆ ವಿತ್ ಇನ್ ಕೋಟ್ಸ್ ಫೇಲ್ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಡನ್. ಅಷ್ಟೇನೆ. ಸೊ ಇಲ್ಲಿ ಏನಾಯ್ತು, ಮಾರ್ಕ್ಸ್ ಫಸ್ಟ್ ಸಬ್ಜೆಕ್ಟ್ ಮಾರ್ಕ್ 1 ಅಲ್ಲೂ 35 ಗಿಂತ ಜಾಸ್ತಿ ಇರಬೇಕು, ಸಬ್ಜೆಕ್ಟ್ 2 ಅಲ್ಲೂ 35 ಗಿಂತ ಜಾಸ್ತಿ ಇರಬೇಕು, 35 ಗಿಂತ ಜಾಸ್ತಿ ಥರ್ಡ್ ಅಲ್ಲೂ ಇರಬೇಕು, ಸಬ್ಜೆಕ್ಟ್ 4 ಅಲ್ಲೂ ಇರಬೇಕು. ಇದಿಷ್ಟು ನಾನು ಹೇಳಿದ್ಮೇಲೆ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಆಂಡ್ ಅಂತ ಒಂದು ಕಂಡೀಷನ್ ನಾವು ಇಲ್ಲಿ ಹಾಕ್ಬೇಕಾಗತ್ತೆ. ಸರಿನಾ? ಈ ರೀತಿ ನಾವೇನ್ ಮಾಡ್ಬೋದು,
ಆ್ಯಂಡ್ ಕಂಡೀಷನ್ ಯೂಸ್ ಮಾಡ್ಬೋದು ಮತ್ತೆ ಆರ್ ಕಂಡೀಷನ್ ಯೂಸ್ ಮಾಡ್ಬೋದು. ಸೊ ಇಫ್ ಎನಿ ಒನ್ ವಾಂಟ್ಸ್ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ ಶಾಟ್. ಯಾಕಂದ್ರೆ ಇವೆರಡು ತುಂಬಾ ಇಂಪಾರ್ಟೆಂಟ್, ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್. ಎಲ್ಲಾ ಕಡೆ ನಾವು ಯೂಸ್ ಮಾಡ್ತೀವಿ. ಏನು ಅಂತಂದ್ರೆ ಯಾರು ಹೇಳ್ಕೊಡಲ್ಲ ಇದೇ ಯೂಸ್ ಮಾಡ್ಬೇಕು ಅದೇ ಯೂಸ್ ಮಾಡ್ಬೇಕು, ಇಫ್ ಕಂಡೀಷನ್ ಯಾವಾಗ ಯೂಸ್ ಮಾಡ್ಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಬೇಕು. ವೆನ್ ಯು ಆರ್ ಯೂಸಿಂಗ್ ಎಕ್ಸೆಲ್ ಯು ಹ್ಯಾವ್ ಟು ಡಿಸೈಡ್. ಓಕೆನಾ? ನೆಕ್ಸ್ಟ್ ದ ಲಾಸ್ಟ್ ಪಾರ್ಟ್ ಇಸ್ ದ ಚಾರ್ಟ್ಸ್ ಹೋಗ್ತಾ ಇದ್ದೀನಿ. ಸೊ ಚಾರ್ಟ್ಸ್ ಅಂತ ಹೇಳಿದ ತಕ್ಷಣ ಇಲ್ಲಿ ನಾನು ಈಗಾಗಲೇ ರೆಡಿ ಮಾಡ್ಕೊಂಡಿದ್ದೇನೆ, ಒಂದು ಚಾರ್ಟ್ಗೆ ರೆಡಿ ಮಾಡಿದ್ದೀನಿ. ದಿಸ್ ಇಸ್ ಮೈ ಸಬ್ಜೆಕ್ಟ್, ರಿಜಿಸ್ಟರ್ ನಂಬರು, ನೇಮು, ಸಬ್ಜೆಕ್ಟ್ 1, ಸಬ್ಜೆಕ್ಟ್ 2, ಸಬ್ಜೆಕ್ಟ್ 3, ಸಬ್ಜೆಕ್ಟ್ 4. ನನಗೀಗ ಏನ್ ಬೇಕು ಅಂತ ಅಂದ್ರೆ ಥ್ರೂ ಔಟ್ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಪ್ರತಿ ಇಂಡಿವಿಜುವಲ್ ಸಬ್ಜೆಕ್ಟ್ ಅಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ ಅಂತ ಒಂದು ಗ್ರಾಫ್ ನಾನು ಹಾಕ್ಬೇಕು. ಯು ನೋ ವೈ ಡು ಯೂಸ್ ದ ಗ್ರಾಫ್? ಗ್ರಾಫ್ ಅಲ್ಲಿ ನಿಮ್ಗೆ ಜನರಿಗೆ ಅರ್ಥ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ನಾವು ಗ್ರಾಫ್ ನ ಯೂಸ್ ಮಾಡ್ತೀವಿ. ಸೊ ಹೇಗೆ ಗ್ರಾಫ್ ಹಾಕೋದು? ಸೆಲೆಕ್ಟ್ ಮಾಡ್ಕೊಳ್ಳಿ ಹೆಡಿಂಗ್ ಇಂದ ನೇಮ್, ಸಬ್ಜೆಕ್ಟ್ 1, ಸಬ್ಜೆಕ್ಟ್ 2, ಸಬ್ಜೆಕ್ಟ್ 3, ಸಬ್ಜೆಕ್ಟ್ 4 ಇದಿಷ್ಟನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ರಿಜಿಸ್ಟರ್ ನಂಬರ್ ನಂಗೆ ಬೇಡ ನನ್ನ ಗ್ರಾಫ್ಗೆ. ಸೊ ಇದಿಷ್ಟನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಹತ್ರ ನಿಮ್ಗೆ ಡೇಟಾ ಅಂತ ಇರುತ್ತೆ, ಸಾರಿ ಇನ್ಸರ್ಟ್ ಅಂತ ಇದೆ. ಇನ್ಸರ್ಟ್ ಹೋಗಿ ಚಾರ್ಟ್ಸ್ ಅಂತ ಹೇಳ್ಬಿಟ್ಟು ಸುಮಾರು ಚಾರ್ಟ್ಸ್ ಗಳು ಕಾಣಿಸ್ತಿದೆ. ಅದರಲ್ಲಿ ನಿಮ್ಗೆ ಎಷ್ಟೊಂದು ರೀತಿ ಇದೆ. ಸೊ ಅದರಲ್ಲಿ ನಾನೇನ್ ಮಾಡ್ತೀನಿ, ಕಾಲಮ್ ಚಾರ್ಟ್ಸ್ಗೆ ಹೋಗ್ತೀನಿ. ಅದರಲ್ಲಿ 3D ಕಾಲಮ್ ಚಾರ್ಟ್ಸ್ ಅಂತ ಹೇಳಿ ಕ್ಲಿಕ್ ಮಾಡ್ತೀನಿ, ನಿಮ್ಗೆ ಬರುತ್ತೆ. ಇನ್ನೇನ್ ಕೆಲಸನೂ ನೀವು ಮಾಡ್ಬೇಕಾಗಿಲ್ಲ, ಅಷ್ಟೇ ಚಾರ್ಟ್ ಮಾಡ್ಬೇಕು ಅಂತಂದ್ರೆ ಇಟ್ಸ್ ಡ್ಯಾಮ್ ಈಸಿ. ಕರ್ಸರ್ ಅಲ್ಲಿ ಇಟ್ಟಿರ್ತೀರಾ ಅಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ. ಸೊ ಇಲ್ಲಿ ಡಿಫ್ರೆಂಟ್ ಸ್ಟೈಲ್ಸ್ ಇದೆ ನಿಮ್ಗೆ. ಇದನ್ನೆಲ್ಲ ಟ್ರಯಲ್ ಅಂಡ್ ಎರರ್ ಮಾಡ್ಬೇಕು ನೀವು. ಕಲರ್ಸ್ ಎಲ್ಲ ಚೇಂಜ್ ಆಗುತ್ತೆ ಎಲ್ಲಾನು. ಸೊ ಪ್ರತಿಯೊಬ್ರು ಹೆಸರುಗಳು ಎಲ್ಲಿದೆ? ಎಕ್ಸ್ ಆಕ್ಸಿಸ್ ಅಲ್ಲಿ ಇದೆ. ವೈ ಆಕ್ಸಿಸ್ ಅಲ್ಲಿ ಏನಿದೆ ಅಂತ ನಿಮ್ಗೆ ಗೊತ್ತಾಗ್ಬೇಕು ಅಂತ ಅಂದ್ರೆ ಇಲ್ಲಿ ಒಂದು ಆಡ್ ಚಾರ್ಟ್ ಎಲಿಮೆಂಟ್ ಅಂತ ಇದೆ. ಲೆಫ್ಟ್ ಸೈಡ್ ಅಲ್ಲಿ ಮೇಲ್ಗಡೆ ಹೋಗಿ ಲೆಜೆಂಡ್ ಅಂತ ಹೇಳ್ಬಿಟ್ಟು ಬಾಟಮ್ ಅಂತ ಹೇಳ್ತೀನಿ. ಸೊ ಬಾಟಮ್ ಅಲ್ಲಿ ಪ್ಲೇಸ್ ಆಗುತ್ತೆ. ಇಲ್ಲಿ ಕಾಣಿಸ್ತಿದೆ ಅಂದ್ರೆ ಬ್ಲೂ ಕಲರ್ ಸಬ್ಜೆಕ್ಟ್ 1 ಮಾರ್ಕ್ಸ್, ಆರೆಂಜ್ ಕಲರ್ ಸಬ್ಜೆಕ್ಟ್ 2, ಗ್ರೇ ಕಲರ್ ಸಬ್ಜೆಕ್ಟ್ 3 ಮಾರ್ಕ್ಸ್, ಯೆಲ್ಲೋ ಕಲರ್ ಸಬ್ಜೆಕ್ಟ್ 4 ಮಾರ್ಕ್ಸ್. ಎಲ್ಲ ಅಲ್ಲೇ ಬಂದ್ಬಿಡುತ್ತೆ. ಚಾರ್ಟ್ ಟೈಟಲ್ ನಾನು ಕೊಡ್ಬೇಕು. ಏನಂತ ಕೊಡ್ತೀರಾ? ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಸಬ್ಜೆಕ್ಟ್ ವೈಸ್ ಮಾರ್ಕ್ಸ್ ಡಿಸ್ಪ್ಲೇ, ಪ್ರತಿಯೊಂದು ಸ್ಟೂಡೆಂಟ್ ಇಂಡಿವಿಜುವಲ್ ಸ್ಟೂಡೆಂಟ್ ಸಬ್ಜೆಕ್ಟ್ ವೈಸ್ ಮಾರ್ಕ್ಸ್ ಡಿಸ್ಪ್ಲೇ ಮಾಡ್ತಾ ಇದ್ವಿ. ಸೊ ಎನಿ ಗ್ರಾಫ್ ಯು ನೀಡ್ ಎಕ್ಸ್ ಅಂಡ್ ವೈ ಆಕ್ಸಿಸ್ ನಮ್ಗೆ ಬೇಕಾಗುತ್ತೆ. ಸೊ ಎಕ್ಸ್ ಅಂಡ್ ವೈ ಆಕ್ಸಿಸ್ ಇಲ್ಲಿ ಕೊಟ್ಟಿದ್ದೀವಿ. ದಿಸ್ ಇಸ್ ಅಬೌಟ್ ದ ಚಾರ್ಟ್. ನೆಕ್ಸ್ಟ್ ಪೈ ಚಾರ್ಟ್ ಒಂದು ಮಾಡ್ತೀವಿ. ಅದೊಂದು ತೋರಿಸ್ಬಿಟ್ಟು ನಾನು ಎಂಡ್ ಮಾಡ್ತೇನೆ. ಪೈ ಚಾರ್ಟ್ಗೆ ಯಾವಾಗ್ಲೂ ಒಂದೇ ಒಂದು ಡೇಟಾ ಮೇಲೆ ಮಾಡ್ಬೇಕಾಗತ್ತೆ. ಸೊ ನಾ ಅರ್ಪಿತಂದ್ ಮಾತ್ರ ನಾನು ಡಿಸ್ಪ್ಲೇ ಮಾಡ್ಬೇಕು ಅಂತ ಹೇಳ್ಕೊತಾ ಇದ್ದೀನಿ. ಸೊ ನೇಮು ಹೆಡ್ಡಿಂಗು ಬೇಕು, ಅವಳ ಹೆಸರು ತಗೋತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂತೀರಾ, ಇನ್ಸರ್ಟ್ ಮೆನುಗೆ ಹೋಗಿ ಇಲ್ಲಿ ಪೈ ಚಾರ್ಟ್ ಇದೆ. ಸೊ ಪೈ ಚಾರ್ಟ್ ಯಾವಾಗ್ಲೂ ನಾವು ಸಿಂಗಲ್ ಡೇಟಾ ಮೇಲೆ ಮಾಡೋದು. ನನ್ನ ಮಲ್ಟಿಪಲ್ ಡೇಟಾ ಇತ್ತು ಅಂತಂದ್ರೆ ಬಾರ್ ಗ್ರಾಫ್ ಅಲ್ಲಿ ಹೋಗ್ಬೇಕಾಗತ್ತೆ. ಇಲ್ಲಿ 3D ಪೈ ತಗೋತೀನಿ, ಜಸ್ಟ್ ಕ್ಲಿಕ್ ಮಾಡಿ, ಮುಗೀತು ಅಷ್ಟೇ. ಆಡ್ ಚಾರ್ಟ್ ಎಲಿಮೆಂಟ್ ಅಲ್ಲಿ ಲೆಜೆಂಡ್ ನಂಗೆ ಎಲ್ ಬೇಕು? ಬಾಟಮ್ ಬೇಕೋ ಲೆಫ್ಟ್ ಬೇಕೋ? ಬಾಟಮ್ ಅಂತ ಟಾಪ್ ಅಂತ ಹೇಳ್ತೀನಿ, ಟಾಪ್ ಅಲ್ಲಿ ಬರ್ತಾ ಇದೆ. ಸೊ ಇದ್ರಲ್ಲಿ ಇನ್ನೊಂದು ಏನ್ ಸ್ಪೆಷಲೈಸೇಷನ್ ಅಂತ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಲ್ ದ ನೋಟ್ಸ್ ವಿಲ್ ಬಿ ಸೆಲೆಕ್ಟೆಡ್. ನೋಟ್ಸ್ ಅಂತಂದ್ರೆ ಒಂದು ರೌಂಡ್ ಮಾರ್ಕ್ ಬಂದಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಡಬಲ್ ಕ್ಲಿಕ್ ಮಾಡ್ಬಿಟ್ಟು ಇವ್ರದ್ದೊಬ್ಬರದನ್ನ ಮಾತ್ರ ಸಪರೇಟ್ ಆಗಿ ತೋರಿಸ್ಬೇಕಿತ್ತು ಅಂತಂದ್ರೆ ಸುಮ್ನೆ ಹಿಡ್ಕೊಂಡು ಡ್ರ್ಯಾಗ್ ಮಾಡಿ ಅದೊಂದನ್ನ ತೋರಿಸುತ್ತೆ. ಸ್ಪೆಸಿಫಿಕ್ ಆಗಿ ಆ ಸಬ್ಜೆಕ್ಟ್ ಯಾವ್ದು ಸಬ್ಜೆಕ್ಟ್ 4 ಅಲ್ಲಿ ಜಾಸ್ತಿ ಮಾರ್ಕ್ಸ್ ತಗೊಂಡಿದ್ದಾರೆ ಅಂತ ಹೇಳ್ಬೇಕು ಅಂತ ತೋರ್ಸೋದಿತ್ತು ಅಂದ್ರೆ ಯು ಕ್ಯಾನ್ ಗೋ ಫಾರ್ ಇಟ್. I will end here because the next class is already started. So I'm going to end here. Next class, if you have any doubts, you can call me. ಇಲ್ಲಿ ಬರ್ತೀನವಲ್ಲ, ನಾಳೆ ಕ್ಲಾಸ್ ಅಲ್ಲಿ ಏನಾದ್ರು ಡೌಟ್ಸ್ ಇತ್ತು ಅಂತ ಅಂದ್ರೆ ಹೇಳಿ, ನಾನು ಅಲ್ಲಿ ಕ್ಲಿಯರ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು. Hello, good evening, everyone. And in our previous class, I did discuss about the preparation of company's final accounts. Now, usually, when it comes to the final accounts of companies, we are going to prepare the trading and profit and loss account and a balance sheet, cash flow statement, and notes and other statement. ಇದು ಕಂಪ್ಲೀಟ್ ಸ್ಟೇಟ್ಮೆಂಟ್, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳಿ ಒಂದು ಕಂಪನಿ ಯಾವ್ದು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್, ದೆನ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ನೋಟ್ಸ್ ಅಂಡ್ ಅದರ್ ಸ್ಟೇಟ್ಮೆಂಟ್ಸ್. ಇದೆಲ್ಲ ನೀವು ಕಂಪ್ಲೀಟ್ ಆಗಿ ಬರೆದ್ರೆ ಅದು ಕಂಪ್ಲೀಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಅ ಕಂಪನಿ.
Now I'm going to discuss a problem based on page number 78. So in that 78, they have given certain information regarding Raju Limited of Gwalior has an authorized capital of rupees 10,000 divided into shares of rupees 100 each. The company had issued 2,000 shares to vendors as fully paid. The following balances have been extracted from the books of Raju Limited. They have given goodwill 90,000, land and building at cost 4 lakh, provision for depreciation on land and building 98,000, plant and machinery at cost, that is 4,50,000, provision for depreciation on plant and machinery 1,55,000, share capital fully paid 4 lakh rupees, stock at cost 55,000, book debts more than 6 months old 60,000, bank balance 12,400, provision for income tax 15,000, proposed dividend 20,000, creditors for goods. Creditor for goods means what? These are the creditors. One second. Securities premium they have given it. One second, guys. Securities premium 40,000, general reserve 1 lakh, profit and loss account 9,300, bank loan, that is they have given within a bracket, secured, that is 2 lakh rupees, interest due on above 6,000 rupees, that is you have taken a bank loan, and on that bank loan you haven't paid what interest, hence there is an outstanding interest of how much? 6,000. There is a prepaid expense of 300, preliminary expenses 12. Preliminary expenses means, see, when you are going to incorporate a company, you are going to spend some expenses. So heavy expenses you are going to pay it off when you are incorporating. Under registration ಮಾಡುವಾಗ ಕಂಪನಿ ಇಲ್ಲ ಸ್ಟಾರ್ಟ್ ಮಾಡುವಾಗ ಕಂಪನಿ ಸ್ವಲ್ಪ ಎಕ್ಸ್ಪೆನ್ಸಸ್, ಹೆವಿ ಅಮೌಂಟ್ ಎಕ್ಸ್ಪೆನ್ಸಸ್ ನ ನೀವು ಸ್ಪೆಂಡ್ ಮಾಡ್ತೀರಾ. ಸೊ ಅದಕ್ಕೆ ನಾವು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಅದು ಒಂದೇ ಇಯರ್ ಅಲ್ಲಿ ನಾವು ರೈಟ್ ಆಫ್ ಮಾಡಲ್ಲ. P&L ಅಕೌಂಟ್ ಅಲ್ಲಿ ಎಕ್ಸ್ಪೆನ್ಸಸ್ ಅಂತ ತಗೊಳಲ್ಲ. ಪ್ರತಿ ವರ್ಷ ಏನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ರೈಟ್ ಆಫ್ ಮಾಡ್ಕೊಂಡು ಬರೋದು. ಈಗ ನಿಮ್ಗೆ ಕೇಳಿರೋದೇನು, ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟ್ ಆಫ್ ರಾಜು ಲಿಮಿಟೆಡ್ ಆಸ್ ಆನ್ 31st March ಇನ್ ವರ್ಟಿಕಲ್ ಫಾರ್ಮ್. ವರ್ಟಿಕಲ್ ಫಾರ್ಮ್ ಅಲ್ಲಿ ನಿಮ್ ಬರೀ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡ್ಬೇಕು. You need not to prepare what statement of profit and loss account, but you need to prepare what just a balance sheet. Now if you want to prepare a balance sheet as per vertical form, then you should be knowing what pro forma of balance sheet. So where you can find the pro forma of balance sheet, you can refer page number 76. In that there is a pro forma of a balance sheet of vertical form. If you know that pro forma, then it will be easy for you to solve this kind of a problem. In this kind of a questions, you need to just differentiate between the asset and a liability. Which one is an asset and which one is a liability, you should be knowing it. ಸೊ ನಿಮ್ಗೆ ಬೇಸಿಕ್ ಆಗಿ ಗೊತ್ತಿರಲೇಬೇಕು ಅಸೆಟ್ ಯಾವುದು, ಲಯಬಿಲಿಟಿ ಯಾವುದು ಅಂತ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡುವಾಗ. ಬಿಕಾಸ್ ಬ್ಯಾಲೆನ್ಸ್ ಶೀಟ್ is what is a statement of financial position of the business. So hence you should be knowing it. Before preparing, vertical form, here you can see they have prepared in the page number 79 the balance sheet of Raju Limited. Now before directly preparing the vertical form, you need to prepare what notes.
ಸ್ಕೆಡ್ಯೂಲ್ ನಂಬರ್ ಏನ್ ಕೊಟ್ಟಿದ್ದಾರೆ ಅಲ್ಲಿ, ಈಗ ಕ್ಯಾಪಿಟಲ್ ಪಕ್ಕ ಇಲ್ಲಿ ಸ್ಕೆಡ್ಯೂಲ್ ನಂಬರ್ 1, 2, 3 ಅಂತ ಇದೆ. ಸೊ ದಿಸ್ ರೆಪ್ರೆಸೆಂಟ್ ವಾಟ್ ವರ್ಕಿಂಗ್ ನೋಟ್ಸ್. ಈಗ ನಮ್ಗೆ 4 ಲಕ್ಷ ಹೇಗ್ ಬಂದಿದೆ, ಐ ನೀಡ್ ಟು ರೆಫರ್ ವಾಟ್ ಸ್ಕೆಡ್ಯೂಲ್ ನಂಬರ್ 1, ದಟ್ ಈಸ್ ವರ್ಕಿಂಗ್ ನಂಬರ್ 1. 1,49,300 ಹೇಗ್ ಬಂದಿದೆ ಅಂದ್ರೆ ಸ್ಕೆಡ್ಯೂಲ್ ನಂಬರ್ 2 ನ ರೆಫರ್ ಮಾಡಬೇಕು. ಸೊ ಸ್ಕೆಡ್ಯೂಲ್ ನಂಬರ್ 3 ರೆಫರ್ ಮಾಡಿದ್ರೆ ನನಗೆ ಸೆಕ್ಯೂರ್ಡ್ ಲೋನ್ಸ್ ಅಲ್ಲಿ 2,06,000 ಹೇಗ್ ಬಂದಿದೆ ಅಂತ ನನಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ವಿ ನೀಡ್ ಟು ಪ್ರಿಪೇರ್ ವಾಟ್, ಫಸ್ಟ್ ವಿ ನೀಡ್ ಟು ಪ್ರಿಪೇರ್ ದಿ ಸ್ಕೆಡ್ಯೂಲ್ಸ್. ಸೊ it has 10 schedules. Sorry, it has 11 schedules in a balance sheet. So all the 11 schedules you need to prepare before starting a problem on what balance sheet on based on vertical format. So if you're referring page number 70, 80, one second. Now here first schedule is of what share capital. Share capital they have given it. So authorized capital 10,000 equity shares of rupees 100 each. ಅದು ನಾವು ಟೋಟಲ್ಗೆ ಕನ್ಸಿಡರ್ ಮಾಡಲ್ಲ. ನಾನು authorized capital ಅಂತ ಏನಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. It is what, it is a namesake capital. It is a maximum capital which a company can issue. Hence it will be underlined with line. ಅದು ಅಂಡರ್ಲೈನ್ ಮಾಡಿರ್ತೀವಿ, ಅದು ಟೋಟಲ್ಗೆ ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟ್ 4,000 equity shares of rupees 100 each. Of the above 2,000 shares were issued for consideration other than cash. ಅಂದ್ರೆ ಕ್ಯಾಶ್ ಬದಲು ಬೇರೆ ಕನ್ಸಿಡರೇಷನ್ ಗೋಸ್ಕರ 2,000 ಶೇರ್ಸ್ ನ ಇಶ್ಯೂ ಮಾಡಿದ್ದಾರೆ. ಸೊ ಅದರದ್ದು ಬೆಲೆ ಎಷ್ಟು, 4 ಲಕ್ಷ ರೂಪಾಯಿ. ಯು ಕ್ಯಾನ್ ರೆಫರ್ ದ ಫಸ್ಟ್ ಪ್ಯಾರಾಗ್ರಾಫ್ ಆಫ್ ದಿ ಕ್ವಶನ್. ದೇರ್ ದೇ ಹ್ಯಾವ್ ಸ್ಟೇಟೆಡ್ ದಟ್ ದಿ ಕಂಪನಿ ಹ್ಯಾಡ್ ಇಶ್ಯೂಡ್ 2,000 shares to vendor as fully paid. The following balances have been extracted. ಅಂದ್ರೆ 2,000 shares ನ ಇಶ್ಯೂ ಮಾಡಿದ್ದಾರೆ. ಸೊ ಅದಕ್ಕೆ ನಿಮ್ಗೆ ಇಲ್ಲಿ 2,000 shares were issued for other than cash ಅಂತ. ಅದು ಆಕ್ಚುಲಿ 4 lakh ಅಲ್ಲ. You should see 4,000 into 100 you need to do it. It will be 4 lakh. Next schedule is of what, reserves and surplus. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂದ್ರೆ ಈಗ ಪ್ರಾಫಿಟ್ ಬಂದಾದ್ಮೇಲೆ ನೀವು ಅಪ್ರಾಪ್ರಿಯೇಷನ್ ನ ಮಾಡ್ತೀರಾ. ಅಪ್ರಾಪ್ರಿಯೇಷನ್ ಅಂದ್ರೆ ಯು ಆರ್ ಗೋಯಿಂಗ್ ಟು ಕ್ರಿಯೇಟ್ ಅ ರಿಸರ್ವ್ಸ್ ಫ್ರಮ್ ದ profit. Those reserves will be shown in schedule number 2, that is reserves and surplus. So ಅದರಲ್ಲಿ ನೀವು ಪ್ರೊಫಾರ್ಮಾ ನೋಡಿದ್ರೆ ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಸ್ಕೆಡ್ಯೂಲ್ ವೈಸ್ ಕೊಟ್ಟಿದ್ದಾರೆ. ಸ್ಕೆಡ್ಯೂಲ್ ವೈಸ್ ನೋಡಿದ್ರೆ ಯಾವ್ದು ಐಟಮ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ತಗೋಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಐಟಮ್ ಸೆಕ್ಯೂರಿಟೀಸ್ ಪ್ರೀಮಿಯಂ, then general reserve, then profit and loss account 9,300. They here securities premium, you should refer the question here. In that securities premium they have given it, how much they have given, 40,000 they have given it. Now general reserve they have given how much, 1 lakh rupees. Then profit and loss account 9,300. These three items will reflect where, under a reserves and surplus schedule. So that's what we have taken it. So schedule 2 bandaga, here we have taken it securities premium for 40,000, general reserve 1 lakh, profit and loss account 9,300. Next schedule is of what, secured loans. Secured loans andre enandre, if you have taken the loan from any of the financial institution, that will be reflected here. ಈಗ ನೀವು ಯಾವ್ದಾದ್ರು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇಂದ ತಗೊಂಡ್ರೆ ಆ ಲೋನ್ ಇಲ್ಲೇ ರಿಫ್ಲೆಕ್ಟ್ ಆಗೋದು. ಈಗ ನೀವು ರಿಲೇಟಿವ್ಸ್ ಇಂದ ತಗೊಂಡ್ರೆ ಲೋನ್ ನ, ಅದು ಅನ್ಸೆಕ್ಯೂರ್ಡ್ ಲೋನ್ಸ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಈಗ ಕ್ವಶನ್ ಅಲ್ಲಿ ಬ್ಯಾಂಕ್ ಇಂದ ತಗೊಂಡಿರೋದು, ಬ್ಯಾಂಕ್ ಇಸ್ ಅ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಹೆನ್ಸ್ ದೇ ಹ್ಯಾವ್ ಟೇಕನ್ ದ ಲೋನ್ ಫ್ರಮ್ ಅ ಬ್ಯಾಂಕ್, ಇಟ್ ವಿಲ್ ಬಿ referred as what, secured loans, 2 lakh rupees. Now there is a interest due on it. Interest due means what, outstanding interest ಬಂದಿದೆ, ನೀವು ಇನ್ನೂ ಡ್ಯೂ ಮಾಡ್ಕೊಂಡಿದ್ದೀರಾ, ಅದನ್ನು ನೀವು ಸೆಕ್ಯೂರ್ಡ್ ಲೋನ್ಸ್ ಗೆ ಆಡ್ ಮಾಡಿ ತೋರಿಸಬೇಕಾಗುತ್ತೆ, 2,06,000. ನೆಕ್ಸ್ಟ್ ಕಮ್ಸ್ ಫಿಕ್ಸ್ಡ್ ಅಸೆಟ್ಸ್ ಸ್ಕೆಡ್ಯೂಲ್. ಈಗ ಇದ್ರಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಎಲ್ಲಾ ಅಸೆಟ್ಸ್ ವ್ಯಾಲ್ಯೂ ಆಸ್ ಬರ್ಕೋಬೇಕು, ಓಪನಿಂಗ್ ವ್ಯಾಲ್ಯೂಸ್ ನ ಬರ್ಕೋಬೇಕಾಗತ್ತೆ. ಓಪನಿಂಗ್ ವ್ಯಾಲ್ಯೂಸ್ ನ ಬರ್ಕೋಬೇಕಾಗುತ್ತೆ. ಸಿ ಗುಡ್ ವಿಲ್, ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಪ್ಲಾಂಟ್ ಅಂಡ್ ಮೆಷಿನರಿ.
Here you are going to find out the values. How much is the goodwill? 90,000 in a question. Land and building 4 lakh rupees. Plant and machinery 4 lakh 50,000. All the balances should be written down. Now provision for depreciation on land and building ಅಂತ ಇದೆ. ಯಾವ್ದು ಪ್ರಾವಿಷನ್ ಇದ್ರೆ ಡಿಪ್ರಿಸಿಯೇಷನ್ ಅದೆಲ್ಲ ನೀವು ಡಿಡಕ್ಟ್ ಮಾಡ್ಕೊಂಡು ಬರಬೇಕು. ಸಿ ಗುಡ್ವಿಲ್, ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಪ್ಲಾಂಟ್ ಅಂಡ್ ಮೆಷಿನರಿ. ಸೊ ಟೋಟಲ್ ಎಷ್ಟಿತ್ತು? 9,40,000 ಇತ್ತು. ಏನಾದ್ರು ಅಡಿಷನ್ ಆಗಿದೆಯಾ, ಏನಾದ್ರು ಸೇಲ್ ಆಗಿದೆಯಾ ಅಂತ ನೋಡ್ಕೋಬೇಕು. ಅಡಿಷನ್ ಅಂದ್ರೆ ಹೊಸದಾಗಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಪರ್ಚೇಸ್ ಮಾಡಿದ್ರೆ, ಹೊಸದಾಗಿ ಪ್ಲಾಂಟ್ ಅಂಡ್ ಮೆಷಿನರಿ ಪರ್ಚೇಸ್ ಮಾಡಿದ್ರೆ ನೀವು ಈ ಕಡೆ ಆಡ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಏನಾದ್ರು ಸೇಲ್ ಆಗಿದ್ರೆ ಇಯರ್ ಅಲ್ಲಿ that should be taken. Now ಸೊ ಡಿಪ್ರಿಸಿಯೇಷನ್ ಏನಿದೆ ಅದನ್ನ ನೀವು ಡಿಡಕ್ಟ್ ಮಾಡ್ಕೊಂಡು ಬರ್ಬೇಕು. ಗುಡ್ ವಿಲ್ ಗೆ ಯಾವ ತರದ್ದು ರೈಟ್ ಆಫ್ ಹೇಳಿಲ್ಲ ಅವರು. ರೈಟ್ ಆಫ್ ಹೇಳಿದಿದ್ರೆ ಗುಡ್ ವಿಲ್ ಇಲ್ಲಿ ಅಮೌಂಟ್ ಬರ್ತಾ ಇತ್ತು. ರೈಟ್ ಆಫ್ ಹೇಳಿಲ್ಲ ಕ್ವಶನ್ ಅಲ್ಲಿ, ಸೊ ನಿಲ್ ಆಗುತ್ತೆ. ಸೊ ನೆಟ್ ಬ್ಲಾಕ್ ಎಷ್ಟಾಗುತ್ತೆ? 90,000 ಆಫ್ ಗುಡ್ ವಿಲ್. ನೆಕ್ಸ್ಟ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಗೆ 4 lakh rupees ಇತ್ತು. ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಆನ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಎಷ್ಟು ಕೊಟ್ಟಿದ್ದಾರೆ? 98,000 ಕೊಟ್ಟಿದ್ದಾರೆ. ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಏನ್ ಕೊಟ್ಟಿದ್ದಾರೆ? ದಟ್ ನೀಡ್ಸ್ ಟು ಬಿ ಡಿಡಕ್ಟೆಡ್ ಹಿಯರ್ 98,000. ಅದೇ ತರ ಪ್ಲಾಂಟ್ ಅಂಡ್ ಮೆಷಿನರಿಗೂ 1,50,000 ಕೊಟ್ಟಿದ್ದಾರೆ. ಸೊ ಟೋಟಲ್ ಡಿಪ್ರಿಸಿಯೇಷನ್ ಹೌ ಮಚ್? 2,53,000. ನೌ ಫ್ರಮ್ 90,000 ನಿಲ್ 90,000, 4 lakh minus 98,000, how much it is? 3,02,000. Next 4,50,000 minus 1,55,000, that is 2,95,000. you need to take it. Net block is how much? 6,87,000 ನೀವು ತಗೋಬೇಕಾಗುತ್ತೆ. This 6,87,000. You need not to depreciate here also. ಇವರು ಗ್ರಾಸ್ ಬ್ಲಾಕ್ ಮತ್ತೆ ಡಿಪ್ರಿಸಿಯೇಷನ್ ನ ಮೈನಸ್ ಮಾಡಿ ಕೊಟ್ಟಿದ್ದಾರೆ. ಯು ನೀಡ್ ನಾಟ್ ಟು ಡಿಡಕ್ಟ್ ಹಿಯರ್ ಆಲ್ಸೋ. ಡೈರೆಕ್ಟ್ಲಿ ಯು ಕ್ಯಾನ್ ಟೇಕ್ ವಾಟ್? 6,87,000 ಫಿಕ್ಸ್ಡ್ ಅಸೆಟ್ಸ್ ಬಂದಾಗ. ನೆಕ್ಸ್ಟ್ is what? Next is schedule is of what? Inventories. Inventories at cost na ಕೊಟ್ಟಿದ್ದಾರೆ 55,000. That needs to be taken. There are no adjustments regards to this, so hence directly 55,000. Regarding sundry debtors also, there was no whether it is more than 6 months old, whether it is more than 1 year old. Directly you need to take it. If there are any reserve for doubtful debts or bad debts, a write-off that needs to be deducted. As there is no information regarding bad debts or reserve for doubtful debts, you need to take directly 60,000. Next, cash and bank balances. Cash in hand, they have not given it. Balance with scheduled banks 12,400. Loans and advances ಅಲ್ಲಿ prepaid expenses ಏನಿದೆ? prepaid expenses asset ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೆಕ್ಸ್ಟ್ ಇಯರ್ದು ಸ್ಯಾಲರಿ ನೀವು ಇವತ್ತೇ ಪೇಮೆಂಟ್ ಮಾಡ್ಬಿಟ್ಟಿದ್ದೀರಾ, ಇನ್ನು ಸರ್ವಿಸಸ್ ಯೂಸ್ ಮಾಡಿಲ್ಲ, ಸೊ ಅದೇನಾಗುತ್ತೆ? ನಿಮ್ಗೆ ಅಸೆಟ್ ಆಗುತ್ತೆ. ಅದಕ್ಕೆ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಅಂದ್ರೆ ಎಕ್ಸ್ಪೆನ್ಸಸ್ ಒಂದು ಪ್ರೀ ಆಗಿ ಪೇಮೆಂಟ್ ಮಾಡಿರೋದು. ಪ್ರೀ ಮೀನ್ಸ್ ಮುಂಚಿತವಾಗಿನೇ ಪೇಮೆಂಟ್ ಮಾಡಿರೋದು, ಅದು ಅಸೆಟ್ ಆಗಿರುತ್ತೆ. ಸೊ ಅದಕ್ಕೆ 300 ರೂಪಾಯಿ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅಲ್ಲಿ ತಗೋಬೇಕಾಗುತ್ತೆ. ನೆಕ್ಸ್ಟ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ನಿಮ್ಗೆ ಸೆಂಡ್ರಿ ಕ್ರೆಡಿಟಾಸ್ ಅಂತ ಇದೆ, ಸೊ ಅದನ್ನ ನೀವು ತಗೋಬೇಕು 36,335. ಪ್ರಾವಿಷನ್ಸ್ ಅಲ್ಲಿ ಟ್ಯಾಕ್ಸೇಷನ್ ಗೆ ಪ್ರಾವಿಷನ್ ಮಾಡ್ಕೊಂಡಿದ್ರೆ 15,000 ಮತ್ತೆ ಪ್ರಪೋಸ್ ಡಿವಿಡೆಂಡ್ 20,000, ಟೋಟಲ್ 35,000. ಮಿಸ್ಲೇನಿಯಸ್ ಎಕ್ಸ್ಪೆಂಡಿಚರ್ ಅಲ್ಲಿ ಅದನ್ನು ಅಸೆಟ್ ಆಗುತ್ತೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 12,000. only 12,000 has been given. There are no write-off in the year, hence directly 12,000 will be taken. ಈಗ ಫಸ್ಟ್ ಇದು ವರ್ಕಿಂಗ್ ನೋಟ್ಸ್ ನ ಪ್ರಿಪೇರ್ ಮಾಡ್ಕೊಂಡು, ಸ್ಕೆಡ್ಯೂಲ್ ವೈಸ್ ವರ್ಕಿಂಗ್ ನೋಟ್ಸ್ ಪ್ರಿಪೇರ್ ಮಾಡ್ಕೊಂಡು ಒಂದು ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತೀರಾ. You need to follow what? Perform of it. If you're not following a perform of it, it will not worth doing it. You will not get marks in the examination. Like this you need to do it. Sources of fund first ತಗೋಬೇಕು. ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ನಿಮ್ಗೆ ಕ್ಯಾಪಿಟಲ್ ಮತ್ತೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅವ್ರದೆ. ಸ್ಕೆಡ್ಯೂಲ್ ನಂಬರ್ 1, as I told you that in that calculation we got it 4 lakh. Reserves and surplus 1,49,300. Loan funds is secured loans ಇದೆ 2,06,000. So total of these three, it will be how much? 7,55,300. ನೆಕ್ಸ್ಟ್ ಕಮ್ಸ್ ಟು ಅಪ್ಲಿಕೇಶನ್ ಆಫ್ ಫಂಡ್ಸ್ ಅಲ್ಲಿ ನೀವು ಫಿಕ್ಸ್ಡ್ ಅಸೆಟ್ಸ್ ತಗೋತೀರಾ. ಯಾವ್ದು ನಿಮ್ದು ಅಸೆಟ್ಸ್ ಅಂತ ನೀವು ನೆಟ್ ಬ್ಲಾಕ್ ತಗೋಬಹುದು ಬರೀ 6,80,000. ಯು ನೀಡ್ ನಾಟ್ ಟು ರೈಟ್ ಲೈಕ್ ಗ್ರಾಸ್ ಬ್ಲಾಕ್ ಮೈನಸ್ 2,53,000, 6,87,000 ಅಂತ. ಡೈರೆಕ್ಟ್ ಆಗಿ ನೀವು ನೆಟ್ ಬ್ಲಾಕ್ ಆಫ್ ಅಸೆಟ್ಸ್ ಅಂತ ತಗೋಬಿಟ್ಟು 6,87,000 ಅಂತ ನೀವು ತಗೋಬಹುದು. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್
ಅಲ್ಲಿ ಇನ್ವೆಸ್ಟ್ಮೆಂಟ್ ಯಾವ ತರದ್ದು ಇಲ್ಲ. ನೆಕ್ಸ್ಟ್ ಕರೆಂಟ್ ಅಸೆಟ್ಸ್, ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅಲ್ಲಿ ಇನ್ವೆಂಟರೀಸ್ 55,000, sundry data 60,000, cash and bank balance 12,400, then loans and other advances 300. From this you need to deduct what? Liabilities ಯಾವ್ದಿದೆ? sundry creditors ಅಂತ ಇದೆ, ಮತ್ತೆ ಪ್ರಾವಿಷನ್ಸ್ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ 35,000 ಅಷ್ಟು ನೀವು ಡಿಡಕ್ಟ್ ಮಾಡಿದ್ರೆ ನಿಮ್ಗೆ ಸಿಗಂತದ್ದು ಏನು 6,87,000 plus 55,000 plus 60,000 plus 12,400 plus 300 minus 36,400. ಈ 6,87,000 ಮಾತ್ರ ತಗೋಬೇಕು. ಈ 9,40,000 minus 2,53,000 ಮಾಡಿರೋದು ಇವರು. ಅದಕ್ಕೆ ನೀವು ಕನ್ಫ್ಯೂಸ್ ಆಗ್ತೀರಾ ಇದ್ ನೋಡಿದ್ರೆ ಮೂರು ಅಮೌಂಟ್ಸ್. ಈ ಎರಡರೂ ಅಮೌಂಟ್ ಬಿಟ್ಟು ಹಾಕಿ ಫಸ್ಟ್ 6,87,000 plus 55,000 plus 60,000 12,400 plus 300 ಮಾಡಿ ಲೆಸ್ ಕರೆಂಟ್ ಲಯಬಿಲಿಟೀಸ್ ನ 36,000 35,000 you'll get how much? 7,43,300. ಮತ್ತೆ ಮಿಸ್ಲೇನಿಯಸ್ ಎಕ್ಸ್ಪೆಂಡಿಚರ್ ಯಾವುದು? ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, that is 12,000 needs to be taken. how much? 12,000. so your total will get matched, that is 7,55,300 7,55,300. I hope you have understood it. ನಾನು ತುಂಬಾ ಬೇಗ ಹೋಗ್ಲೇಬೇಕಾಗುತ್ತೆ, ತುಂಬಾ ಇನ್ನು ಸಿಲೆಬಸ್ ಇದೆ, ಬರೀ 3 ಸೆಷನ್ಸ್ ಇರೋದು. ಸೊ ಆದಷ್ಟು ನೀವು ಫೈನಲ್ ಅಕೌಂಟ್ಸ್ ಆಫ್ ಕಂಪನೀಸ್ ಬಂದಾಗ ನೀವು ಪ್ರೊಫಾರ್ಮಾಸ್ ನ ನೋಡ್ಕೊಳ್ಳಿ. ನಿಮ್ಗೆ ಆದಷ್ಟು ಜಾಸ್ತಿ ಅಡ್ಜಸ್ಟ್ಮೆಂಟ್ಸ್ ಹಾಕಿ ಅವ್ರಿಗೆ ಏನು ಕೇಳಿರಲ್ಲ. ಸೊ ಸಿಂಪಲ್ ಆಗಿ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ. ನೀವು ಪ್ರೊಫಾರ್ಮಾ ಯು ಶುಡ್ ಫೋಕಸ್ ಆನ್ ಪ್ರೊಫಾರ್ಮಾ. ಸೊ ಇಫ್ ಯು ಫೋಕಸ್ ಆನ್ ಪ್ರೊಫಾರ್ಮಾ ಯು ವಿಲ್ ಗೆಟ್ ಟು ನೋ ವೇರ್ ದಿ ಐಟಮ್ಸ್ ನೀಡ್ಸ್ ಟು ಬಿ ಟೇಕನ್. ಯಾವ್ದು ಐಟಮ್ ಎಲ್ಲಿ ತಗೋಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದ್ರ ಪ್ರಕಾರ ನೀವು ತಗೊಂಡು ಹೋಗಿದ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು. ಇಟ್ ಈಸ್ ಬೇಸ್ಡ್ ಆನ್ ವಾಟ್? ಪ್ರೊಫಾರ್ಮಾ. ಯು ನೀಡ್ ಟು ನೋ ದ ಫಾರ್ಮ್ಯಾಟ್ ಆಫ್ ಇಟ್. One second. Now coming back to the question, in page number 82 they have given a trial balance. ಕೊಟ್ಟಿದ್ದಾರೆ ಮತ್ತೆ ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. they have stated that prepare trading and profit and loss account and a balance sheet. ಸೊ ಅವರು ವರ್ಟಿಕಲ್ ಫಾರ್ಮ್ ಅಂತ ಏನು ಮೆನ್ಷನ್ ಮಾಡಿಲ್ಲ, ಬಟ್ ಆದ್ರೂ ಮೆನ್ಷನ್ ಮಾಡಿಲ್ಲ ಅಂದ್ರೂ ನೀವು ವರ್ಟಿಕಲ್ ಫಾರ್ಮ್ ಅಲ್ಲೇ ಪ್ರಿಪೇರ್ ಮಾಡಬೇಕು. ಬಟ್ ಆಸ್ ಇನ್ ಯೋರ್ ಕೇಸ್ ಯು ಮೆಟೀರಿಯಲ್ ದೇ ಹ್ಯಾವ್ ಪ್ರಿಪೇರ್ಡ್ ಇನ್ ಟಿ ಫಾರ್ಮ್ಯಾಟ್ ಅಲ್ಲಿ ಪ್ರಿಪೇರ್ ಮಾಡೋದ್ರಿಂದ ನೀವು ಎಕ್ಸಾಮ್ ಅಲ್ಲಿ ಕೇಳಿದ್ರೆ ವರ್ಟಿಕಲ್ ಫಾರ್ಮ್ ಅಂತ ಮೆನ್ಷನ್ ಆಗಿಲ್ಲ ಅಂದ್ರೆ ನೀವು ಟಿ ಫಾರ್ಮ್ಯಾಟ್ ಅಲ್ಲಿ ಪ್ರಿಪೇರ್ ಮಾಡಬಹುದು. ಈಗ ದೇ ಹ್ಯಾವ್ ಗಿವನ್ ಅ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಏನಿರುತ್ತೆ? ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್. ಸೊ ಡೆಬಿಟ್ ಸೈಡ್ is what? it contains of assets and expenses. credit side will contains of what? liabilities and income. ಸೊ ಅದಾದ್ಮೇಲೆ ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಪ್ರೊವೈಡ್ ಡಿಪ್ರಿಸಿಯೇಷನ್ ಆನ್ ಮೆಷಿನರಿ at 10% and maintain a reserve of 3% on debtors for doubtful debts. ಡಿಪ್ರಿಸಿಯೇಷನ್ ನ ನೀವು ಪ್ರೊವೈಡ್ ಮಾಡಬೇಕು ಎಷ್ಟು? 10%. ಮತ್ತೆ ರಿಸರ್ವ್ಸ್ ನ ಮೇಂಟೈನ್ ಮಾಡಬೇಕು ಡೆಟಾಸ್ ಮೇಲೆ ಎಷ್ಟು? 3%. ದೆನ್ ಅನ್ಎಕ್ಸ್ಪೈರ್ಡ್ ಇನ್ಶೂರೆನ್ಸ್ is rupees how much? 1,200 and an amount of, one second guys, an amount of rupees 800 is receivable on account of rent. A right of 50% of preliminary expenses. Closing stock as on 31st/3/2012 is rupees how much? 1,20,000. Now unexpired insurance means what? Still the insurance has not got expired but you have paid it. So prepaid ಇದ್ರೆ ಲೆಸ್ ಮಾಡಬೇಕು, ಔಟ್ಸ್ಟ್ಯಾಂಡಿಂಗ್ ಇದ್ರೆ ಆಡ್ ಮಾಡಬೇಕು. ನೀವು ಆನ್ಸರ್ ನೋಡಿದ್ರೆ ಫಸ್ಟ್ ವಿ ಆರ್ ಗೋಯಿಂಗ್ ಟು ಟೇಕ್ ವಾಟ್? ಓಪನಿಂಗ್ ಸ್ಟಾಕ್. ಟಿ ಫಾರ್ಮ್ಯಾಟ್ ಬಂದಾಗ ಟಿ ಫಾರ್ಮ್ಯಾಟ್ ಅಂದ್ರೆ ಸೊ ಇಟ್ ಈಸ್ ದಿ ಅಕೌಂಟ್ಸ್ ಈಸ್ ಇನ್ ವಾಟ್? ಟಿ ಫಾರ್ಮ್ಯಾಟ್. ಹೆನ್ಸ್ ವಿ ಆರ್ ಗೋಯಿಂಗ್ ಟು ಸೇ ವಾಟ್? ಇಟ್ ಈಸ್ ಅ ಟಿ ಫಾರ್ಮ್ಯಾಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್. ಓಪನಿಂಗ್ ಸ್ಟಾಕ್ 1 lakh. ಪರ್ಚೇಸಸ್ ನ ತಗೊಂಡಿದೀವಿ. ಕ್ರೆಡಿಟ್ ಸೈಡ್ ಅದೇ, this side is what? Is all of expenses. This side is of all of expenses. ನೀವು ಫಸ್ಟ್ ಓಪನಿಂಗ್ ಸ್ಟಾಕ್ ಇಂದ ಶುರು ಆಗುತ್ತೆ ಟ್ರೇಡಿಂಗ್ ಅಕೌಂಟ್. ದೆನ್ purchases you will take it. Then wages, if there are any outstanding wages that needs to be added.
if there are any carriages, that's need to be taken. Carriages ಅಂದ್ರೆ ಫ್ರೈಟ್. ಈಗ ನೀವು ಗೂಡ್ಸ್ ನ ಪರ್ಚೇಸ್ ಮಾಡಿದ್ರೆ ಅದ ಹಾಗೆ ಗೂಡ್ಸ್ ಬರಲ್ಲ ನಿಮ್ ಗೋಡೌನ್ಗೆ. ಇಟ್ ಶುಡ್ ಬಿ ಕ್ಯಾರಿಡ್ ಫ್ರಮ್ ದ ಪ್ಲೇಸ್ ಆಫ್ ಪರ್ಚೇಸ್ ಟು ದ ಪ್ಲೇಸ್ ಆಫ್ ಕನ್ಸಂಪ್ಷನ್. ಸೊ ಅದಕ್ಕೆ ನೀವು ಆಟೋ ರೆಂಟೋ ಇಲ್ಲ ಫ್ರೈಟ್ ಟ್ರಾನ್ಸ್ಪೋರ್ಟೇಷನ್ ಏನ್ ಚಾರ್ಜಸ್ ಪೇಮೆಂಟ್ ಮಾಡ್ತೀರಾ ಅದಕ್ಕೆ ಕ್ಯಾರೇಜ್ ಅಂತ ಹೇಳೋದು. Next, credit side, we are going to take what? Buy sales 3,57,000, closing stock 1,20,000. We are going to compare between a credit side and a debit side. In this, the total of credit side is higher. Andre credit side higher ಇದೆ. So ಎಷ್ಟಿದೆ 4,77,000. 4,77,000 ಇಂದ ಡೆಬಿಟ್ ಸೈಡ್ ಡಿಡಕ್ಟ್ ಮಾಡ್ಕೊಂಡು ಬರ್ತೀವಿ. That is opening stock, purchases, wages and carriages. You have got a gross profit how much? 1,11,100 rupees you have got it. This 1,11,100 will be transferred where? In a credit side of a P&L account, that is by gross profit brought down 1,11,100. Two salaries 20,000 ಡೈರೆಕ್ಟ್ ಆಗಿ ತಗೊಳ್ತಾ ಇದೀವಿ. ಅಡ್ಜಸ್ಟ್ಮೆಂಟ್ ಅಲ್ಲಿ ಯಾವ ತರದ್ದು ಅಡ್ಜಸ್ಟ್ಮೆಂಟ್ ಇಲ್ಲ, ಅದಕ್ಕೆ 2,000 we have taken it. Two taxes and insurance 14,800 we have written in inner column. Less there is an adjustment stating that if you are referring page number 82, there they have mentioned as unexpired insurance ಅಂತ ಮೆನ್ಷನ್ ಮಾಡಿದ್ದಾರೆ. ಎಷ್ಟು 1,200 prepaid ಇದ್ರೆ ಡಿಡಕ್ಟ್ ಮಾಡಬೇಕು. A simple formula, keep it in mind that if there is a prepaid expenses that needs to be deducted, if there are any outstanding that needs to be added. Unexpired insurance ಅಂದ್ರೆ prepaid expenses, ಅದು ಎಕ್ಸ್ಪೈರ್ ಆಗಿಲ್ಲ ಇನ್ನು ಪೇಮೆಂಟ್ ಮಾಡ್ಬಿಟ್ಟಿವಿ. So taxes and insurance 14,800 less prepaid 1,200, that is 13,600. Next, to interest on debentures 5,000. Then there is a outstanding that needs to be added, that is 5,000. ಹೇಗೆ ಔಟ್ಸ್ಟ್ಯಾಂಡಿಂಗ್ ಅಂದ್ರೆ ಈಗ ನೀವು ಡೆಬಿಟ್ ಸೈಡ್ ಆಫ್ ಅ ಟ್ರಯಲ್ ಬ್ಯಾಲೆನ್ಸ್ ನೋಡಿದ್ರೆ ಅಂದ್ರೆ 82 ಪೇಜ್ ನಂಬರ್ ಅಲ್ಲಿ ಇಂಟ್ರೆಸ್ಟ್ ಆನ್ ಡಿವೆಂಚರ್ಸ್ ಅಂತ ಇದೆ. ಟ್ಯಾಕ್ಸಸ್ ಅಂಡ್ ಇನ್ಶೂರೆನ್ಸ್ ಆದ್ಮೇಲೆ 5,000 ಕೊಟ್ಟಿದ್ದಾರೆ, ಇನ್ನು 5,000 ಏನದು ಇನ್ನು ಕೊಟ್ಟಿಲ್ಲ ಅಂತ. ಸೊ ಅದು ಔಟ್ಸ್ಟ್ಯಾಂಡಿಂಗ್ ಆಗಿರೋದ್ರಿಂದ ನಾವು ಆಡ್ ಮಾಡ್ತೀವಿ 10,000. ಟು ಕಮಿಷನ್ ಪೇಮೆಂಟ್ ಆಗಿರೋದು, ಸೊ 20,000 ತಗೋದಿಯೋ ಅದಕ್ಕೆ ಯಾವ ತರದ್ದು ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ಟು ಜನರಲ್ ಎಕ್ಸ್ಪೆಂಡಿಚರ್ 11,200, ಟು ರಿಪೇರ್ಸ್ 3,000, to preliminary expenses return of 50% of 8,000. 8,000 preliminary expenses ಇದೆ. ನಿಮ್ಗೆ ಹೇಳ್ದೆ ಇನ್ಕಾರ್ಪೊರೇಷನ್ ಆದಾಗ ಯಾವ್ದಾದ್ರು ಎಕ್ಸ್ಪೆನ್ಸಸ್ ಇರ್ಲಿ ಅದು ಎಕ್ಸ್ಪೆನ್ಸಸ್ ನಾವು ತಕ್ಷಣ P&L ಅಕೌಂಟ್ ಗೆ ಚಾರ್ಜ್ ಮಾಡಲ್ಲ. ಈ ತರ ರೈಟ್ ಆಫ್ ಮಾಡ್ಕೊಂಡು ಪ್ರತಿ ವರ್ಷ ನಾವು ಮಾಡ್ಕೊಂಡು ಬರೋದು. ಸೊ ಇಲ್ಲಿ ಈ ವರ್ಷದಲ್ಲಿ ಎಷ್ಟು 50ರಷ್ಟು ರೈಟ್ ಆಫ್ ಮಾಡಿದ್ದಾರೆ. 8,000ದಲ್ಲಿ 50ರಷ್ಟು ಎಷ್ಟಾಗುತ್ತೆ 4,000 ತಗೊಂಡಿದೀವಿ. ಟು ಡಿಪ್ರಿಸಿಯೇಷನ್ ಆನ್ ಮೆಷಿನರಿ 10%. ಮೆಷಿನರಿದು ವ್ಯಾಲ್ಯೂ ಎಷ್ಟಿದೆ? ಸೊ ಮೆಷಿನರಿದು ವ್ಯಾಲ್ಯೂ 1,60,000 ಇದೆ. 1,60,000 10% ಎಷ್ಟು 16,000 ಬರುತ್ತೆ. ನೆಕ್ಸ್ಟ್ ಟು ಬ್ಯಾಡ್ ಡೆಟ್ಸ್ ಎಷ್ಟಿದೆ 1,000 ಇದೆ. ಆಡ್ ಫರ್ದರ್ ಬ್ಯಾಡ್ ಡೆಟ್ಸ್ 3% ಅಂತ ಕೊಟ್ಟಿದ್ದಾರೆ. ಸೊ ಡೆಟಾಸ್ ಮೇಲೆ 3% ನಿಮ್ಗೆ ಮಾಡಿದ್ರೆ ಡೆಟಾಸ್ ಎಷ್ಟಿರೋದು ನೀವು ಟ್ರಯಲ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ರೆಫರ್ ಮಾಡ್ಬೇಕಾಗುತ್ತೆ. ಸೊ ಇಫ್ ಯು ಆರ್ ರೆಫರಿಂಗ್ ಟು ದ ಡೆಟಾಸ್ ಈಸ್ 1,21,000 ಇದೆ. 3% ಆಫ್ 1,21,000 3,630 ಬರುತ್ತೆ. ಸೊ ಟೋಟಲ್ ಮಾಡಿದ್ರೆ 4,630. ಅದರಿಂದ ಓಲ್ಡ್ ರಿಸರ್ವ್ ಕ್ರೆಡಿಟ್ ಸೈಡ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ನೋಡಿ ನೀವು, ಕ್ರೆಡಿಟ್ ಸೈಡ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ದೇರ್ they are having what reserve for doubtful debt, that is 1,500 that needs to be deducted. 1,500 ಓಲ್ಡ್ ರಿಸರ್ವ್ ಏನಿದೆ ಅದಕ್ಕೆ ನಾವು ಓಲ್ಡ್ ರಿಸರ್ವ್ ಅಂತ ಹೇಳ್ತೀವಿ, ಅದನ್ನ ನಾವು ಡಿಡಕ್ಟ್ ಮಾಡ್ಬೇಕು. ಈಗ ಕ್ರೆಡಿಟ್ ಸೈಡ್ ಬಂದಾಗ ನೀವು ಫಸ್ಟ್ ನೋಡ್ಬೇಕಾಗಿರೋದು ಕ್ರೆಡಿಟ್ ಸೈಡ್ ಆಫ್ ಟ್ರಯಲ್ ಬ್ಯಾಲೆನ್ಸ್. ಅಲ್ಲಿ ಡಿಬೆಂಚರ್ಸ್ ಆದ್ಮೇಲೆ ಟ್ರಾನ್ಸ್ಫರ್ ಫೀ ಅಂತ ಇದೆ. ಟ್ರಾನ್ಸ್ಫರ್ ಫೀ ಅಂದ್ರೆ ಇಟ್ ಈಸ್ ಅ ಇನ್ಕಮ್. P&L ಅಕೌಂಟ್ ಅಲ್ಲಿ ನಾವು ತಗೊಳ್ಳೋದು ಏನು ಇಂಡೈರೆಕ್ಟ್ ಇನ್ಕಮ್ಸ್. ಟ್ರೇಡಿಂಗ್ ಅಕೌಂಟ್ ಅಲ್ಲಿ ತಗೊಳ್ಳೋದು ಡೈರೆಕ್ಟ್ ಇನ್ಕಮ್ಸ್ ನಾವು ತಗೋತೀವಿ. ಸೊ ಟ್ರಾನ್ಸ್ಫರ್ ಫೀ ಇಸ್ ಇಂಡೈರೆಕ್ಟ್ ಇನ್ಕಮ್ ಟು ದ ಬಿಸ್ನೆಸ್, ದಟ್ ಈಸ್ 3,400 ವಿಲ್ ಬಿ ಟೇಕನ್ ಇನ್ ಅ ಕ್ರೆಡಿಟ್ ಸೈಡ್. ದೆನ್ ಬೈ ರೆಂಟ್ ರಿಸೀವಬಲ್ ಅಂದ್ರೆ ರೆಂಟ್ ಈಸ್ ಆಲ್ಸೋ ಎನ್ ಇನ್ಕಮ್. ಕ್ರೆಡಿಟ್ ಸೈಡ್ ಕೊಟ್ಟಿದ್ದಾರೆ, ಡೆಬಿಟ್ ಸೈಡ್ ಕೊಟ್ಟಿದ್ದಾರೆ ರೆಂಟ್ ಎಕ್ಸ್ಪೆನ್ಸಸ್ ಆಗ್ತಾ ಇತ್ತು. ಕ್ರೆಡಿಟ್ ಸೈಡ್ ಕೊಟ್ಟಿರೋದ್ರಿಂದ ಅದು ಇನ್ಕಮ್ ಆಗುತ್ತೆ. ಬೈ ರೆಂಟ್ 3,120. ಆಡ್ ರಿಸೀವಬಲ್ ಅಂತ ಕೊಟ್ಟಿದ್ದಾರೆ. ರಿಸೀವಬಲ್ ಇಸ್ ಹೌ ಮಚ್ 800 that needs to be added and taken as 3,920. then by ಡಿಸ್ಕೌಂಟ್ ರಿಸೀವ್ಡ್ ಆಗಿರೋದ್ರಿಂದ 280. So if you are totaling, credit side is higher, that is 1,18,700. That from that 1,18,700 start deducting from salaries, taxes and insurance, commission, general expenditure, repairs, preliminary expenses. Then this bad debts part, you'll get a net profit of how much? 17,700. I hope I need to very soon, hence you should be speed enough to. Now when it comes to the
they have given the trial balance in a vertical form. ಅದೇ ತರ ಫಸ್ಟ್ ಕ್ವಶನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋದನ್ನಲ್ಲ, ಅದೇ ತರ ನೀವ್ ಏನ್ ಮಾಡ್ಬೇಕು, ಫಸ್ಟ್ ಸ್ಕೆಡ್ಯೂಲ್ಸ್ ನ ಪ್ರಿಪೇರ್ ಮಾಡ್ಕೊಂಡು ಬರ್ಬೇಕು. ಇಲ್ಲಿ ನೋಡಿ ಸ್ಕೆಡ್ಯೂಲ್ ನ ಪ್ರಿಪೇರ್ ಮಾಡಿದಾರೆ, ಸ್ಕೆಡ್ಯೂಲ್ 1, ಸ್ಕೆಡ್ಯೂಲ್ 2, ಸ್ಕೆಡ್ಯೂಲ್ 3, ಸ್ಕೆಡ್ಯೂಲ್ 4. So all the schedules they have made it, then they are going to prepare what a balance sheet. So your balance sheet total is how much? 5,19,770. So first question ಅಲ್ಲಿ ಹೀಗೆ ಹೇಳ್ಕೊಟ್ಟೆ ನಿಮ್ಗೆ, ಅಂದ್ರೆ ಸ್ಕೆಡ್ಯೂಲ್ಸ್ ನ ಪ್ರಿಪೇರ್ ಮಾಡಿ ಫಾರ್ಮ್ಯಾಟ್ ನ ಪ್ರಿಪೇರ್ ಮಾಡ್ಬೇಕು ಅಂತ. ಅದೇ ತರ ನೀವು ಸ್ಕೆಡ್ಯೂಲ್ ನ ಪ್ರಿಪೇರ್ ಮಾಡಿ ಫಾರ್ಮ್ಯಾಟ್ ನ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗುತ್ತೆ. ಒಂದ್ ಸೆಕೆಂಡ್. No, I would request to all of you to, so I have ಸೊ 4 lakh ಹೇಗ್ ಬಂತು ಅಂದ್ರೆ, so in a previous question you are asking, I guess 4 lakh rupees ಹೇಗ್ ಬಂತು ಅಂದ್ರೆ, see if you see the share capital, in that 4,000 equity shares of rupees 100 has been issued. ಅದರಲ್ಲಿ 2,000 shares were issued for other than cash. So 4,000 into 100 ಮಾಡಿದ್ರೆ ನಿಮ್ಗೆ ಸಿಗಂತದ್ದು 4 lakh rupees. See, if reserve is not mentioned, then what sir ಅಂತ ಕೇಳಿದ್ದಾರೆ. See, that's what I'm telling you people, that when it comes to the final statement of a company, so you need to refer what proforma of it. The proforma should be in your mind. ಈಗ ನಿಮ್ಗೆ ಪ್ರೊಫಾರ್ಮಾ ಗೊತ್ತಿರಲೇಬೇಕು ಇದರಲ್ಲಿ. ಏನಕ್ಕೆ ವರ್ಟಿಕಲ್ ಫಾರ್ಮ್ಯಾಟ್ ಮಾಡುವಾಗ ನಿಮ್ಗೆ ಪ್ರೊಫಾರ್ಮಾ ಗೊತ್ತಿಲ್ಲ ಅಂದ್ರೆ ಯಾವ್ದು ಐಟಮ್ ಎಲ್ಲಿ ತಗೋಬೇಕು ಅಂತ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಅದ್ರಿಂದ ನೀವು ಪ್ರೊಫಾರ್ಮಾನ ಕಲ್ತ್ಕೊಳ್ಳಿ. ಆ ಬೇಸಿಸ್ ಮೇಲೆ ನೀವು ಯಾವ್ದು ಐಟಮ್ ಎಲ್ಲಿ ತಗೋಬೇಕು ಅಂತ ನಿಮ್ಗೆ. ಫೈನಲ್ ಅಕೌಂಟ್ಸ್ ಅಲ್ಲಿ ಹೇಗೆ ಅಂದ್ರೆ ಸಿಂಪಲ್ ಆಗಿ ಅಡ್ಜಸ್ಟ್ಮೆಂಟ್ ನ ನೀವು ನೋಡ್ಕೋಬೇಕಾಗುತ್ತೆ. ಸಿಂಪಲ್ ಅಡ್ಜಸ್ಟ್ಮೆಂಟ್ಸ್ ನ ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನೀವು ಟ್ಯಾಲಿ ಮಾಡಕ್ ಸಾಧ್ಯ. ನಿಮ್ಗೆ ಸಿಂಪಲ್ ಅಡ್ಜಸ್ಟ್ಮೆಂಟ್ಸ್ ಗೊತ್ತಿಲ್ಲ ಅಂದ್ರೆ ಇಟ್ ವಿಲ್ ಬಿ ಡಿಫಿಕಲ್ಟ್ ಟು ಟ್ಯಾಲಿ ಟು ಗೆಟ್ ದಿ ಬ್ಯಾಲೆನ್ಸ್ ಶೀಟ್ ಟ್ಯಾಲಿಡ್.
See, shares issued is 2000. I know that one, but they have missed in printing out. Actually, the company is having a issued capital of 4000. In that, for one of the vendors, they have issued 2000 shares. ಸೊ ಅದಕ್ಕೆ ನೀವು ಆನ್ಸರ್ ಅಲ್ಲಿ ನೋಡಿದಾಗ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ ಏನಂತ 4000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 100 ಈಚ್ ಅಂತ. But 2000 shares were issued for consideration other than cash. It means what? They have missed to print out about 4000 equity shares. So bracket ಅಲ್ಲಿ ಮೆನ್ಷನ್ ಏನ್ ಮಾಡಿದ್ದಾರೆ, 2000 shares were issued for consideration other than cash. ಅಂದ್ರೆ ಕ್ಯಾಶ್ ಕೊಡೋ ಬದಲು ಶೇರ್ಸ್ ನ ಕೊಡ್ತಾ ಇದಾರೆ ಅದು ಒಬ್ಬ ವೆಂಡರ್ಗೆ, ಅದ್ರ ಬಗ್ಗೆ ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ. ಬಟ್ 4000 ಶೇರ್ಸ್ ಅಂತ ಎಲ್ಲೂ ಮೆನ್ಷನ್ ಆಗಿಲ್ಲ ಕ್ವಶನ್ ಅಲ್ಲಿ. ಐ ಗೆಸ್ ದೇ ಹ್ಯಾವ್ ಮಿಸ್ಡ್ ಔಟ್ to mention that 4000 shares has been issued. So I would request viewers to check out the pro forma of final accounts, that is statement of profit account ಇರಲಿ ಮತ್ತೆ ಬ್ಯಾಲೆನ್ಸ್ ಶೀಟ್ ಇರಲಿ, ಎರಡದು pro forma ನೀವು ನೋಡ್ಕೊಂಡಿರಿ. So that you can easily prepare what balance sheet and statement of profit and loss account. I have explained in today's session the preparation of balance sheet when it comes to the company. Then we discussed about preparation of trading and profit and loss account and a balance sheet. ಒಂದು ಟಿ ಫಾರ್ಮ್ಯಾಟ್ ಅಲ್ಲಿ ಟ್ರೇಡಿಂಗ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಡಿಸ್ಕಸ್ ಮಾಡಿದೀವಿ. ನೆಕ್ಸ್ಟ್ ವಿ ಡಿಸ್ಕಸ್ ಬ್ಯಾಲೆನ್ಸ್ ಶೀಟ್. ಈ ಎರಡು ಏನು ಅಂದ್ರೆ ನೀವು ಪ್ರೊಫಾರ್ಮಾ ಗೊತ್ತಿದ್ರೆ ನೀವು ಈಸಿಯಾಗಿ ಮಾಡಬಹುದು. ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ಯೂನಿಟ್ 7, ದಟ್ ಈಸ್ ಆಫ್ ವೈಂಡಿಂಗ್ ಅಪ್ ಆಫ್ ಅ ಕಂಪನಿ. ವೈಂಡಿಂಗ್ ಅಪ್ ಆಫ್ ಅ ಕಂಪನಿ ಮೀನ್ಸ್ ವಾಟ್? See, winding up of, as you know, that company is a artificial person created by law. It enjoys preferential succession. The companies under extreme circumstances can be dissolved by the following procedure. ಈಗ ಎಕ್ಸ್ಟ್ರೀಮ್ ಸಿಚುವೇಶನ್ ಬಂದಾಗ ಕಂಪನಿ ಡಿಸಾಲ್ವ್ ಮಾಡ್ಕೋಬಹುದು. ಈಗ ಒಂದು ಆಬ್ಜೆಕ್ಟಿವ್ ಗೋಸ್ಕರ ನೀವು ಕಂಪನಿನ ಓಪನ್ ಮಾಡಿರ್ತೀರ. ಸೊ ಅದ್ ಆಬ್ಜೆಕ್ಟಿವ್ ಮುಗಿದ್ರೆ ಏನ್ ಮಾಡ್ತೀರಾ? ಯು ಆರ್ going to wind up the company. So here, when you are winding up the company, here one of the important process is what? Liquidation. Liquidation andre the court is going to appoint a liquidator to discharge all the liabilities which a company is having. So to wind up a company, so all the liabilities should be discharged, right? For discharging a liabilities, a liquidator will be appointed. That liquidator will act as an agent between creditors and a company, and that liquidator is going to sell off all the assets and he is going to pay off all the liabilities of a company. For his services, he is going to charge his liquidation remuneration ಅಂತ ನೀವು ಕೇಳ್ತೀರಾ. ಪ್ರಾಬ್ಲಮ್ ಮಾಡುವಾಗ meaning of liquidation of a company. Liquidation of a company can take place under both the cases, namely when the company is insolvent and when the company is not insolvent. ಎರಡು ರೀತಿಲಿ ಬರುತ್ತೆ. ಒಂದು ಕಂಪನಿ ಸಾಲ್ವೆಂಟ್ ಇದ್ದಾಗ, ಇನ್ನೊಂದು ಕಂಪನಿ ಇನ್ಸಾಲ್ವೆಂಟ್ ಇದ್ದಾಗ್ಲೂ. ಸಾಲ್ವೆಂಟ್ ಅಂದ್ರೆ ಏನು? ಅವ್ರದ್ದು ಅಸೆಟ್ ಲ್ಯಾಬಿಲಿಟಿಗಿಂತ ಜಾಸ್ತಿ ಇದ್ರೆ ಸಾಲ್ವೆಂಟ್ ಅಂತ ಹೇಳ್ತೀವಿ. ಅವ್ರದ್ದು ಅಸೆಟ್ಸ್ ಲ್ಯಾಬಿಲಿಟಿಗಿಂತ ಕಡಿಮೆ ಇದ್ರೆ ಇನ್ಸಾಲ್ವೆಂಟ್ ಅಂತ ಹೇಳ್ತೀವಿ. So liquidation can take place in both the cases. When the company position is in very sound, even then its members may like to wind it up for reincorporation with extended objective or for amalgamation with one or more company.
ನೀವು ಕಂಪನೀಸ್ ಮರ್ಜ್ ಆದಾಗ್ಲೂ ಅಷ್ಟೇ ಹಳೆ ಕಂಪನಿ ಏನಿದೆ ಅದು ಕ್ಲೋಸ್ ಡೌನ್ ಮಾಡಿ ಹೊಸ ಹೆಸರಲ್ಲೂ ಶುರು ಮಾಡ್ತೀರಾ. ಹೊಸ ಆಬ್ಜೆಕ್ಟಿವ್ಸ್ ಇಟ್ಕೊಂಡು ಎಕ್ಸ್ಪಾನ್ಷನ್ಗೋಸ್ಕರ ನೀವು ಹೊಸದಾಗಿ ಕಂಪನಿನ ಸ್ಟಾರ್ಟ್ ಮಾಡ್ತೀರಾ. 2 ways ಅಲ್ಲೂ ಆಗುತ್ತೆ. ಎರಡು ಸಿಚುವೇಶನ್ ಅಲ್ಲೂ ಆಗುತ್ತೆ. ಒಂದು ಕಂಪನಿ ಸಾಲ್ವೆಂಟ್ ಇದ್ದಾಗ್ಲೂ ಆಗುತ್ತೆ, ಇನ್ನೊಂದು ಕಂಪನಿ ಇನ್ಸಾಲ್ವೆಂಟ್ ಇದ್ದಾಗ್ಲೂ ನೀವು ಲಿಕ್ವಿಡೇಷನ್ ಮಾಡ್ಕೋಬಹುದು. ಸಾಲ್ವೆಂಟ್ ಇದ್ದಾಗ ಮೆಂಬರ್ಸ್ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಡಿಸ್ಕಸ್ ಮಾಡಿ ವೈಂಡ್ ಅಪ್ ಮಾಡೋಣ ಅಂತಾನು ಮಾಡ್ಕೋಬಹುದು. ಇನ್ಸಾಲ್ವೆಂಟ್ ಸ್ಟೇಜ್ ಯಾವಾಗ ಅಂದ್ರೆ ಈಗ ಥ್ರೂ ಕೋರ್ಟ್ ಆಗುತ್ತೆ. ಥ್ರೂ ಕೋರ್ಟ್ ಇಂದ ಲಿಕ್ವಿಡೇಟರ್ ಅಪಾಯಿಂಟ್ ಮಾಡಿ ಆ ಎಲ್ಲಾ ಅಸೆಟ್ಸ್ ನ ಡಿಸ್ಚಾರ್ಜ್ ಮಾಡಿ ಲಯಬಿಲಿಟಿ ಪೇಮೆಂಟ್ ಮಾಡ್ತಾರೆ. No, if you're referring to the page number 96, that is of voluntary winding up of a company. ವಾಲಂಟರಿ ಆಗಿ ಮೆಂಬರ್ಸ್ ಸೇರ್ಕೊಂಡು ವೈಂಡ್ ಅಪ್ ಮಾಡ್ತಾ ಇರೋದು ಕಂಪನಿ ಅಂದ್ರೆ ಕ್ಲೋಸ್ ಮಾಡ್ತಾ ಇರೋದು. ವೆನ್ ಮೆಂಬರ್ಸ್ ಅಂಡ್ ಕ್ರೆಡಿಟರ್ಸ್ ಆಫ್ ಅ ಕಂಪನಿ ಡಿಸೈಡ್ ಟು ವೈಂಡ್ ಅಪ್ ದಿ ಕಂಪನಿ ವಿತೌಟ್ ಇಂಟರ್ವೆನ್ಷನ್ ಆಫ್ ದಿ ಕಂಪನಿ, ಇಟ್ ಈಸ್ ನೋನ್ ಆಸ್ ಅ ವಾಲಂಟರಿ ವೈಂಡಿಂಗ್ ಅಪ್ ಆಫ್ ಕಂಪನಿ. ಈಗ ಕ್ರೆಡಿಟರ್ಸ್ ಮತ್ತೆ ಮೆಂಬರ್ಸ್ ಸೇರ್ಕೊಂಡು ವಿತೌಟ್ ಎನಿ ಕೋರ್ಟ್ ಇಂಟರ್ವೆನ್ಷನ್, ಯಾರ್ದು ಕೋರ್ಟ್ ಬರಬಾರ್ದು, ಲಿಕ್ವಿಡೇಟರ್ ಬರಬಾರ್ದು ಅಂತ ಅವರು ವಾಲಂಟರಿ ಆಗಿ ಅವರು ಒಂದು ರೆಸೊಲ್ಯೂಷನ್ ನ AGM ಅಲ್ಲಿ ಪಾಸ್ ಮಾಡಿ, ಅಂದ್ರೆ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಒಂದು ರೆಸೊಲ್ಯೂಷನ್ ನ ಪಾಸ್ ಮಾಡಿ ಅವರು ವೈಂಡಿಂಗ್ ಅಪ್ ಮಾಡ್ಕೋಬಹುದು. ಇನ್ನೊಂದು ಪ್ರೊಸೀಜರ್ ಇದೆ. ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಡೀಟೇಲ್ ದ ಪ್ರೊಸೀಜರ್ ಆಫ್ ವೈಂಡಿಂಗ್ ಅಪ್ ಆಫ್ ಅ ಕಂಪನಿ. So as I told, a declaration of solvency should be made at a meeting of board of directors. So it should be made by majority of them. ಈಗ 3 ಡೈರೆಕ್ಟರ್ಸ್ ಇದ್ರೆ ಇಬ್ರು ಅಕ್ಸೆಪ್ಟೆನ್ಸ್ ಕೊಡ್ಬೇಕು. 3 ಜನ ಡೈರೆಕ್ಟರ್ಸ್ ಇದಾರೆ, ಇಬ್ರು ಡೈರೆಕ್ಟರ್ಸ್ ಅಕ್ಸೆಪ್ಟೆನ್ಸ್ ಕೊಟ್ರೆ ಮಾತ್ರ ವೈಂಡಿಂಗ್ ಅಪ್ ಮಾಡಬಹುದು. 50% ಗಿಂತ ಕಡಿಮೆ ಅಂದ್ರೆ ಬರೀ ಒಂದೇ ಡೈರೆಕ್ಟರ್ ಅಕ್ಸೆಪ್ಟ್ ಕೊಟ್ರೆ ಅದು ವೈಂಡಿಂಗ್ ಅಪ್ ಮಾಡಕ್ ಆಗಲ್ಲ. ಸ್ಪೆಷಲ್ ರೆಸೊಲ್ಯೂಷನ್ ಆಫ್ ಅ ಕಂಪನಿ ಕಾಲ್ಡ್ ರೆಸೊಲ್ಯೂಷನ್ ಫಾರ್ ವಾಲಂಟರಿ ವೈಂಡಿಂಗ್ ಅಪ್ ಶುಡ್ ಬಿ ಪಾಸ್ ಇನ್ ಜನರಲ್ ಮೀಟಿಂಗ್ ಆಫ್ ದಿ ಕಂಪನಿ. ಜನರಲ್ ಮೀಟಿಂಗ್ ಅಲ್ಲಿ ಪಾಸ್ ಆಗಿರ್ಬೇಕು ಸ್ಪೆಷಲ್ ರೆಸೊಲ್ಯೂಷನ್ ಏನಂತ ವಾಲಂಟರಿ ವೈಂಡ್ ಅಪ್ ಮಾಡ್ತಾ ಇದೀವಿ ಅಂತ. Then notice of appointment of a liquidator should be given by the company to the registrar within 10 days. ಅಂದ್ರೆ ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಸ್ವಂತ ನೀವೇ ಮಾಡ್ಕೋತಾ ಇರೋದ್ರಿಂದ ರಿಜಿಸ್ಟ್ರಾರ್ ಇಸ್ ಹೂ ಟೇಕ್ ಕೇರ್ಸ್ ಆಫ್ ರಿಜಿಸ್ಟ್ರೇಷನ್ ಆಫ್ ಅ ಕಂಪನಿ. ರಿಜಿಸ್ಟ್ರಾರ್ ಗೆ ಏನ್ ಮಾಡ್ತೀರಾ ಅಂದ್ರೆ ನೀವು ಒಂದು ನೋಟಿಸ್ ನ ನೀವು ಕೊಡ್ಬೇಕಾಗುತ್ತೆ. ಏನಂತ ನೋಟಿಸ್ ಕೊಡ್ಬೇಕು ಅಂದ್ರೆ ಲಿಕ್ವಿಡೇಟರ್ಸ್ ನ ಅಪಾಯಿಂಟ್ ಮಾಡಿ ಅಂತ ನೋಟಿಸ್ ಕೊಡ್ತಾರೆ. ನೋಟಿಸ್ ಆಫ್ ದಿಸ್ ಅಪಾಯಿಂಟ್ಮೆಂಟ್ ಶುಡ್ ಬಿ ಗಿವನ್ ಟು ಲಿಕ್ವಿಡೇಟರ್ಸ್ ಟು ದ ರಿಜಿಸ್ಟ್ರಾರ್ within 30 days of his appointment. 30 days ಮುಂಚೆನೆ ಅಪಾಯಿಂಟ್ಮೆಂಟ್ ಆಫ್ ಲಿಕ್ವಿಡೇಟರ್ಸ್ ಇನ್ಫಾರ್ಮೇಶನ್ ಅನ್ನು ರಿಜಿಸ್ಟ್ರಾರ್ ಅವ್ರಿಗೆ ಕೊಡ್ತಾರೆ. ದೆನ್ ಲಿಕ್ವಿಡೇಟರ್, ವಾಟ್ ಈಸ್ ಲಿಕ್ವಿಡೇಟರ್ಸ್ ಡ್ಯೂಟಿ? ಹಿ ಈಸ್ ಗೋಯಿಂಗ್ ಟು ರಿಯಲೈಸ್ ದಿ ಅಸೆಟ್ಸ್. ಫಸ್ಟ್ ಏನ್ ಮಾಡ್ತಾನೆ, ಏನೇನೆಲ್ಲ ಅಸೆಟ್ಸ್ ಇದೆ ಅದು ತಿಳ್ಕೊತಾನೆ. ಆ ಎಲ್ಲಾ ಅಸೆಟ್ಸ್ ತಿಳ್ಕೊಂಡ್ಮೇಲೆ ಎಲ್ಲಾ ಅಸೆಟ್ಸ್ ಮಾರದಾದ್ಮೇಲೆ ಹಿ ಈಸ್ ಗೋಯಿಂಗ್ ಟು ಪ್ರಿಪೇರ್ ವಾಟ್ ಲಿಸ್ಟ್ ಆಫ್ ಕ್ರೆಡಿಟರ್ಸ್. ಯಾರ್ಯಾರಿಗೆ ಕಂಪ್ನಿಯವರು ದುಡ್ಡು ಕೊಡ್ಬೇಕು ಅಂತ ಒಂದು ಲಿಸ್ಟ್ ತಯಾರು ಮಾಡಿ ಬೇಸ್ಡ್ ಆನ್ ದಿ ಪ್ರಿಯಾರಿಟಿ ವಾಯ್ಸ್ ಆರ್ ಬೇಸ್ಡ್ ಆನ್ ದಿ ಪ್ರಾವಿಷನ್ ವಾಯ್ಸ್, ಯಾರಿಗೆ ಫಸ್ಟ್ ಕೊಡ್ಬೇಕು ಅಂತ ಪ್ರಾವಿಷನ್ ಇದೆ ಲಾ ಅಲ್ಲಿ ಅವ್ರಿಗೆ ಫಸ್ಟ್, ನೆಕ್ಸ್ಟ್ ಯಾರಿಗೆ ಅಂತ ನೀವು ಯು ವಿಲ್ ಸಿ ಇನ್ ಅ ಪ್ರಾಬ್ಲಮ್ ಹೌ ದಿ ಸೆಟಲ್ಮೆಂಟ್ ಪ್ರೊಸೀಜರ್ ವಿಲ್ ಗೋ ಆಫ್. ನೌ ಹಿಯರ್ ಫಾರ್ ಯುವರ್ ಎಕ್ಸಾಮಿನೇಷನ್ ಲಿಕ್ವಿಡೇಟರ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ತುಂಬಾ ಹೆಲ್ಪ್ ಆಗುತ್ತೆ. ಅಂದ್ರೆ ಇದು ನೀವು ಕಲ್ತ್ಕೊಂಡ್ರೆ ಇಟ್ ವಿಲ್ ಬಿ ಫಾರ್ ಮೋರ್ ದನ್ 10 marks or 15 marks. So you can see final statement of liquidators final statement in the page number 105. ಇಲ್ಲಿ ನೋಡ್ಕೋಬಹುದು 105 ಅಲ್ಲಿ ನೀವು. So the capital of X Limited was as follows: 3,000 A equity shares of ₹100 each, ₹85 per share paid up, 1,000 B equity shares of ₹100 each, ₹80 per share paid up, 1,000 preferential shares of ₹100 each fully paid. So the various creditors amounted to ₹76,500, including the liquidator's remuneration 2,500. The liquidator made a call of the remaining 20 per share on the B equity shares, which was fully paid up. Assets realized ₹1 lakh
91,000. A call of rupees 15 per share on partly paid A shares were made. This was paid in full with the exception of 100 shares. Prepare liquidate as final statement. ಈಗ ಇಲ್ಲಿ ನೀವು ಕ್ವಶನ್ ಅಲ್ಲಿ ನೋಡಿದ್ರೆ ಎರಡು ಪಾರ್ಟ್ಲಿ ಪೇಡ್ ಅಪ್ ಶೇರ್ಸ್ ಇದೆ. ಪಾರ್ಟ್ಲಿ ಪೇಡ್ ಅಪ್ ಶೇರ್ಸ್ ಅಂದ್ರೆ ಬೆಲೆ ಇರೋದು ₹100, ಬಟ್ ಶೇರ್ ಹೋಲ್ಡರ್ಸ್ ಇಂದ ಬಂದಿರೋದು 100ಕ್ಕಿಂತ ಕಡಿಮೆ, ಅದು ಪಾರ್ಟ್ಲಿ ಪೇಡ್ ಅಪ್ ಶೇರ್ಸ್ ಅಂತ ಹೇಳ್ತೀವಿ. ಇಲ್ಲಿ ಲಿಕ್ವಿಡೇಟರ್ಸ್ ಅವ್ರು ಏನ್ ಮಾಡ್ತಾ ಇದಾರೆ, ಪಾರ್ಟ್ಲಿ ಪೇಡ್ ಅಪ್ ಶೇರ್ಸ್ ಅವ್ರನ್ನು ಕರೀತಾ ಇದಾರೆ ಪೇಮೆಂಟ್ ಮಾಡಕ್ಕೆ. ಅದರಲ್ಲಿ ಏನಾಗಿದೆ, 100 ಶೇರ್ಗೆ ಮಾತ್ರ ದುಡ್ಡು ಬಂದಿಲ್ಲ. ಫಸ್ಟ್ ವಾಟ್ ಯು ಆರ್ ಗೋಯಿಂಗ್ ಟು ಟೇಕ್ ಇಸ್, ಯು ಆರ್ ಗೋಯಿಂಗ್ ಟು ಟೇಕ್ ಅಸೆಟ್ ರಿಯಲೈಸ್ಡ್ ನ ನೀವು ತಗೋತೀರಾ. ಅಸೆಟ್ ರಿಯಲೈಸ್ ನೀವು I'm telling people to refer page number 105. 105 ಅಲ್ಲಿ ನೀವು ಗೊತ್ತಾಗತ್ತೆ. ಫಸ್ಟ್ ರೆಸಿಪ್ಟ್ ಸೈಡ್ ಅಲ್ಲಿ ಅಸೆಟ್ಸ್ ಅಂತ ತಗೊಂಡಿದೀವಿ. ಎಷ್ಟು? 1,91,000 rupees ರಿಯಲೈಸ್ ಆಗಿದೆ. ರಿಯಲೈಸ್ ಆಗಿದೆ ಅಂದ್ರೆ ಏನು, ಅಸೆಟ್ಸ್ ನ ಮಾರಿದೀವಿ, ಅದರಿಂದ ನಮ್ಗೆ ದುಡ್ಡು ಬಂದಿರೋದೆಷ್ಟು? 1,91,000. ನೆಕ್ಸ್ಟ್ ಪೇಮೆಂಟ್ಸ್ ನ ನೀವು ಮಾಡ್ಕೊಂಡು ಹೋಗ್ತೀರಾ. ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಎಷ್ಟು ಅವ್ರ ಕ್ವಶನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, 2,500. ನೆಕ್ಸ್ಟ್ ರಿಟರ್ನ್ಸ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ 1 lakh rupees ಕೊಡ್ಲೇಬೇಕು ಅವರು. ಈಕ್ವಿಟಿ ಶೇರ್ ಪರ್ 20 rupees and 3,900, that is 78,000. Total is how much? 2,54,500. From that total, deduct 1,91,000. So 20,000 will be given to B equity shares and 43,500 will be given to whom? A equity share. Very simple problem based on the liquidation. So if you are having any doubt, let me know so that I could focus on it and explain. I request all of you guys to see all the problem based on the liquidator's final statement of account, as we cannot solve all the problems. So they have given a very easy problem. In this, see, if you provide me the mail ID, I'm going to share you the performa of all these things. Liquidator financial statement to ನಿಮಗೆ performa share ಮಾಡ್ತೇನೆ ಮೇಲ್ ಇಂದ. ಸೊ ಅದರಿಂದ ನಿಮ್ ಮೇಲ್ ಐಡಿ ಕೊಟ್ಟರೆ I can share it, and I can share the materials of liquidator and performa of statement of profit and loss account also, and the performa of balance sheet, so that it will be helpful for you. In next session, I am going to discuss about valuation of goodwill and shares. So thank you guys. That's it for today's class, today's session. Thank you.